Right. Okay. So let's start as usual with the 3 round of chanting Omkar. ಒಂದು 3 ಬಾರಿ ಓಂಕಾರ ಉಚ್ಚಾರಣೆಯಿಂದ ಇವತ್ತಿನ ಕ್ಲಾಸ್ನ ಶುರು ಮಾಡೋಣ. ಇವತ್ತಿನ ಕ್ಲಾಸ್ ಸ್ವಲ್ಪ ಶಾರ್ಟ್ ಆಗಿರುತ್ತೆ. ಇಟ್ ವಿಲ್ ಬಿ ಸ್ಮಾಲ್ ಸೆಷನ್ ಅರೌಂಡ್ 1 to 1.25 or 1.5 hours maximum. ಸೊ ವೇರ್ ವಿಲ್ ಲರ್ನ್ ದ ಪವರ್ ಆಫ್ ಮ್ಯಾನಿಫೆಸ್ಟೇಷನ್. ಅಂದ್ರೆ ಮ್ಯಾನಿಫೆಸ್ಟೇಷನ್ ಹೇಗ್ ಮಾಡೋದು, ನಮ್ಮ ಜೀವನದಲ್ಲಿ ಏನೇ ಇದ್ರೂ ಕೂಡ ಅದನ್ನ ನಾವು ಹೇಗೆ ಮ್ಯಾನಿಫೆಸ್ಟ್ ಮಾಡ್ತಾ ಇದೀವಿ, ಅಂದ್ರೆ ಮ್ಯಾನಿಫೆಸ್ಟ್ ಅಂದ್ರೆ ಏನ್, ಅದನ್ನೆಲ್ಲ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಅಂಡ್ ವಿಲ್ ಆಲ್ಸೋ ಲರ್ನ್ ಒಂದು ಪ್ರಾಕ್ಟಿಕಲ್ ಪ್ರಾಸೆಸ್ ಕೂಡ ಮಾಡೋಣ ಮ್ಯಾನಿಫೆಸ್ಟೇಷನ್. ಆಮೇಲೆ ಒಂದು ಹೇಗೆ ಆ ಪೂರ್ತಿ ಪ್ರಾಸೆಸ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ಹೌ ದ ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ಅಂತ. ಓಕೆ, ಸೊ ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ಒಂದು 3 ಬಾರಿ ಓಂಕಾರದ ಉಚ್ಚಾರಣೆಯಿಂದ ಶುರು ಮಾಡೋಣ. ಆರಾಮ್ಸೆ ಕೂತ್ಕೊಳ್ಳೋಣ. ಬೆನ್ನು ಕತ್ತು ನೇರವಾಗಿರಿಸಿ, ಕಣ್ಗಳನ್ನು ಮುಚ್ಚಿ. Start doing some deep breathing. Breathe in deeply and breathe out completely. Relax your body, relax your mind. Let us chant 3 round of Omkara. Inhale deeply, inhale. And feel the beautiful resonance of Omkara throughout your body for a while. ಸಂಪೂರ್ಣ ದೇಹದಲ್ಲಿ ಓಂಕಾರದ ಪ್ರತಿಧ್ವನಿಯನ್ನ ಫೀಲ್ ಮಾಡ್ಕೊತಾ slowly join your hands, rub your palms. Keep your palms on your eyes. Gently give a facial massage, neck massage. Slowly open your eyes, looking at your palms. All right. So once again, welcome back everybody to this beautiful evening. ಇವತ್ತು ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ನ ನಾವು ಕಲೀಲಿಕ್ಕೆ ಹೋಗ್ತಾ ಇದೀವಿ. ಒನ್ ಆಫ್ ದ ವೆರಿ ಪವರ್ಫುಲ್ ಟೆಕ್ನಿಕ್ ವಿ ಆರ್ ಗೋಯಿಂಗ್ ಟು ಲರ್ನ್. ಸೊ ವಾಟ್ ಇಸ್ ದಿಸ್ ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಅಥವಾ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು, ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಅದರಿಂದ ಮುಂಚೆ ಲೆಟ್ ಮೀ ಕನೆಕ್ಟ್ ವಿತ್ ಯು ಪೀಪಲ್ ಆಲ್. ಐ ಹೋಪ್ ಎಲ್ರೂ ನನ್ನ ಕ್ಲಾಸಸ್ಗಳನ್ನ ಈಗಾಗಲೇ ಮುಂಚೆ ಕೂಡ ಅಟೆಂಡ್ ಮಾಡಿದೀರಿ ಅಂತ ಅನ್ಕೊಂಡಿದ್ದೀನಿ. ಯಾರಾದ್ರೂ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದ್ರೆ ಜಸ್ಟ್ ಟೈಪ್ FT ಇನ್ ದ ಚಾಟ್ ಬಾಕ್ಸ್. ನಿಮ್ಮಲ್ಲಿ ಯಾರಾದ್ರೂ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದ್ರೆ FT ಇನ್ ದ ಚಾಟ್ ಬಾಕ್ಸ್ ಟೈಪ್ ಮಾಡಿ ಮೊದಲನೇದು. ಅದರಿಂದ ಮುಂಚೆ ನೀವೆಲ್ಲರೂ ಇನ್ನೊಂದು ಕೆಲಸ ಮಾಡಬೇಕು, ದಯವಿಟ್ಟು ನಿಮ್ಮ ವಿಡಿಯೋಸ್ನ ಆನ್ ಮಾಡಿ. ಸ್ಟಾರ್ಟ್ ಯುವರ್ ವಿಡಿಯೋಸ್ ಗೈಸ್. ಆ ವಿಡಿಯೋಸ್ ಆನ್ ಆಗಿರ್ಲಿ. ಯಾರಾದ್ರೂ ತುಂಬಾ ಆಪತ್ತಿಜನಕ ಸ್ಥಿತಿಯಲ್ಲಿ ಕೂತಿದ್ದೀರಂದ್ರೆ ಬೇಡ. ಯಾರು ಆಪತ್ತಿಜನಕ ಸ್ಥಿತಿಯಲ್ಲಿ ಇಲ್ಲ ಅವರೆಲ್ಲರೂ ವಿಡಿಯೋ ಆನ್ ಮಾಡಿ. ಗ್ರೇಟ್. ಕೀಪ್ ಯುವರ್ ವಿಡಿಯೋಸ್ ಆನ್ ಸೊ ದಟ್ ಅಟ್ ಲೀಸ್ಟ್ ಒಂಚೂರು ಲೈವ್ಲಿ ಫೀಲ್ ಆಗುತ್ತೆ ಕ್ಲಾಸ್. ಇವತ್ತು ಕೂಡ ಸುಮಾರು ಜನ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದೀರಿ. ಓಕೆ, ಸೊ ಒಂದು ಸುಮಾರು 8-10 ಜನ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದೀರಿ ಅನ್ಸುತ್ತೆ. ಮಿಕ್ಕವರೆಲ್ಲ ಈಗಾಗಲೇ ಕ್ಲಾಸಸ್ ಅಟೆಂಡ್ ಮಾಡ್ತಾನೆ ಇದ್ದೀರಿ. ಸೊ ದಯವಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ ಏನಂದ್ರೆ ಕೀಪ್ ದ ವಿಡಿಯೋಸ್ ಆನ್ ಸೊ ದಟ್ ದ ಕ್ಲಾಸ್ ಕ್ಯಾನ್ ಬಿ ಲೈವ್. ಇಲ್ಲಾಂದ್ರೆ ಏನಾಗುತ್ತೆ, ಇಲ್ಲಿ ಒಂದ್ ಕಡೆಯಿಂದ ನಾನು ಮಾತಾಡ್ತಾ ಇದ್ದೀನಿ, ಐ ಆಮ್ ಜಸ್ಟ್ ಟಾಕಿಂಗ್ ದ ಸ್ಕ್ರೀನ್ ತರ ಅಂತ ಅನಿಸ್ತಾ ಇರುತ್ತೆ. ಆಲ್ ರೈಟ್. ಸೊ ಯಾರ್ಯಾರು ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದೀರಿ ಅವ್ರಿಗೆ ನಾನು ಪರಿಚಯ ಕೊಟ್ಬಿಡ್ತೀನಿ. ನನ್ನ ಹೆಸರು ಡಾಕ್ಟರ್ ವಿಮಲ್ ಜೈನ್ ಅಂತ, ಡ್ರಗ್ಲೆಸ್ ಥೆರಪಿಸ್ಟು. ಬುದ್ಧತ್ವ ಹೀಲಿಂಗ್ ಫೌಂಡೇಶನ್ ಹೆಸರಲ್ಲಿ ನಮ್ಮ ಬೆಂಗಳೂರಲ್ಲಿ ಒಂದು ಸಂಸ್ಥೆ ಇದೆ. ಹಿಂದಿನ ಸುಮಾರು 15-16 ವರ್ಷಗಳಿಂದ ಡ್ರಗ್ಲೆಸ್ ಥೆರಪಿಸ್ಟ್ ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದೀನಿ. ಅದರಲ್ಲಿ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ,
ಮೈಂಡ್ ಟ್ರೈನಿಂಗು, NLP, ರೇಖಿ, ಚಕ್ರ ಸಾಧನ, ಯೋಗ, ಪ್ರಾಣಾಯಾಮ, ಮೆಡಿಟೇಷನ್, ಈ ತರದ ಸಾಕಷ್ಟು ರೀತಿಯ ಮೋರ್ ದೆನ್ 40+ ಡ್ರಗ್ಲೆಸ್ ಥೆರಪೀಸ್ಗಳನ್ನು ಕಲ್ತಿದ್ದೀನಿ. ಸುಮಾರು 15ಗಿಂತ ಹೆಚ್ಚು ಬೇರೆ ಬೇರೆ ರೀತಿಯ ವಿದ್ಯೆಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ರೈಟ್. ಸೊ ಇವೆಲ್ಲ ಇಲ್ಲಿ ನಡೀತಾ. ಇಲ್ಲಿ ತನಕ ಸುಮಾರು ಒಂದು 30,000-40,000 ಜನರಿಗೆ ಟ್ರೈನಿಂಗ್ ಗಳನ್ನ ಕೊಟ್ಟಿದ್ದೀನಿ ಬೇರೆ ಬೇರೆ ವಿಷಯಗಳಲ್ಲಿ. ಅದಲ್ಲದೆ ಸುಮಾರು 5,000ಗಿಂತ ಹೆಚ್ಚು ಜನರಿಗೆ ಒನ್ ಸೆಷನ್ ಮಾಡಿ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅದರಿಂದ ಅವ್ರಿಗೆ ಹೊರಗಡೆ ಬರ್ಲಿಕ್ಕೆ ಹೆಲ್ಪ್ ಮಾಡಿದ್ದೀನಿ, ಸಹಾಯ ಮಾಡಿದ್ದೀನಿ. ಓಕೆ, ಸೊ ಇದಿಷ್ಟು ನನ್ನ ಪರಿಚಯ. ಇವತ್ತಿನ ಕ್ಲಾಸ್ ಏನಿದೆ, ಪವರ್ ಆಫ್ ಮ್ಯಾನಿಫೆಸ್ಟೇಷನ್. ಸೊ ನಿಮ್ಮಲ್ಲಿ ಎಷ್ಟು ಜನ ಈ ವರ್ಡ್ ಕೇಳಿದಿರಿ? ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಅಥವಾ ಲಾ ಆಫ್ ಅಟ್ರಾಕ್ಷನ್ ಆಗಿರ್ಬೋದು, ಅಥವಾ ಸೆಲ್ಫ್ ಹಿಪ್ನೋಸಿಸ್ ನೀವು ಯಾವ್ದಾದ್ರು ಕಲ್ತಿರ್ಬೋದು. ಈ ತರ ಏನಾದ್ರು ಕಲ್ತಿದ್ದೀರಾ ಅಥವಾ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ? ಎನಿಬಡಿ? ಜಸ್ಟ್ ಟೈಪ್ ಮೀ ಇನ್ ದ ಚಾಟ್ ಬಾಕ್ಸ್. ಯಾರ್ಯಾರು ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಿ? ಸರ್ ನನಗೆ ಒಂಚೂರು ಗೊತ್ತಿದೆ, ನನಗೆ ಫುಲ್ ಗೊತ್ತಿದೆ, ವಾಟ್ ಎವರ್, ಜಸ್ಟ್ ಟೈಪ್ me or whatever you want to say. I heard about it. Okay. Nothing. ಏನು ಗೊತ್ತಿಲ್ಲ. ಸಾಗರ್ ಅವರು. All right. I heard about it but not applied. Okay. Proper ಆಗಿ ಗೊತ್ತಿಲ್ಲ. Okay. ಆಲ್ರೈಟ್. ಸೊ ಇದನ್ನ ಇವತ್ತು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಪ್ರಾಕ್ಟಿಕಲ್ ಆಗಿ ಇನ್ಸ್ಟೆಂಟ್ ಆಗಿ ಏನಾದ್ರೂ ನಾವು ಮ್ಯಾನಿಫೆಸ್ಟ್ ಮಾಡಬಹುದಾ, ಒಂದು ಪ್ರಯತ್ನ ಮಾಡೋಣ. ನಿಮ್ಮಲ್ಲಿ ಎಷ್ಟು ಜನ ಕನೆಕ್ಟ್ ಆಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಿ ನೀವೇನಾದ್ರೂ ಇನ್ಸ್ಟೆಂಟ್ ಆಗಿ ಮ್ಯಾನಿಫೆಸ್ಟ್ ಮಾಡಕ್ ಆಗತ್ತಾ ಅಂತ. ಇನ್ಸ್ಟೆಂಟ್ ಆಗಿಲ್ಲ ಅಂದ್ರೂ ಕೂಡ ಲಾಂಗ್ ರನ್ ಅಲ್ಲಿ ಸಾಕಷ್ಟು ಮ್ಯಾನಿಫೆಸ್ಟೇಷನ್ ಗಳನ್ನ ನಾವು ಮಾಡಬಹುದು. ಬಟ್ ಇನ್ಸ್ಟೆಂಟ್ ಆಗಿ ಏನಾದ್ರೂ ಮ್ಯಾನಿಫೆಸ್ಟ್ ಮಾಡಕ್ ಆಗತ್ತಾ? ವಿಲ್ ಜಸ್ಟ್ ಟಾಕ್ ಅಬೌಟ್ ದಟ್, ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದಟ್. ಒಂದು ಪ್ರಾಕ್ಟಿಕಲ್ ಆಗಿ ಮಾಡುವ ಪ್ರಯತ್ನ ಕೂಡ ಮಾಡೋಣ. Okay, so before that, let us understand what is this manifestation. Manifestation ಅಂದ್ರೆ whatever ನಾವು ನಮ್ಮ ಜೀವನದಲ್ಲಿ ಏನ್ ಗಳಿಸಿದ್ದೀವಿ, whatever you have today, it is all manifested by you. ನಿಮ್ಮ ಜೀವನದಲ್ಲಿ ಇವತ್ತು ಏನೇ ಇರ್ಬೋದು, ನೋವು, ದುಃಖ, ಕಾಯಿಲೆಗಳು, ಭಯಗಳು, ಅಥವಾ ಖುಷಿ, ಸಂಪತ್ತು, ಸಕ್ಸೆಸ್ಸು, ಅಬಂಡೆನ್ಸು, ಒಳ್ಳೆಯ ಸಂಬಂಧಗಳು, ಏನೇ ಇರ್ಬೋದು, ಇಟ್ ಈಸ್ ಆಲ್ ಕ್ರಿಯೇಟೆಡ್ ಬೈ ಯು. ಇಟ್ ಈಸ್ ಆಲ್ ಮ್ಯಾನಿಫೆಸ್ಟೆಡ್ ಬೈ ಯು, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ. ಕೆಲವೊಂದನ್ನು ನಾವು ಗೊತ್ತಿದ್ದು ಮ್ಯಾನಿಫೆಸ್ಟ್ ಮಾಡ್ತೀವಿ, ಕೆಲವೊಂದನ್ನು ನಾವು ಇಲ್ದೇನೆ ಮ್ಯಾನಿಫೆಸ್ಟ್ ಮಾಡ್ತೀವಿ. ನಮ್ಮ ಜೀವನದಲ್ಲಿ ಏನೇ ಇದ್ರೂ ಕೂಡ ಅದನ್ನ ನಾವೇ ಅಟ್ರಾಕ್ಟ್ ಮಾಡ್ತಾ ಇದ್ದೀವಿ. ವಿ ಆರ್ ಅಟ್ರಾಕ್ಟಿಂಗ್ ಎವ್ರಿಥಿಂಗ್ ಇನ್ ಅವರ್ ಲೈಫ್, ವೆದರ್ ಇಟ್ ಈಸ್ ಎನಿ ಕೈಂಡ್ ಆಫ್ ನೆಗೆಟಿವ್ ಥಿಂಗ್ ಆರ್ ಪಾಸಿಟಿವ್ ಥಿಂಗ್ ಇನ್ ಯೋರ್ ಲೈಫ್. ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ನೆಗೆಟಿವ್ ವಸ್ತು ಇದ್ರೂ ಕೂಡ, ಅಥವಾ ನೆಗೆಟಿವಿಟಿ ಇದ್ರೂ ಕೂಡ, ಪಾಸಿಟಿವಿಟಿ ಇದ್ರೂ ಕೂಡ, ಅದನ್ನ ನೀವೇ ನಿಮ್ಮ ಜೀವನದಲ್ಲಿ ಬರಮಾಡ್ಕೊಳ್ತಾ ಇದ್ದೀರಿ, ನೀವೇ ಅಟ್ರಾಕ್ಟ್ ಮಾಡ್ತಾ ಇದ್ದೀರಿ. ಹೇಗೆ ಅಟ್ರಾಕ್ಟ್ ಮಾಡ್ತೀವಿ? ನಿಮ್ಮಲ್ಲಿ ಪ್ರಶ್ನೆ ಬರ್ಬೋದು, ಸರ್ ನಮ್ಗೆಲ್ಲ ಒಳ್ಳೇದ್ ಬೇಕು ಅಂತಾನೆ ಬಯಸ್ತೀವಿ, ಬಟ್ ಕೆಟ್ಟದ್ದು ಯಾಕೆ ಬರ್ತಾ ಇದೆ? ಕೆಟ್ಟದನ್ನು ಕೂಡ ನಾವೇ ಅಟ್ರಾಕ್ಟ್ ಮಾಡ್ತಾ ಇದ್ದೀವಿ. ದಿಸ್ ಹೋಲ್ ಯೂನಿವರ್ಸ್ ಯಾವ ತರ ವರ್ಕ್ ಆಗತ್ತೆ ಅಂದ್ರೆ, ದಿಸ್ ಹೋಲ್ ಯೂನಿವರ್ಸ್ ಇಸ್ ವೈಬ್ರೇಷನ್, ಎನರ್ಜಿ ಇದೆ. ರೈಟ್. ಇವತ್ತು ಸೈನ್ಸ್ ಕೂಡ ಹೇಳುತ್ತೆ ಎವ್ರಿಥಿಂಗ್ ಇಸ್ ಒನ್ ಸಿಂಗಲ್ ಎನರ್ಜಿ. ಪೂರ್ತಿ ಜಗತ್ನಲ್ಲಿ ಏನೇನಿದೆ ಅದೊಂದು ಎನರ್ಜಿ ರೂಪದಲ್ಲಿದೆ. ಎನರ್ಜಿ ಅಂದ್ರೆ ವೈಬ್ರೇಷನ್. ಇಟ್ ಇಸ್ ವೈಬ್ರೇಟಿಂಗ್ ಎಟ್ ಸರ್ಟನ್ ಫ್ರೀಕ್ವೆನ್ಸಿ. ಇವತ್ತು ಸೈನ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ಎವ್ರಿಥಿಂಗ್ ಈಸ್ ಎನರ್ಜಿ ಅಂಡ್ ಎವ್ರಿಥಿಂಗ್ ಈಸ್ ವೈಬ್ರೇಟಿಂಗ್ ಅಟ್ ಸರ್ಟನ್ ಫ್ರೀಕ್ವೆನ್ಸಿ. ಸೊ ಆ ಫ್ರೀಕ್ವೆನ್ಸಿನ ನಾವು ಮ್ಯಾಚ್ ಮಾಡಿದಾಗ, ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಹೇಳ್ತಾರೆ ಆ ಫ್ರೀಕ್ವೆನ್ಸಿನ ನಾವು ಮ್ಯಾಚ್ ಮಾಡಿದಾಗ, ಆ ಫ್ರೀಕ್ವೆನ್ಸಿಯಲ್ಲಿ ಏನಿದೆ ಅದನ್ನೆಲ್ಲ ನಾವು ಅಟ್ರಾಕ್ಟ್ ಮಾಡ್ತೀವಿ. ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್, ನೀವೇನಾದ್ರೂ ನಿಮ್ ದೇಹದಲ್ಲಿ ಕಾಯಿಲೆ ಇದೆ ಅಂದ್ರೆ, ಏನಾಗಿದೆ ಗೊತ್ತಾ, ಆ ಕಾಯಿಲೆದ ಒಂದು ಫ್ರೀಕ್ವೆನ್ಸಿ ಇದೆ. ಆ ಫ್ರೀಕ್ವೆನ್ಸಿ ಜೊತೆಗೆ ನೀವು ಸಿಂಕ್ರನೈಸ್ ಆಗ್ಬಿಟ್ಟಿದ್ದೀರಿ. ನಿಮ್ಮ ಫ್ರೀಕ್ವೆನ್ಸಿ ಅದರ ಫ್ರೀಕ್ವೆನ್ಸಿ ಒಂದಾಗಿದೆ, ಹಾಗಾಗಿ ಅದು ನಿಮ್ ಜೀವನದಲ್ಲಿ ಬಂದಿದೆ. ಯು ಹ್ಯಾವ್ ಟು ಜಸ್ಟ್ ಚೇಂಜ್ ಯೋರ್ ಫ್ರೀಕ್ವೆನ್ಸಿ ಟು ಕಮ್ ಔಟ್ ಆಫ್ ದಟ್ ಪ್ರಾಬ್ಲಮ್. ಅಟ್ ದ ಸೇಮ್ ಟೈಮ್, ನೀವೇನಾದ್ರು ತುಂಬಾ ಶ್ರೀಮಂತರಾಗಿದ್ದೀರಿ, ತುಂಬಾ ಸಕ್ಸಸ್ಫುಲ್ ಆಗಿದ್ದೀರಿ ಅಂದ್ರೆ, ಆ ಸಕ್ಸಸ್ ಅಥವಾ ಶ್ರೀಮಂತಿಕೆ ಏನಿದೆ ಅದರದ್ದು ಒಂದು ವೈಬ್ರೇಷನ್ ಇದೆ. ಆ ವೈಬ್ರೇಷನ್ ಜೊತೆಗೆ ನಿಮ್ಮ ವೈಬ್ರೇಷನ್ ನ ಸಿಂಕ್ರನೈಸ್ ಮಾಡ್ಬಿಟ್ಟಿದ್ದೀರಿ. ಅಂಡ್ ಬೈ ಸಿಂಕ್ರನೈಸಿಂಗ್ ದಟ್ ವೈಬ್ರೇಷನ್, ಯು ಹ್ಯಾವ್ ಅಟ್ರಾಕ್ಟೆಡ್ ದಟ್ ಸಕ್ಸಸ್, ಯು ಹ್ಯಾವ್ ಅಟ್ರಾಕ್ಟೆಡ್ ದಟ್ abundance, you have attracted that money and all that. Right? So ಹಾಗಾದ್ರೆ ನಾವು ಬೇಡದಿರುವಂತ ವೈಬ್ರೇಷನ್ ಹೊರಗಡೆ ಬಂದು ಬೇಕಾಗಿರುವಂತ ವೈಬ್ರೇಷನ್ ಅಲ್ಲಿ ಹೋಗಬಹುದಾ? ಎಸ್, ಖಂಡಿತ ಹೋಗ್ಬೋದು. ಹೇಗೆ? ಹೌ ಇಟ್ ಇಸ್ ಪಾಸಿಬಲ್?
ಇವಾಗ ಈ ಸೈನ್ಸ್ ಏನ್ ಹೇಳ್ತಾ ಇದೆ, ದ ಸೇಮ್ ಥಿಂಗ್ ಅವರ್ ಸ್ಕ್ರಿಪ್ಚರ್ಸ್ ಗಳಲ್ಲಿ, ನಮ್ಮ ಸ್ಕ್ರಿಪ್ಚರ್ಸ್ ಗಳಲ್ಲಿ ನಮ್ಮ ಋಷಿ ಮುನಿಗಳು ಹೇಳಿ ಹೋಗಿದ್ದಾರೆ. ಮೆನಿ ಆಫ್ ಅವರ್ ಸ್ಕ್ರಿಪ್ಚರ್ ಸೇಸ್ ದಟ್ ದಿಸ್ ಹೋಲ್ ಯೂನಿವರ್ಸ್ ಇಸ್ ಲೈಕ್ ಅ ಸ್ಪೈಡರ್ಸ್ ವೆಬ್ ಅಂತ, ಒಂದು ಜೇಡು ಹುಳದ ಬಲೆ ಅಂತ ನಾವು ಏನ್ ಹೇಳ್ತೀವಿ. ಈ ಪೂರ್ತಿ ಯೂನಿವರ್ಸು ಜೇಡು ಹುಳದ ಬಲೆ ತರ ಕೆಲಸ ಮಾಡ್ತಾ ಇದೆ. ಆ ಜೇಡು ಹುಳದ ಬಲೆ ನೀವು ನೋಡಿದ್ರೆ, ಸ್ಪೈಡರ್ಸ್ ವೆಬ್ ನೀವು ನೋಡಿದ್ರೆ ಅದು ಹೇಗಿರುತ್ತೆ, ಕಂಪ್ಲೀಟ್ ಆಗಿ ಏನೋ ಒಂದು ಬ್ಯೂಟಿಫುಲ್ ಒಂದು ಸ್ಟ್ರಕ್ಚರ್ನ ಅದು ಕ್ರಿಯೇಟ್ ಮಾಡಿರುತ್ತೆ. ಅಂಡ್ ಮಜಾ ನೋಡಿ, ಆ ಜೇಡ್ ಹುಳ, ಆ ಸ್ಪೈಡರು ಆ ಬಲೆನ ತನ್ನ ಸಲೈವಾದಿಂದಾನೇ ಆ ಒಂದು ವೈರ್ ತರ ಸೃಷ್ಟಿ ಮಾಡಿ ಅದರ ಸಲೈವಾದಿಂದಾನೇ ಅದು ಕ್ರಿಯೇಟ್ ಮಾಡತ್ತೆ. ಕ್ರಿಯೇಟ್ ಮಾಡಿ ಸ್ವಲ್ಪ ದಿನ ಅದರಲ್ಲಿ ವಿಚರಣೆ ಮಾಡುತ್ತೆ. ವಿಚರಣೆ ಮಾಡಿ ಅದು ಯಾವಾಗ ಬೇಡ ಅಂತ ಅನ್ಸುತ್ತೆ, ಆ ಬಲೆನ ಮತ್ತೆ ಅದೇ ನುಂಗ್ ಬಿಡತ್ತೆ. ದಿಸ್ ಹೌ ದ ಹೋಲ್ ಯೂನಿವರ್ಸ್ ಈಸ್ ವರ್ಕಿಂಗ್. ಸೈನ್ಸು ಕೂಡ ಅದೇ ಹೇಳ್ತಾ ಇದೆ. ಬಿಗ್ ಬ್ಯಾಂಗ್ ಇಂದ ಈ ಸೃಷ್ಟಿ ರಚನೆ ಆಯ್ತು, ಪೂರ್ತಿ ಸೃಷ್ಟಿ ರಚನೆ ಆಯ್ತು. ಅಂಡ್ ಒನ್ ಫೈನ್ ಡೇ ಇಟ್ ವಿಲ್ ಗೆಟ್ ಇನ್ ಟು ಅ ಬಿಗ್ ಕ್ರಂಚ್. ಅಂದ್ರೆ ಬಿಗ್ ಬ್ಯಾಂಗ್ ಇಂದ ಸೃಷ್ಟಿ ರಚನೆ ಆಯ್ತು, ಬಿಗ್ ಕ್ರಂಚ್ ಅಂತಂದಾಗ ಅದು ಮತ್ತೆ ಆ ಶೂನ್ಯದಿಂದ ಬಂತು, ಶೂನ್ಯಕ್ಕೆ ಹೋಗ್ಬಿಡತ್ತೆ ಅಂತ ಸೈನ್ಸ್ ಕೂಡ ಅದನ್ನೇ ಹೇಳ್ತಾ ಇದೆ. ನಮ್ಮ ಋಷಿ ಮುನಿಗಳು ಅದನ್ನೇ ಹೇಳಿದ್ದಾರೆ. ಅಂಡ್ ಬೋತ್ ಆರ್ ಮೀಟಿಂಗ್ ಅಟ್ ಸರ್ಟನ್ ಪಾಯಿಂಟ್ಸ್. ಅದನ್ನ ನಮ್ಮ ಲೆವೆಲಿಗೆ ಬರೋಣ. ಅಷ್ಟೇ, ದೊಡ್ಡ ದೊಡ್ಡ ಸೈನ್ಸ್ ಬೇಡ, ನಮ್ಮ ಲೆವೆಲಿಗೆ ಬರೋಣ. ನಮ್ಮ ಜೀವನದಲ್ಲಿ ಇವತ್ತು ನಾವು ಏನಿದ್ದೀವಿ, ದಟ್ ಈಸ್ ಆಲ್ ಕ್ರಿಯೇಟೆಡ್ ಬೈ ಅಸ್. ಹೇಗೆ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ? As I told you, this whole universe is one single energy. Everything is vibrating at certain frequency. And ನಾವು ಕೂಡ ಅದೇ ಎನರ್ಜಿಯಿಂದ ಮಾಡಲ್ಪಟ್ಟಿದ್ದೀವಿ. ನಮ್ಮ ದೇಹ, ನಮ್ಮ ಮೆದುಳು, ನಮ್ಮ ಮನಸ್ಸು ಇವು ನಮ್ಮ ಹತ್ರ ಇದೆ. ಅಂಡ್ ನಮ್ಮ ದೇಹ, ನಮ್ಮ ಮೆದುಳು, ನಮ್ಮ ಮನಸ್ಸಿಂದ ಕಂಟ್ರೋಲ್ ಆಗ್ತಾ ಇದೆ. ಅಂಡ್ ನಮ್ಮ ಮನಸ್ಸು ಅಂತಂದಾಗ ಇಟ್ಸ್ ಅ ಬಿಗ್ ಟಾಪಿಕ್. ಆಕ್ಚುಲಿ ಸ್ವಲ್ಪ ಶಾರ್ಟ್ ಮಾಡ್ತಾ ಇದ್ದೀನಿ. ಈ ಸಂಪೂರ್ಣ ಜಗತ್ತು, ಪದೇ ಪದೇ ನಾನು ಹೇಳಿದ್ದೀನಿ, ಇಟ್ ಈಸ್ ಕನೆಕ್ಟೆಡ್ ವಿತ್ ಯೋರ್ ಬಾಡಿ. ನಿಮ್ಮ ದೇಹ ನಿಮ್ಮ ಬ್ರೈನ್ ಜೊತೆ ಕನೆಕ್ಟ್ ಆಗಿದೆ, ನಿಮ್ಮ ಬ್ರೈನ್ ನಿಮ್ಮ ಮನಸ್ಸಿನ ಜೊತೆ ಕನೆಕ್ಟ್ ಆಗಿದೆ. ಮನಸ್ಸಲ್ಲಿ ಎಲ್ಲ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಿ, ಅದು ಬ್ರೈನ್ ನ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ, ಬ್ರೈನ್ ಬಾಡಿನ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ, ಹೊರ ಜಗತ್ತನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ. ಸೊ ಮೈಂಡ್ ಈಸ್ ವಾಟ್? ಮನಸ್ಸು ಎಲ್ಲಿದೆ, ಅಥವಾ ಮನಸ್ಸು ಅಂದ್ರೆ ಏನು? ವಾಟ್ ಇಸ್ ಮೈಂಡ್, ಬೈ ದ ವೇ? ಎನಿಬಡಿ? ವಾಟ್ ಇಸ್ ಮೈಂಡ್? ಯು ಕ್ಯಾನ್ ಆನ್ಸರ್. ಚಾಟ್ ಬಾಕ್ಸ್ ಮುಖಾಂತರ ನೀವು ಆನ್ಸರ್ ಮಾಡ್ಬೋದು. ಇಫ್ ಯು want to say something, you can say it. What is mind? ಯೋಚಿಸೋದು, ಚಿತ್ತ. ಓಕೆ, ಶಕ್ತಿ, ಅನಿಸಿಕೆ, ಇಟ್ ಇಸ್ ಹಾರ್ಡ್ವೇರ್. ಮೈಂಡ್ ಇಸ್ ಅವರ್ ಕಾನ್ಸಿಯನ್ಸ್, ಸಾಫ್ಟ್ವೇರು. ಓಕೆ, ಎಸ್, ಹಾರ್ಡ್ವೇರ್ ಅಲ್ಲ, ಸಾಫ್ಟ್ವೇರ್. ಕರೆಕ್ಟ್. ಸೊ ನೀವೇನು ಹೇಳಿದ್ರಿ ಅದೆಲ್ಲಾನು ಸರಿನೇ. ಮೈಂಡ್ ಈಸ್ ನಥಿಂಗ್ ಬಟ್ ಯೋರ್ ಥಾಟ್ಸ್, ಫೀಲಿಂಗ್ಸ್, ಇಮೋಷನ್ಸ್ ಆ್ಯಂಡ್ ಯೋರ್ ಮೆಮರೀಸ್. ಈ ನಾಲ್ಕು ಸೇರಿ ನಿಮ್ಮ ಮನಸ್ಸಾಗತ್ತೆ. ನಿಮ್ಮ ವಿಚಾರಗಳು, ನಿಮ್ಮ ಥಾಟ್ಸ್, ಫೀಲಿಂಗ್ಸ್ ನಿಮ್ಮ ಭಾವಗಳು, ಇಮೋಷನ್ಸ್ ನಿಮ್ಮ ಅನಿಸಿಕೆಗಳು, ಆ್ಯಂಡ್ ನಿಮ್ಮ ನೆನಪುಗಳು, ಎಲ್ಲ ಸೇರಿ ಮನಸ್ಸಾಗತ್ತೆ. ನಾವು ಇವೆಲ್ಲವೂ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಅಲ್ಲಿ ಎಲ್ಲೂ ಇಲ್ಲ. ನಿಮ್ಮ ಯೋಚನೆ ನಿಮ್ಮ ಬ್ರೈನ್ ಅಲ್ಲಿ ಬರ್ತಾ ಇದೆ, ಬಟ್ ಬ್ರೈನ್ ಇಂದ ಆ ಯೋಚನೆ ತೆಗೆದು ತೋರಿಸಿ ಫಿಸಿಕಲ್ ಲೆವೆಲ್ ಅಲ್ಲಿ ತೋರ್ಸಕ್ ಆಗೋದಿಲ್ಲ. ನಿಮ್ಮ ಭಾವನೆಗಳನ್ನ ತೆಗೆದು ತೋರ್ಸಕ್ಕಾಗಲ್ಲ. ನಿಮ್ಮ ನೆನಪುಗಳನ್ನ, ಇವತ್ತು ನನ್ಗೆ ಯಾಕೋ ನನ್ನ ಹಳೆ ಪ್ರೇಯಸಿ ಅಥವಾ ಪ್ರಿಯತಮ ನೆನಪಿಗೆ ಬರ್ತಾ ಇದ್ದಾನ ಅಂತ ಅನ್ಕೊಳ್ಳಿ. ತೋರ್ಸಪ್ಪ, ಎಲ್ಲಿ ಆ ನಿನ್ ನೆನಪು ಅಂತಂದ್ರೆ ತೋರ್ಸಕ್ಕಾಗತ್ತಾ? ರೈಟ್, ಯು ಕ್ಯಾನ್ ನಾಟ್ ಶೋ. ಸೊ ಇವೆಲ್ಲ ಏನಿದೆ, ದೇ ಆರ್ ಆಲ್ ಎಟ್ ದ ಎನರ್ಜಿ ಲೆವೆಲ್. ಸೈನ್ಸ್ ಹೇಳುತ್ತೆ ಕಿ ಪ್ರತಿಯೊಂದು ವಿಚಾರವೂ ಕೂಡ ಒಂದು ರೀತಿಯ ವೈಬ್ರೇಷನ್ ನಿಮ್ಮ ಬ್ರೈನ್ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ. ಆ ವೈಬ್ರೇಷನ್ ನಿಮ್ ಬ್ರೈನ್ ಅಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ಮಾಡ್ತಾ ಇದೆ. ಅಂಡ್ ದಟ್ ಕೆಮಿಕಲ್ ರಿಯಾಕ್ಷನ್ ಇಸ್ ಕಮಿಂಗ್ ಡೌನ್ ಟು ದ ಬಾಡಿ. ಅಂಡ್ ದಟ್ ಥಾಟ್ಸ್ ಏನಿದೆಯಲ್ಲ, ಥಾಟ್ಸ್, ಫೀಲಿಂಗ್ಸ್ ಅಂಡ್ ಇಮೋಷನ್ಸು ಇದೇ ಎನರ್ಜಿ. ನಿಮ್ಮ ವಿಚಾರಗಳು, ನಿಮ್ಮ ಭಾವಗಳು ಯಾವ ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಾ ಇದೆ, ಆ ತರದ ಫ್ರೀಕ್ವೆನ್ಸಿನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಿ. ಎಕ್ಸಾಂಪಲ್ಗೆ ಭಯ ಅಂತ ತಗೊಳ್ಳೋಣ. ನಿಮ್ಮಲ್ಲಿ ಎಷ್ಟೋ ಜನರಿಗೆ ಭಯ ಆಗತ್ತೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ಕತ್ಲು ಭಯ ಆಗತ್ತೆ?
ಡಾರ್ಕ್ನೆಸ್ ಅಂದ್ರೆ ಫಿಯರ್ ಅಪ್ಪ. ಎಷ್ಟು ಜನರಿಗೆ ಜಸ್ಟ್ ಟೈಪ್ ಮೀ ಇನ್ ದ ಚಾಟ್ ಬಾಕ್ಸ್. ನನಗಾಗ್ತಿತ್ತು ಅಪ್ ಟು ದ ಏಜ್ ಆಫ್ 32, ನನ್ 32 ವರ್ಷ ವಯಸ್ಸಾಗೋ ತನಕ ಕೂಡ ಕತ್ಲು ಅಂದ್ರೆ ಎಲ್ಲಿಲ್ಲದ ಭಯ ಇತ್ತು ನನಗೆ. ರೈಟ್. ಸೊ ನಮ್ಮಲ್ಲಿ ಸುಮಾರು ಜನರಿಗೆ ಕತ್ಲು ಭಯ ಇವತ್ತು ಕೂಡ ಆಗ್ತಾ ಇದೆ. ಈಗ ನೀವೆಲ್ಲರೂ ಐ ಹೋಪ್ ಕಿ 30+ ಎಲ್ಲ ಜಾಯ್ನ್ ಆಗಿದ್ದೀರಿ ಅಂತ ಅನ್ಕೊಂಡೆ. 25-30+ ಇದ್ದೀರಿ. 30 ವರ್ಷ ಆದ್ಮೇಲೂ ಕೂಡ, ಅಷ್ಟು ದೊಡ್ಡವರು ಆದ್ಮೇಲೂ ಕೂಡ ಕತ್ಲು ಭಯ ಅಂದ್ರೆ ನಾಚಿಕೆ ಆಗಲ್ವಾ? ಹ್ಮ್. ಇಲ್ಲಿ ಎಷ್ಟೋ ಜನ ಹೇಳ್ತಾ ಇಲ್ಲ. ಯಾಕೆ ಹೇಳ್ತಾ ಇಲ್ಲ ಅಂದ್ರೆ ನಾಚಿಕೆ ಆಗ್ತಾ ಇದೆ ಅಷ್ಟೇ. ಭಯ ಆಗ್ತಾ ಇದೆ. ಹೇಳಕ್ ನಾಚಿಕೆ, ಹೇಗಪ್ಪ ಹೇಳೋದು ಅಂತ. ನನ್ಗೆ ನಾಚಿಕೆ ಆಗ್ತಾ ಇಲ್ಲ. ಯಾಕಂದ್ರೆ ಕೆಲವೊಂದ್ ಕಡೆ ನಾವು ಸತ್ಯವನ್ನ ಅಕ್ಸೆಪ್ಟ್ ಮಾಡ್ಬಿಡ್ಬೇಕು ಅಲ್ವಾ? ಇಷ್ಟು ದೊಡ್ಡವರಾದ್ಮೇಲೆ ಕೂಡ ಕತ್ತಲು ಭಯ ಆಗ್ತಾ ಇದೆ. ಯಾಕೆ? ಬಿಕಾಸ್ ದಟ್ ಫಿಯರ್ ಯು ಹ್ಯಾವ್ ಮ್ಯಾನಿಫೆಸ್ಟೆಡ್ ಅಂಡ್ ಯು ಹ್ಯಾವ್ ಸ್ಟೋರ್ಡ್ ಇನ್ ಯೋರ್ ಸಬ್ ಕಾನ್ಸಿಯಸ್ ಮೈಂಡ್. ನಮ್ಮ ಒಳ ಮನಸ್ಸಲ್ಲಿ ಆ ಭಯವನ್ನ ನಾವು ಬಾಲ್ಯದಲ್ಲಿ ಅದನ್ನ ಮ್ಯಾನಿಫೆಸ್ಟ್ ಮಾಡಿ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಸ್ಟೋರ್ ಮಾಡಿಬಿಟ್ಟಿದೀವಿ. ಅಂಡ್ ದಟ್ ಸ್ಟೋರ್ಡ್ ಇಮೋಷನ್ಸ್, ದಟ್ ಸ್ಟೋರ್ಡ್ ಎನರ್ಜಿ ಈಸ್ ವರ್ಕಿಂಗ್ ಆಸ್ ಫಿಯರ್ ಇನ್ ದ ಡಾರ್ಕ್ನೆಸ್ ಟುಡೇ. ಇವತ್ತು ನಿಮ್ಗೆ ಕಾನ್ಸಿಯಸ್ ಆಗಿ ನನ್ಗೆ ಹೇಳಿ, ಕಾನ್ಸಿಯಸ್ ಆಗಿ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿದೆ ಕಿ ಡಾರ್ಕ್ನೆಸ್ ಅಲ್ಲಿ ಏನು ಇಲ್ಲ ಅಲ್ಲಿ ಅಂತ. ನಿಮಗೆ ಪ್ರಶ್ನೆ ಹಾಕೊಳ್ರಿ. ಈಗ ಬೆಳಕಲ್ಲಿ ಕೂತಿದ್ದೀರಿ, ಬೆಳಕಲ್ಲಿ ಏನಿದೆ? ಕತ್ಲಲ್ಲೂ ಕೂಡ ಅದೇ ಇದೆ. ನಿಮ್ಗೆ ನೀವು ಪ್ರಶ್ನೆ ಹಾಕ್ದಾಗ ಉತ್ತರ ಬರ್ತಾ ಹೌದಲ್ಲ, ಕತ್ಲಲ್ಲೂ ಅದೇ ಇದೆ, ಬೆಳಕಲ್ಲೂ ಅದೇ ಇದೆ. ಕತ್ಲಲ್ಲಿ ಏನು ಇಲ್ಲ, ನನಗೆ ಗೊತ್ತಿಲ್ಲದಿರುವಂತದ್ದು ಏನು ಇಲ್ಲ, ಅಥವಾ ನಾನು ನೋಡದೇ ಇರುವಂತದ್ದು ಏನು ಇಲ್ಲ. ಆದ್ರೂ ಕೂಡ ಭಯ ಆಗ್ತಾ ಇದೆ. ಅಂದ್ರೆ ಆ ಭಯವನ್ನು ಓವರ್ಕಮ್ ಮಾಡಕ್ ಆಗ್ತಾ ಇಲ್ಲ. ಬಿಕಾಸ್ ಯು ಹ್ಯಾವ್ ಮ್ಯಾನಿಫೆಸ್ಟೆಡ್ ದಟ್ ಫಿಯರ್ ಇನ್ ಯುವರ್ ಚೈಲ್ಡ್ಹುಡ್. ಬಾಲ್ಯದಲ್ಲಿ ಏನಾಗತ್ತೆ ಅಂದ್ರೆ, ಈಗ ಚಿಕ್ಕ ಚಿಕ್ಕ ಮಕ್ಕಳನ್ನ ನೋಡಿ ನೀವು. ಚಿಕ್ಕ ಮಗು ಅಲ್ಲೇನೋ ಕಾಕ್ರೋಚ್ ಹೋಗ್ತಾ ಇದೆ, ಟಕ್ 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 ಅಂತ ಹೋಗಿ ಕಾಕ್ರೋಚ್ ಹಿಡಿಯಕ್ ಹೋಗುತ್ತೆ. ನಾವೇನ್ ಮಾಡ್ತೀವಿ? ಕಾಕ್ರೋಚ್ ಕಾಕ್ರೋಚ್ ಬಿಡೋದು ಬಿಡು ಬಿಡು ಅಂತ. ಅದು ಹಿಡ್ಕೊಂಡು ತಿನ್ನಕ್ ಪ್ರಯತ್ನ ಮಾಡುತ್ತೆ. ನಾವು ಅದನ್ನ ಜಾಡ್ತೀವಿ, ಏನ್ ಮುಟ್ಬೇಡ ಅದನ್ನ ಅಂತ. ರೈಟ್. ಇಲಿ ಹೋಗ್ತಾ ಇರತ್ತೆ, ಇಲಿನ ಹಿಡ್ಕೊಳಕ್ ಹೋಗುತ್ತೆ. ಒಂದೊಳ್ಳೆ ಮನೇಲಿ ಹಾವು ಬಂದ್ಬಿಡ್ತು ಅಂದ್ರೂ ಕೂಡ ಚಿಕ್ಕ ಮಕ್ಕಳಿಗೆ ಹಾವಿನ ಭಯ ಇರೋದಿಲ್ಲ. ಆ ಮಕ್ಳು ಏನ್ ಮಾಡ್ತಾರೆ? ಹಾವಿನ ಹತ್ರ ಹೋಗಿ ಅದನ್ನ ಹಿಡ್ಕೊಳಕ್ ಪ್ರಯತ್ನ ಮಾಡುತ್ತೆ. ನೀವೇನಾದ್ರು ನೋಡ್ಬಿಟ್ರೆ, ಅದು ಹಾವು, ಬಿಡು ಬಿಡು ಮಗು ಬಿಡು, ಅದು ಕಚ್ಬಿಡತ್ತೆ ಅಂತ ನೀವು ಅದಕ್ಕೆ ಭಯ ಬೆಳೆಸ್ತೀರಿ. ಅದೇ ತರ ನಿಮ್ ತಂದೆ ತಾಯಿ, ನೀವು ಚಿಕ್ಕವರು ಇದ್ದಾಗ ಯೋಚನೆ ಮಾಡಿ. ನಿಮ್ ತಂದೆ ತಾಯಿ ಏನೋ ಒಂದು ತಿನ್ ತಿನ್ನೋ ಪದಾರ್ಥನೋ ಏನೋ ಒಂದು ಮಾಡಿ ರೂಮಲ್ಲಿ ಇಟ್ಟಿದ್ದಾರೆ. ನೀವು ಹೋಗಿ ಆ ರೂಮಲ್ಲಿ ಇರುವಂತ ಏನ್ ವಸ್ತು ಇಟ್ಟಿದ್ದಾರೆ ಅದೇನೋ ಗಡ್ಬಡಿ ಮಾಡ್ತೀರಿ, ಏನೋ ಮಾಡ್ತೀರಿ ಅಂತ ಹೇಳಿ ನೀವು ಆ ಕಡೆ ಹೋಗಕ್ ಪ್ರಯತ್ನ ಮಾಡ್ತಾ ಇದ್ದಂಗೆ ತಂದೆ ತಾಯಿ ಏನ್ ಹೇಳ್ತಾ ಇದ್ರು, ಅಥವಾ ಮನೇಲಿರೋ ದೊಡ್ಡವ್ರು ಏನ್ ಹೇಳ್ತಾ ಇದ್ರು? ಅಲ್ಲೋಗ್ಬಿಡ, ಅಲ್ಲಿ ಗುಮ್ಮ ಇದ್ದಾನೆ, ಅಲ್ಲೋಗ್ಬಿಡ, ಅಲ್ಲಿ ಇದ್ದಿದೆ. ರೈಟ್. ಇದು ಪದೇ 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 ಆದಾಗ ಏನಾಗುತ್ತೆ? ಅದಲ್ಲದೆ ಎಷ್ಟೋ ಸತಿ ಚಿಕ್ಕವರು ಇರುವಾಗ ಈ ದೆವ್ವ ಭೂತ ಪ್ರೇತದ ಸ್ಟೋರಿಗಳು ನಮ್ಮ ಹಿರಿಯರು, ನಮ್ಮ ದೊಡ್ಡವರು ಮಾತಾಡ್ತಾ ಇರ್ತಾರೆ. ಮನೇಲಿ ಒಂದ್ ದೊಡ್ಡವ್ರು 4 ಜನ ಸೇರ್ಕೊಂಡ್ಬಿಟ್ರಪ್ಪ, ಭೂತ ಪ್ರೇತದ ಕಥೆಗಳು ಮಾತಾಡ್ತಾರೆ. ಊರಲ್ಲೆಲ್ಲ ಭೂತ ಪ್ರೇತದ ಕಥೆಗಳು ಮಾತಾಡ್ತಾರೆ. ಅದನ್ನೆಲ್ಲ ಕೇಳಿಸಿ ಕೇಳಿಸಿ ಈಗ ನಮ್ಗದರ ಅನುಭವ ಇಲ್ಲ. ಆದ್ರೆ ನಾವು ಅದನ್ನ ಪದೇ ಪದೇ ಕೇಳಿ ಕೇಳಿ ಆ ಭಯ ನಮ್ಮ ಒಳಗಡೆ ತುಂಬ್ಕೊಂಡ್ಬಿಟ್ಟಿದೀವಿ. ಅಂಡ್ ದಟ್ ಫಿಯರ್ ಈಸ್ ಮ್ಯಾನಿಫೆಸ್ಟೆಡ್ ಇನ್ ಯೋರ್ ಸಬ್ ಕಾನ್ಸಿಯಸ್ ಮೈಂಡ್. ಆ ಭಯ ಇವತ್ತು ಕೂಡ ನಿಮ್ಗೆ ಕತ್ಲು ಕಂಡ್ರೆ ಭಯ ಸೃಷ್ಟಿಸ್ತಾ ಇದೆ. ವೇರಸ್ ಯು ಕಾನ್ಸಿಯಸ್ಲಿ ನೋ, ನಿಮ್ಗೆ ಕಾನ್ಸಿಯಸ್ ಆಗಿ ಗೊತ್ತಿದೆ ಅಲ್ಲಿ ಏನು ಇಲ್ಲ ಅಂತ ಕತ್ಲಲ್ಲಿ. Right? So that darkness is created and attracted by you yourself. At the same time, my dear friends, ನಿಮ್ಗೆ ಗೊತ್ತಿರ್ಬೇಕು, ಶಿವಾಜಿ ಮಹಾರಾಜ್ ಎಷ್ಟು ಶೂರವೀರ ಆಗಿದ್ರು ಗೊತ್ತಾ ನಿಮ್ಗೆ? ಅವ್ರ ಬಗ್ಗೆ ಇತಿಹಾಸಕಾರರು ಬರೆಯುವಾಗ ಹೇಳ್ತಾರಂತೆ ಕಿ ಹಿಂದಿನ ಸುಮಾರು 1000 ವರ್ಷಗಳಲ್ಲಿ ಆ ತರದ ಶೂರವೀರ ಯಾರು ಹುಟ್ಟಲಿಲ್ಲ ಅಂತೆ. ಶೂರವೀರ ಬಾಲ್ಯದಿಂದಾನೆ 51 ವರ್ಷದಲ್ಲಿ ಅವರು ತೀರ್ಕೊಂಡ್ಬಿಟ್ಟಿದ್ರು. 51 ವರ್ಷದಲ್ಲೇ ಎಷ್ಟು ಪೂರ್ತಿ ಮುಘಲ್ ಸಾಮ್ರಾಜ್ಯವನ್ನ ಎದುರಾಕಿ ಅದನ್ನ ಹೆದರ್ಸಿದ್ರು. ಮುಘಲ್ ಸಾಮ್ರಾಜ್ಯ ಅವ್ರ ಮೇಲೆ ಏನು ಮಾಡಕ್ ಆಗಿಲ್ಲ ಅವ್ರು ಇರೋ ತನಕ ಕೂಡ. ರೈಟ್. ಇಷ್ಟು ಶೂರವೀರರು ಹೇಗೆ ಹುಟ್ಟಿದ್ರು, ಹೇಗೆ ಅದನ್ನ ಮ್ಯಾನಿಫೆಸ್ಟ್ ಮಾಡಿದ್ರು? ಬಾಲ್ಯದಲ್ಲೇ ಅವರ ತಾಯಿಯ ಗರ್ಭದಲ್ಲಿ ಇರುವಾಗ್ಲೇ ಅವ್ರಿಗೆ ಗರ್ಭ ಸಂಸ್ಕಾರ ಆಗಿತ್ತು. ಅವರ ತಾಯಿ ಜಿಜಾಬಾಯಿ, ಅವರ ಗುರುಗಳು ಸಮರ್ಥ ರಾಮದಾಸರು ಅವ್ರಿಗೆ ಗರ್ಭ ಸಂಸ್ಕಾರ ಮಾಡಿ ಗರ್ಭದಲ್ಲಿ ಇರುವಂತಹ ಆ ಮಗುಗೆನೆ ಈ ಧೈರ್ಯವನ್ನ, ಈ ಪಾಸಿಟಿವಿಟಿನ ತುಂಬಿದ್ರು. ಅದಾದ್ಮೇಲೆ ಹುಟ್ಟಿದ ಮೇಲೆ ಅವರ ತಾಯಿ ಜಿಜಾಬಾಯಿ ಅವ್ರಿಗೆ ಯಾವುದೇ ಭಯದ ಕಥೆಗಳನ್ನು ಹೇಳಿಲ್ಲ, ಶೂರವೀರರ ಕಥೆಗಳನ್ನು ಮಾತ್ರ ಹೇಳಿದ್ರು. ಆ ಶೂರವೀರರ ಕಥೆಗಳನ್ನ ಕೇಳಿ ಕೇಳಿ ಅವರು ದೊಡ್ಡವರಾದಾಗ ಅವ್ರು ಆ ತರ ಶೂರವೀರ ಆದ್ರು. ಅಂದ್ರೆ ದಟ್ ಆ ಶೂರ, ಆ ವೀರತೆ ಅವರು ಅವರ ಸಬ್ ಕಾನ್ಸಿಯಸ್ ಮೈಂಡ್ ಇಂದ ಮ್ಯಾನಿಫೆಸ್ಟ್ ಮಾಡಿದ್ರು. ಹಾಗಾಗಿ ಅವ್ರಿಗೆ ಯಾವುದೇ ರೀತಿ ಭಯ ಇರಲಿಲ್ಲ. He fought like a warrior and he was a greatest warrior of the world.
ಮೈ ಡಿಯರ್ ಫ್ರೆಂಡ್ಸ್, ನಾನು ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ಎವ್ರಿಥಿಂಗ್ ಈಸ್ ಕ್ರಿಯೇಟೆಡ್ ಬೈ ಯೋರ್ ಮೈಂಡ್. ನಿಮ್ಮ ಮನಸ್ಸಿಂದ ಅದು ಕ್ರಿಯೇಟ್ ಮಾಡ್ತೀರಿ, ಕ್ರಿಯೇಟ್ ಮಾಡಿ ಅದನ್ನ ಒಳ ಮನಸ್ಸಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಡ್ತೀರಿ. ಸ್ಟೋರ್ ಮಾಡಿದ್ಮೇಲೆ ಆ ಒಳ ಮನಸ್ಸು ಹೇಗೆ ಹೇಳ್ತಾ ಇದೆ ಅದಕ್ಕೆ ತಕ್ಕಂತೆ ನಿಮ್ಮ ಜೀವನ ನಡೀತಾ ಇದೆ. ಇದೆಲ್ಲ ಪೂರ್ತಿ ಅರ್ಥ ಮಾಡ್ಕೊಂಡು ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಆಕ್ಚುಲಿ ನಮ್ಮ ಅಡ್ವಾನ್ಸ್ ಲೆವೆಲ್ ಕೋರ್ಸ್ ಅಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಇನ್ ಡಿಟೇಲ್ ಅರ್ಥ ಮಾಡ್ಕೋತೀವಿ ಹೇಗೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಈಸ್ ಕ್ರಿಯೇಟಿಂಗ್ ಎವ್ರಿಥಿಂಗ್. ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಹೇಗೆ ಪ್ರೋಗ್ರಾಮ್ ಆಗಿದೆ, ಹೇಗೆ ಅದನ್ನ ಅಂಡು ಮಾಡಿ ನಾವು ರೀಪ್ರೋಗ್ರಾಮ್ ಮಾಡಬಹುದು. ರೈಟ್? ಸೊ ಯು ಕ್ಯಾನ್ ಮ್ಯಾನಿಫೆಸ್ಟ್. ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಅಗಾಧವಾದಂತಹ ಶಕ್ತಿ ಇದೆ. ಆ ಶಕ್ತಿ ಹೇಗಿದೆ ಅಂದ್ರೆ ಅದನ್ನ ನಾವು ಗೊತ್ತಿಲ್ದೇನೆ ರಾಂಗ್ ಆಗಿ ನೆಗೆಟಿವ್ ಆಗಿ ಪ್ರೋಗ್ರಾಮ್ ಮಾಡ್ಬಿಟ್ಟಿದೀವಿ. ಹಂಗಾಗಿ ನಮ್ಮ ಜೀವನದಲ್ಲಿ ಏನಾದ್ರೂ ಇವತ್ತು ಕಾಯಿಲೆ ಇದೆ, ನೋವಿದೆ, ಬಡತನ ಇದೆ, ಜಾಬ್ ಪ್ರಾಬ್ಲಮ್ ಇದೆ, ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂದ್ರೆ ದಟ್ ಈಸ್ ಆಲ್ ಮ್ಯಾನಿಫೆಸ್ಟೆಡ್ ಬೈ ಯು ಅಂಡ್ ಇಟ್ ಇಸ್ ಸ್ಟೋರ್ಡ್ ಇನ್ ಯೋರ್ ಸಬ್ ಕಾನ್ಸಿಯಸ್ ಮೈಂಡ್ ದಟ್ ಈಸ್ ಕ್ರಿಯೇಟಿಂಗ್ ಯೋರ್ ಲೈಫ್. ನಿಮ್ಮ ಜೀವನದಲ್ಲಿ ಇವತ್ತು ಸಕ್ಸಸ್ಫುಲ್ ಆಗಿದ್ದೀರಿ, ಶ್ರೀಮಂತರಾಗಿದ್ದೀರಿ, ಆರೋಗ್ಯದಿಂದ ಇದ್ದೀರಿ, ಸ್ಟ್ರಾಂಗ್ ಆಗಿದ್ದೀರಿ, ಪಾಸಿಟಿವ್ ಆಗಿದ್ದೀರಿ, ದಟ್ ಈಸ್ ಆಲ್ಸೋ ಮ್ಯಾನಿಫೆಸ್ಟೆಡ್ ಬೈ ಯು ಅಂಡ್ ಇಟ್ ಈಸ್ ಸ್ಟೋರ್ಡ್ ಇನ್ ಯೋರ್ ಸಬ್ ಕಾನ್ಸಿಯಸ್ ಮೈಂಡ್ ಅಂಡ್ ದಟ್ ಈಸ್ ರನ್ನಿಂಗ್ ಯೋರ್ ಶೋ ಆಫ್ ಲೈಫ್ ರೈಟ್. ಸರ್ ಹೇಗೆ ಇದನ್ನ ಮಾಡೋದು, ಹೇಗೆ? ಈಗ ಆಗೋಗಿದೆ ಸರ್, ಅದೆಲ್ಲ ಬಿಡಿ ಈಗ ಕತೆ. ನೋ, ಟೆಲ್ ಮಿ ವಾಟ್ ಟು ಡೂ ಸರ್. ಎಸ್ ಸರ್ಸ್ ಅಂಡ್ ಮೇಡಮ್ಸ್, ಲೆಟ್ ಅಸ್ ಲರ್ನ್ ದಟ್ ನಾವು. ಅದನ್ನು ಕಲಿಯೋಣ ಇವಾಗ. ಹೇಗೆ, ಹೌ ಡು ವಿ ಕ್ರಿಯೇಟ್ ದಟ್ ವೈಬ್ರೇಷನ್? ಆ ಮ್ಯಾನಿಫೆಸ್ಟೇಷನ್ ವೈಬ್ರೇಷನ್ ಹೇಗೆ ನಾವು ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಅದರದ್ದು ಕೆಲವೊಂದು ಸ್ಟೆಪ್ಸ್ ಇದೆ. ಓಕೆ, ಒಂದ್ಸತೆ ಒಂದು ಪ್ರಾಕ್ಟಿಕಲ್ ಮಾಡೋಣ, ಒಂದು ಸಿಂಪಲ್ ಎಕ್ಸ್ಪ್ಲೇನ್ ಮಾಡೋಣ. ಲೆಟ್ಸ್ ಇನ್ಸ್ಟೆಂಟ್ ಆಗಿ ಏನಾದ್ರೂ ನಿಮ್ಮಲ್ಲಿ ಯಾರಾದ್ರೂ ಏನಾದ್ರು ಮ್ಯಾನಿಫೆಸ್ಟ್ ಮಾಡ್ತೀರಾ? ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಟ್. ಮಾಡೋ ಪ್ರಯತ್ನ ಮಾಡೋಣ. ಇವತ್ತು ವಿ ಆರ್ 51 ಹಿಯರ್. ಅಟ್ಲೀಸ್ಟ್ ನಿಮ್ಮಲ್ಲಿ ಒಂದು 4-5 ಜನರಿಗೆ ಏನಾದ್ರು ಇನ್ಸ್ಟೆಂಟ್ ಆಗಿ ಏನಾದ್ರು ಮ್ಯಾನಿಫೆಸ್ಟ್ ಮಾಡ್ಬೋದಾ? ಮ್ಯಾನಿಫೆಸ್ಟ್ ಅಂದ್ರೆ ಏನು? ನೀವ್ ಏನ್ ಅಂದ್ಕೊಳ್ತೀರಿ ನಿಮ್ಮ ಮನಸ್ಸಲ್ಲಿ ಅದು ಈ ಸಮಯದಲ್ಲಿ ಆಗ್ಬೇಕು. ಓಕೆ, ಒಂದು ಸಿಂಪಲ್ ಪ್ರಾಕ್ಟಿಕಲ್ ನ ಮಾಡೋಣ. ನಿಮ್ಮಲ್ಲಿ ಎಷ್ಟು ಜನ ರೆಡಿ ಇದ್ದೀರಿ ಹೇಳಿ? ಜಸ್ಟ್ ಟೈಪ್ ರೆಡಿ ಇನ್ ದ ಚಾಟ್ ಬಾಕ್ಸ್ ಸೊ ದಟ್ ವಿ ಕ್ಯಾನ್ ಸ್ಟಾರ್ಟ್ ಇಟ್. ಪ್ರಾಕ್ಟಿಕಲ್ ಆಗಿ ಮಾಡೋಣ, ಆಮೇಲೆ ಪೂರ್ತಿ ಪ್ರಾಸೆಸ್ ನಿಮ್ಗೆ ಹೇಳ್ಕೊಡ್ತೀನಿ. ಅದೇ ತರ ನೀವು ನಿಮ್ಮ ಲೈಫಲ್ಲಿ ಏನೇನ್ ಬೇಕೋ ಅದನ್ನೆಲ್ಲ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ನಿಮ್ಮಲ್ಲಿ ಸುಮಾರು ಜನ ರೆಡಿ ಆಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಏನ್ ಮಾಡೋಣ ಅಂದ್ರೆ ಒಂದು ಸಿಂಪಲ್ ಥಿಂಗ್ ನ ಮ್ಯಾನಿಫೆಸ್ಟ್ ಮಾಡುವ ಪ್ರಯತ್ನ ಮಾಡೋಣ. ಈ ಸಮಯದಲ್ಲಿ ಹೇಗಾಗುತ್ತೆ ನನಗೆ ಗೊತ್ತಿಲ್ಲ, ಹೌ ಇಟ್ ವರ್ಕ್ ಐ ಡೋಂಟ್ ನೋ. ನಿಮ್ಮಲ್ಲಿ ಎಷ್ಟು ಜನರಿಗೆ ಅದು ವರ್ಕ್ ಆಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ನೀವೇನಾದ್ರೂ ನಿಮ್ಮಲ್ಲಿ ಯಾರು ತುಂಬಾ ಡೀಪ್ ಆಗಿ, ಕೆಲವರು ಇನ್ಸ್ಟೆಂಟ್ ಆಗಿ ಡೀಪ್ ಆಗಿ ಕನೆಕ್ಟ್ ಆಗ್ಬಿಡ್ತಾರೆ. ನಿಮ್ಮಲ್ಲಿ ಯಾರು ಡೀಪ್ ಆಗಿ ಕನೆಕ್ಟ್ ಆಗ್ತೀರಿ ಅವ್ರಿಗೆ ಇನ್ಸ್ಟೆಂಟ್ ರಿಸಲ್ಟ್ ಬರುತ್ತೆ. ಯಾರು ಡೀಪ್ ಆಗಿ ಕನೆಕ್ಟ್ ಆಗಕ್ಕಾಗಲ್ಲ, ಇಟ್ ಮೇ ಟೇಕ್ ಸಮ್ ಟೈಮ್, ಬಟ್ ಆಗತ್ತೆ. ಓಕೆ, ಬಟ್ ನಿಮ್ಮಲ್ಲಿ ಎಷ್ಟು ಜನರಿಗೆ ಇದು ಆಗತ್ತೆ? ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಟ್, ಅದನ್ನ ಅರ್ಥ ಮಾಡ್ಕೊಳ್ಳು. ಸೊ ಇವಾಗ ಏನ್ ಮಾಡೋಣ, ಸ್ಮಾಲ್ ಥಿಂಗ್ ನ ಮ್ಯಾನಿಫೆಸ್ಟ್ ಮಾಡೋಣ. ಸ್ಮಾಲ್ ಥಿಂಗ್ ಏನಿರ್ಬೋದು? ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಇದನ್ನ ಪ್ರಾಸೆಸ್ ಹೇಳ್ತೀನಿ. ದಟ್ ಪ್ರಾಸೆಸ್ ಯು ಹ್ಯಾವ್ ಟು ಫಾಲೋ. ಫಸ್ಟ್ ಬಾಡಿ ಮೈಂಡ್ ನ ರಿಲ್ಯಾಕ್ಸ್ ಮಾಡಬೇಕು. ವಿ ಹ್ಯಾವ್ ಟು ಗೋ ಟು ಆಲ್ಫಾ ಸ್ಟೇಟ್, ಹಿಪ್ನಾಟಿಕ್ ಸ್ಟೇಟ್ ಹೋಗ್ಬೇಕು ನಾವು. ಇವೆಲ್ಲ ಹಿಪ್ನಾಟಿಕ್ ಸ್ಟೇಟ್ ಅಲ್ಲಿ ಮ್ಯಾನಿಫೆಸ್ಟ್ ಆಗಿ. ಹಿಪ್ನಾಟಿಕ್ ಸ್ಟೇಟ್ ಇಸ್ ಯುವರ್ ಸಬ್ ಕಾನ್ಸಿಯಸ್ ಸ್ಟೇಟ್. ಆ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಪವರ್ ಇದೆ. ಆ ಸಬ್ ಕಾನ್ಸಿಯಸ್ ಮೈಂಡ್ ಇಂದ ನಾವು ವೈಬ್ರೇಷನ್ ನ ಕ್ರಿಯೇಟ್ ಮಾಡ್ತೀವಿ. ಯಾವಾಗ ಸಬ್ ಕಾನ್ಸಿಯಸ್ ಮೈಂಡ್ ಇಂದ ವೈಬ್ರೇಷನ್ ನ ಕ್ರಿಯೇಟ್ ಮಾಡ್ತೀವಿ, ಅವಾಗ ಆ ತರದ ವೈಬ್ರೇಷನ್ ನೀವು ಹೊರಗಡೆ ಕೊಡ್ತಾ ಇದ್ದಂಗೆ ದಟ್ ವೈಬ್ರೇಷನ್ ನಿಮ್ಗೆ ಏನ್ ಬೇಕೋ ಅದು ಕ್ಯಾಚ್ ಮಾಡುತ್ತೆ ಅಂಡ್ ದಟ್ ವಿಲ್ ಗೆಟ್ ಅಟ್ರಾಕ್ಟೆಡ್. ಎಕ್ಸಾಂಪಲ್ ಇವಾಗ ಏನ್ ಮಾಡ ಅಂದ್ರೆ ಒಂದು ಸಿಂಪಲ್, ನಿಮ್ಗೆ ಮನೇಲಿ ಯಾರಿದ್ದಾರೆ ಈ ಸಮಯದಲ್ಲಿ, ಅವರಲ್ಲಿ ಯಾರಾದ್ರೂ ಒಬ್ರು ನಿಮ್ಗೆ ಒಂದು ಲೋಟ ನೀರ್ ತಂದ್ಕೊಡ್ಬೇಕು. ಅವ್ರಿಗೆ ಹೇಳೋದ್ ಬೇಡ, ಮನಸ್ಸಿನ ಒಳಗಡೆ ಆ ಥಾಟ್ ನ ನೀವು ಕ್ರಿಯೇಟ್ ಮಾಡಬೇಕು. ಆ ಮನಸ್ಸಿನ ಒಳಗಡೆ ಥಾಟ್ ಕ್ರಿಯೇಟ್ ಮಾಡಿದ ತಕ್ಷಣ ಫ್ಯೂ ಮಿನಿಟ್ಸ್ ಅಲ್ಲಿ ಅವರು ನಿಮ್ಗೆ ಆ ನೀರಿನ ಲೋಟ ತಂದು ಕೊಡ್ಬೇಕು, ಅಥವಾ ಕಾಫಿ ಲೋಟ ತಂದು ಕೊಡ್ಬೇಕು. ಅಥವಾ ನೀವು ಯಾರನ್ನ ನಿಮ್ಗೆ ತುಂಬಾ ಕ್ಲೋಸ್ ಆಗಿರೋರು, ಅವ್ರನ್ನ ನೆನ್ಸ್ಕೊಂಡು ಈ ಸಮಯದಲ್ಲಿ ಅವ್ರು ನನಗೆ ಫೋನ್ ಮಾಡ್ಲಿ, ಈ ತರದ ವೈಬ್ರೇಷನ್ ನಿಮ್ ಮನಸ್ಸಿನ ಒಳಗಡೆ ಕ್ರಿಯೇಟ್ ಮಾಡಬೇಕು. ನೋಡೋಣ ನಿಮ್ಗೆ ಅವ್ರಿಗೆ ಏನಾದ್ರು ಕಾಲ್ ಮಾಡ್ತಾರಾ ಅಂತ. 5 to 7 ಮಿನಿಟ್ಸ್ ಇದು ಪ್ರಾಸೆಸ್ ಇರುತ್ತೆ. ಸೊ ಈ ತರ ಏನಾದ್ರು, ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಕೆಲಸದ ಮೇಲೆ ಹೋಗಿದ್ದಾರೆ ಹೊರಗಡೆ, ಇವಾಗ ನೆಕ್ಸ್ಟ್ 2 to 5 ಮಿನಿಟ್ಸ್ ಒಳಗಡೆ ಅವರು ಮನೆಗೆ ಬರ್ಬೇಕು, ಅಥವಾ ಮನೆಗೆ ಯಾರಾದ್ರು ಬಂದು ಬೆಲ್ ಮಾಡ್ಬೇಕು. ಓಕೆ, ರೈಟ್? ಈ ತರ ಯಾವ್ದಾದ್ರು ಒಂದು ಸ್ಮಾಲ್ ಥಿಂಗ್ ನ ನೀವು ಮ್ಯಾನಿಫೆಸ್ಟ್ ಮಾಡಕ್ಕೆ ಪ್ರಯತ್ನ ಮಾಡಿ. ಓಕೆ, ಈ ಸಮಯದಲ್ಲಿ ನೀವು ಏನ್ ಮಾಡ್ಬೋದು, ವಾಟ್ ಈಸ್ ಪಾಸಿಬಿಲಿಟಿ ಇದೆ ಅಂತದ್ ಮಾತ್ರ, ಪಾಸಿಬಲ್ ಇಲ್ದಿರೋದಲ್ಲ. ಈ ಸಮಯದಲ್ಲೇ ನನಗೆ PM ಫೋನ್ ಬರಬೇಕು, PM ಅವರು ಅವ್ರ ಆಫೀಸ್ ನಲ್ಲಿ ಕರಿಬೇಕು, ಅಥವಾ CM ಅವರು ಅವ್ರ ಆಫೀಸ್ ನಲ್ಲಿ ಕರಿಬೇಕು, ಆತರ ಅಲ್ಲ. ಓಕೆ, ಏನ್ ಆಗ್ಬಹುದು, ಸಾಧ್ಯತೆ ಇದೆ, ಸ್ಮಾಲ್ ಥಿಂಗ್.
ಸರ್ ಸೇಮ್ ಥಾಟ್ ಬಂತು ಲೈಕ್ ಅ ಗ್ಲಾಸ್ ಆಫ್ ವಾಟರ್. ಹೌದು, ಗ್ಲಾಸ್ ಆಫ್ ವಾಟರ್ನ ಮ್ಯಾನಿಫೆಸ್ಟ್ ಮಾಡಿ. ನಿಮ್ಗೆ ಆ ತರ ಥಾಟ್ ಬಂತಾ? ಓಕೆ. ಓಕೆ, ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಇವಾಗ ನಿಮ್ಗೆ ಇನ್ಸ್ಟ್ರಕ್ಟ್ ಮಾಡ್ತೀನಿ. ಆ ತರ ಮಾಡಿ ಯಾವ್ದಾದ್ರು ಒಂದು ಸ್ಮಾಲ್ ಥಿಂಗ್ ನ ನೀವು ಮ್ಯಾನಿಫೆಸ್ಟ್ ಮಾಡಕ್ ಪ್ರಯತ್ನ ಮಾಡಿ. ಐದರ್ ಯಾರಾದ್ರೂ ಮನೇಲಿರೋರು ಲೋಟ ವಾಟರ್, ಗ್ಲಾಸ್ ಆಫ್ ವಾಟರ್ ಅಥವಾ ಗ್ಲಾಸ್ ಆಫ್ ಕಾಫಿ ತಂದ್ಕೊಡ್ಬೇಕು. ಓಕೆ, ನಾನು ಹೇಳಕ್ ಮುಂಚೆನೆ ನಿಮ್ಗೆ ಆ ಥಾಟ್ ಬಂತು. ಎಸ್, ಸೊ ಯು ಮ್ಯಾನಿಫೆಸ್ಟ್ ದಟ್, ರೈಟ್? ಸೊ ನಾನು ಏನ್ ಹೇಳ್ತೀನಿ ನೆಕ್ಸ್ಟ್ ಅಂತ ನೀವು ಮುಂಚೆನೆ ಒಳಗಡೆ ಯೋಚನೆ ಮಾಡ್ಬಿಟ್ರಿ. ಗುಡ್. ಸೊ ಒಂದ್ ಸ್ಮಾಲ್ ಥಿಂಗ್ ಯಾವ್ದಾದ್ರು, ಅಥವಾ ನಿಮ್ಮ ಆತ್ಮೀಯರು ಯಾರು ತುಂಬಾ ಕ್ಲೋಸ್ ಆಗಿರೋರು ಈ ಸಮಯದಲ್ಲಿ ಕಾಲ್ ಮಾಡ್ಬೇಕು ಅಂತ ಆ ತರ ಥಾಟ್ ನ ಕ್ರಿಯೇಟ್ ಮಾಡ್ಬೇಕು. ಯಾವಾಗ ಕ್ರಿಯೇಟ್ ಮಾಡ್ಬೇಕು ಅವಾಗ ನಾನು ಹೇಳ್ತೀನಿ, ಅವಾಗ ನೀವು ಕ್ರಿಯೇಟ್ ಮಾಡ್ಬೇಕು. ಸೊ ನೆಕ್ಸ್ಟ್ 5 to 7 minutes ನೀವೇನ್ ಮಾಡ್ಬೇಕು ಅಂದ್ರೆ ನಾನು ಹೇಳುವಂತ ಪ್ರಾಸೆಸ್ ನ ಕಂಪ್ಲೀಟ್ ಆಗಿ ಫಾಲೋ ಮಾಡ್ಬೇಕು. ಯಾರು ಡೀಪ್ ಆಗಿ ಕನೆಕ್ಟ್ ಆಗ್ತೀರಿ ಅವ್ರದ್ದು ಮ್ಯಾನಿಫೆಸ್ಟ್ ಆಗುವಂತ ಸಾಧ್ಯತೆ ಹೆಚ್ಚು ಇರುತ್ತೆ. ನಿಮ್ಮಲ್ಲಿ 3-4 ಜನರಿಗೆ 5 ಜನರಿಗೆ ಮ್ಯಾನಿಫೆಸ್ಟ್ ಆಗುತ್ತಾ ಅಥವಾ ಯಾರಿಗೂ ಆಗಲ್ವಾ? ವಿಲ್ ಸಿ, ನೋಡೋಣ. ಓಕೆ, ಪ್ರಯತ್ನ ಮಾಡೋಣ. ಇನ್ಸ್ಟೆಂಟ್ ಆಗಿ ಆಗ್ಲೇಬೇಕು ಅಂತ ಏನಿಲ್ಲ. ವಿಲ್ ಟ್ರೈ. ಓಕೆ, ಸೊ ರೆಡಿ ಎವ್ರಿಬಡಿ? ಪ್ರಾಕ್ಟಿಕಲ್ ಮಾಡೋಣ, ಆಮೇಲೆ ಪೂರ್ತಿ ಪ್ರಾಸೆಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಹೇಗೆ ಕೆಲಸ ಮಾಡುತ್ತೆ, ಇದರಿಂದ ಏನ್ ಸೈನ್ಸ್ ಇದೆ, ಮತ್ತೆ ನೀವು ನಿಮಗೆ ಜೀವನದಲ್ಲಿ ಏನ್ ಬೇಕು ಅದನ್ನ ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅದನ್ನ ಪೂರ್ತಿ ಪ್ರಾಸೆಸ್ ಮಾಡಿಸ್ತೀನಿ. ರೈಟ್ ನಾವು ಒಂದು ಪ್ರಾಕ್ಟಿಕಲ್ ಆಗಿ ಇನ್ಸ್ಟೆಂಟ್ ಏನಾದ್ರು ಮ್ಯಾನಿಫೆಸ್ಟ್ ಮಾಡಕ್ಕಾಗತ್ತೆ ನೋಡೋಣ. ಲೆಟ್ ಸಿ. ಓಕೆ, ಸೊ ಆರಾಮ್ಸೆ ಕೂತ್ಕೊಳ್ಳಿ, ಸಿಟ್ ಕಂಫರ್ಟಬಲಿ, ಜಸ್ಟ್ ಫಾಲೋ ಮೈ ಇನ್ಸ್ಟ್ರಕ್ಷನ್ಸ್. ಇವಾಗ ಯಾರ್ಯಾರು ಡೀಪ್ ಕನೆಕ್ಟ್ ಆಗ್ತಾರೆ, ಆಸ್ ಐ ಟೋಲ್ಡ್ ಯು, ಅವ್ರಿಗೆ ಮಾತ್ರ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಡೋಂಟ್ ಮಿಸ್ ದಿಸ್ ಅಪಾರ್ಚುನಿಟಿ. ಅಟ್ ಲೀಸ್ಟ್ ಯು ವಿಲ್ ಲರ್ನ್. ಇಫ್ ಯು ಆರ್ ನಾಟ್ ಏಬಲ್ ಟು ಅಟ್ರಾಕ್ಟ್ ಎನಿಥಿಂಗ್ ರೈಟ್ ನೌ, ಯು ವಿಲ್ ಲರ್ನ್ ದ ಪ್ರಾಸೆಸ್. ಓಕೆ, ಸೊ ಇನ್ವಾಲ್ವ್ ಯೋರ್ ಸೆಲ್ಫ್. ಆರಾಮ್ಸೆ ಕೂತ್ಕೊಳ್ಳಿ, ಬೆನ್ನು ಕತ್ತು ನೇರವಾಗಿರ್ಲಿ, ಕಣ್ಗಳನ್ನು ಮುಚ್ಚಿ, ಕ್ಲೋಸ್ ಯೋರ್ ಐಸ್. Take some deep breathings. Breathe in deeply and breathe out completely. Relax your body, relax your mind. ದೇಹ ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮುಂದಿನ 5 to 7 minutes ಮನಸ್ಸಿನ ಒಳಗಡೆ ಒಂದು ಥಾಟ್ ಹಾಕೊಳ್ಳಿ. 5 ಇಂದ 7 ನಿಮಿಷ ನಾನು ಎಲ್ಲೂ ಹೋಗ್ಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ. ನಾನು ಬರೀ ಸರ್ ಹೇಳುವಂತ ಸೂಚನೆಗಳನ್ನ ಅನುಸರಿಸ್ತಾ ಅವ್ರನ್ನೇ ಫಾಲೋ ಮಾಡ್ತೀನಿ. ಅಂದ್ರೆ ನನ್ನ ಸೂಚನೆಗಳನ್ನೇ ನೀವು ಫಾಲೋ ಮಾಡ್ತೀರಿ ಅಂತ ನಿಮ್ಮ ಮನಸ್ಸಿನ ಒಳಗಡೆ ಒಂದು ಥಾಟ್ ನ ಹಾಕೊಳ್ಳಿ. ಜೊತೆಗೆ ನಿಮ್ಮ ಒಳ ಮನಸ್ಸಲ್ಲೂ ಕೂಡ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಸಬ್ಕಾನ್ಸಿಯಸ್ ಪ್ರೇಯರ್. ಓ ನನ್ನ ಒಳ ಮನಸ್ಸೆ, ಐ ಲವ್ ಯು, ನಾನು ನಿನ್ನನ್ನ ಪ್ರೀತಿಸ್ತೇನೆ. ನನಗೆ ನಿನ್ನ ಪವರ್ ಏನಿದೆ ಇವತ್ತು ತಿಳ್ಕೋಬೇಕು. ಐ ವಾಂಟ್ ಟು ನೋ ಯೋರ್ ಪವರ್ಸ್. ಇನ್ಸ್ಟೆಂಟ್ ಆಗಿ ಐ ವಾಂಟ್ ಟು ಮ್ಯಾನಿಫೆಸ್ಟ್ ಸಮಥಿಂಗ್ ಅಂಡ್ ಐ ನೋ, ನನಗೆ ಗೊತ್ತಿದೆ, ಯು ಕ್ಯಾನ್ ಮ್ಯಾನಿಫೆಸ್ಟ್ ದಟ್. ನೀನು ಅದನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು. ದಯವಿಟ್ಟು ನನಗೆ ಈ ತರ ನೀವೇನ್ ಥಾಟ್ ಹಾಕಿದಿರಿ, ಇದರ್ ನಿಮ್ಮ ಸ್ನೇಹಿತ ಕಾಲ್ ಮಾಡಬೇಕು, ಅಥವಾ ನಿಮ್ಗೆ ಗ್ಲಾಸ್ ಆಫ್ ವಾಟರ್ ಅಥವಾ ಗ್ಲಾಸ್ ಆಫ್ ಕಾಫಿ ಯಾರಾದ್ರೂ ತಂದ್ಕೊಡ್ಬೇಕು, ಅಥವಾ ಯಾರಾದ್ರೂ ಬಂದು ಡೋರ್ ಬೆಲ್ ನ ಪ್ರೆಸ್ ಮಾಡಬೇಕು. ಸೊ ಜಸ್ಟ್ ಮ್ಯಾನಿಫೆಸ್ಟ್ ದಟ್. ಇದು ನನಗೆ ಮ್ಯಾನಿಫೆಸ್ಟ್ ಮಾಡಿಕೊಡು, ಇನ್ಸ್ಟೆಂಟ್ ಆಗಿ ಇವಾಗಲೇ ನನಗಿದು ಮ್ಯಾನಿಫೆಸ್ಟ್ ಮಾಡಿಕೊಡು. ಆತರ ನಿಮ್ಮ ಸಬ್ಕಾನ್ಸಿಯಸ್ ಮೇಲೆ ಪ್ರಾರ್ಥನೆ ಮಾಡ್ತಾ ಇವಾಗ ಸುಮ್ಮನೆ ಡೀಪ್ ಬ್ರೀದಿಂಗ್ ಮಾಡ್ತಾ ಹೋಗಿ. ಜಸ್ಟ್ ಬ್ರೀದ್ ಇನ್ ಡೀಪ್ಲಿ ಅಂಡ್ ಬ್ರೀದ್ ಔಟ್ ಕಂಪ್ಲೀಟ್ಲಿ. ರಿಲ್ಯಾಕ್ಸ್ ಆಗ್ತಾ ಹೋಗಿ. ದೇಹ ರಿಲ್ಯಾಕ್ಸ್ ಆಗ್ತಾ ಇದೆ, ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದೆ. 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 ದೇಹ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದ್ದಂಗೆ ಈಗ ನೀವು ಆ ವ್ಯಕ್ತಿನ ನೆನ್ಸ್ಕೊಳ್ಳಿ. ಯಾರು ನಿಮ್ಗೆ ಆ ಗ್ಲಾಸ್ ಆಫ್ ವಾಟರ್ ತಂದ್ಕೊಡ್ಬೇಕು ಅಥವಾ ಕರೆ ಮಾಡಬೇಕು, ಅವ್ರನ್ನ ನೆನ್ಸ್ಕೊಳ್ಳಿ. ಅವ್ರನ್ನ ನಿಮ್ಮ ಮನಸ್ಸಿನ ಒಳಗಡೆ ನೋಡಿ. ನಿಮ್ಮ ಮನಸ್ಸಿನ ಒಳಗಡೆ ಅವ್ರನ್ನ ನೋಡ್ತಾ, ಈ ವ್ಯಕ್ತಿ ಇವಾಗ ನನಗೆ ಕಾಲ್ ಮಾಡ್ಲಿ, ಅಥವಾ ಈ ವ್ಯಕ್ತಿ ನಿಮ್ಮ ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ಮಕ್ಕಳಿರ್ಬೋದು, ಅವರು ನನಗೆ ನೀರಿನ ಲೋಟ ತಂದ್ಕೊಡ್ಬೇಕು, ಅಥವಾ ಅವ್ರು ನನಗೆ ಕಾಲ್ ಮಾಡ್ಲಿ. ಈ ತರದ ಒಂದು ವಿಚಾರವನ್ನ ನಿಮ್ಮ ಮನಸ್ಸಿನ ಒಳಗಡೆ ಹಾಕೊಳ್ಳಿ. ಮನೆಯಿರುವಂತ ಈ ವ್ಯಕ್ತಿ
ನನಗೆ ಒಂದು ನೀರಿನ ಲೋಟ ಅಥವಾ ಒಂದು ಕಾಫಿ ತಂದ್ಕೊಡ್ಬೇಕು, ಅಥವಾ ನನಗೆ ಈ ಸಮಯದಲ್ಲಿ ಕರೆ ಮಾಡಬೇಕು. ಆ ಥಾಟ್ ನ ಕ್ರಿಯೇಟ್ ಮಾಡಿ ಫಸ್ಟ್ ಮನಸ್ಸಿನ ಒಳಗಡೆ. ಲೆಟ್ ದಟ್ ಥಾಟ್ ಬಿಕಮ್ ಸ್ಟ್ರಾಂಗರ್. ಸ್ವಲ್ಪ ಸ್ಟ್ರಾಂಗ್ ಆಗಲಿ. ಎಸ್, ಇವ್ರು ನನಗೆ ತಂದ್ಕೊಡ್ಲಿ. ದಿಸ್ ಪರ್ಸನ್ ಶುಡ್ ಕಾಲ್ ಮೀ. ಈ ವ್ಯಕ್ತಿ ನನಗೆ ಕಾಲ್ ಮಾಡಲಿ. ಈ ವ್ಯಕ್ತಿ ನನಗೆ ನೀರಿನ ಲೋಟ ತಂದ್ಕೊಡ್ಲಿ. ಅದನ್ನ ವಿಚಾರ ಮಾಡ್ತಾ ಮಾಡ್ತಾ ಸ್ಟಾರ್ಟ್ ವಿಜುವಲೈಸಿಂಗ್ ಇಟ್. ಅದನ್ನ ಈ ಪಿಕ್ಚರ್ ತರ ನೋಡಿ, ವಿಜುವಲೈಸ್ ಮಾಡಿ. ಅವ್ರದ್ದು ಕಾಲ್ ಬಂದಿದೆ ಅಂಡ್ ನೀವು ಫೋನಲ್ಲಿ ಮಾತಾಡ್ತಾ ಇದ್ದೀರಿ, ಫೋನ್ ನೋಡ್ತಾ ಇದ್ದೀರಿ, ಅವ್ರದೇ ಫೋನು, ನೀವು ಫೋನಲ್ಲಿ ಮಾತಾಡ್ತಾ ಇದ್ದೀರಿ. ಅಥವಾ ಆ ವ್ಯಕ್ತಿ ಬಂದಿದ್ದಾರೆ, ನಿಮ್ಗೆ ನೀರಿನ ಲೋಟ ಕೊಡ್ತಿದ್ದಾರೆ, ನೀವು ಅದನ್ನ ನೀರು ಸ್ವೀಕಾರ ಮಾಡ್ತಾ ಇದ್ದೀರಿ. ಅಥವಾ ನಿಮ್ಮ ಮನೇಲಿ ಯಾರೋ ಬಂದಿದ್ದಾರೆ, ಡೋರ್ ಬೆಲ್ ನ ಪ್ರೆಸ್ ಮಾಡಿದ್ದಾರೆ, ಆ ಬೆಲ್ ನಿಮ್ಗೆ ಕೇಳಿಸ್ತಾ ಇದೆ. ಜಸ್ಟ್ ಅದನ್ನ ಸಂಪೂರ್ಣವಾಗಿ ಸ್ಪಷ್ಟವಾಗಿ ನಿಮ್ಮ ಮನಸ್ಸಿನ ಒಳಗಡೆ ವಿಜುವಲೈಸ್ ಮಾಡಿ ನೋಡಿ. ಜಸ್ಟ್ ನೋಡ್ತಾ ಹೋಗಿ, ಆ ಥಾಟ್ ನ ಸ್ಟ್ರಾಂಗ್ ಮಾಡ್ತಾ ಹೋಗಿ. ಈ ವ್ಯಕ್ತಿ ನನ್ ಕಾಲ್ ಮಾಡಿದಾನೆ, ನಾನು ಕಾಲಲ್ಲಿ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ, ಈ ವ್ಯಕ್ತಿ ನನಗೆ ನೀರಿನ ಲೋಟ ತಂದು ಕೊಡ್ತಿದ್ದಾರೆ. ಜಸ್ಟ್ ಮ್ಯಾನಿಫೆಸ್ಟ್ ದಟ್. ಅದನ್ನ ಸ್ಪಷ್ಟವಾಗಿ ನಿಮ್ಮ ಮನಸ್ಸಿನ ಒಳಗಡೆ ನೋಡಿ. ಅದನ್ನ ಸ್ಪಷ್ಟವಾಗಿ ನಿಮ್ಮ ಮನಸ್ಸಿನ ಒಳಗಡೆ ನೋಡ್ತಾ ಹೋಗಿ. ಕೆಲವರಿಗೆ ಇನ್ಸ್ಟೆಂಟ್ ಆಗಿ ಆಗಿರತ್ತೆ, ಕೆಲವು ಸ್ವಲ್ಪ ಟೈಮ್ ತಗೋಬಹುದು. ಅದನ್ನ ನೋಡ್ತಾ ಹೋಗಿ, ಫೀಲ್ ಮಾಡ್ತಾ ಹೋಗಿ, ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಾ ಹೋಗಿ, ಅದನ್ನ ಸ್ಪಷ್ಟವಾಗಿ ಮನಸ್ಸಿನ ಒಳಗಡೆ ನೋಡ್ತಾ ಹೋಗಿ. ಒಂದು ಮೈನ್ಯೂಟ್ ಡೀಟೇಲ್ಸ್ ಕೂಡ ನೋಡಿ. ಆ ವ್ಯಕ್ತಿ ಯಾವ ತರದ ಬಟ್ಟೆ ಹಾಕೊಂಡು ಬಂದಿದ್ದಾನೆ, ಯಾವ ಕೈಯಿಂದ ಲೋಟ ಹಿಡ್ಕೊಂಡು ನಿಮ್ಗೆ ಕೊಡ್ತಿದ್ದಾರೆ, ಅದನ್ನೆಲ್ಲ ನಿಮ್ಮ ಮನಸ್ಸಲ್ಲಿ ಸ್ಪಷ್ಟವಾಗಿ ನೋಡ್ತಾ ಹೋಗಿ. ಅಂಡ್ ಆ ವೈಬ್ರೇಷನ್ ಕಳಿಸ್ತಾ ಹೋಗಿ ಆ ವ್ಯಕ್ತಿಗೆ. ಆ ವ್ಯಕ್ತಿ ಬರಬೇಕು, ನನಗೆ ನೀರಿನ ಲೋಟ ಕೊಡಬೇಕು, ಆ ವ್ಯಕ್ತಿ ನನ್ ಕಾಲ್ ಮಾಡಬೇಕು, ಅಥವಾ ಆ ವ್ಯಕ್ತಿ ಬಂದು ಡೋರ್ ಬೆಲ್ ನ ಪ್ರೆಸ್ ಮಾಡಬೇಕು, ಅಥವಾ ವಾಟ್ ಎವರ್ ಯು ವಾಂಟೆಡ್ ಟು ಮ್ಯಾನಿಫೆಸ್ಟ್ ರೈಟ್ ನೌ. ಸೊ ಅದನ್ನು ಫೀಲ್ ಮಾಡ್ತಾ ಹೋಗಿ. ಜಸ್ಟ್ ಫೀಲ್ ಮಾಡಿ, ಸ್ಟ್ರಾಂಗ್ ಆಗಿ ಫೀಲ್ ಮಾಡಿ, ಸ್ಟ್ರಾಂಗ್ ಆಗಿ ಫೀಲ್ ಮಾಡಿ. ಜಸ್ಟ್ ಫೀಲ್ ಮಾಡ್ತಾ ಹೋಗಿ. ಆ ಥಾಟ್ ನ ಇನ್ನೂ ಸ್ಟ್ರಾಂಗ್ ಮಾಡ್ತಾ ಹೋಗಿ, ಇನ್ನೂ ಸ್ಟ್ರಾಂಗ್ ಮಾಡ್ತಾ ಹೋಗಿ. ಅದನ್ನು ವಿಜುವಲೈಸ್ ಮಾಡ್ತಾ ಹೋಗಿ, ನೋಡ್ತಾ ಹೋಗಿ, ನೋಡ್ತಾ ಹೋಗಿ, ನೋಡ್ತಾ ಹೋಗಿ. ವಿದಿನ್ ಫ್ಯೂ ಸೆಕೆಂಡ್ಸ್ ಟು ಅ ಮಿನಿಟ್ ಆರ್ 2 minutes ಅದನ್ನ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಾ ಹೋಗಿ, ಫೀಲ್ ಮಾಡ್ತಾ ಹೋಗಿ. ಯಾರಿಗೆ ಮ್ಯಾನಿಫೆಸ್ಟ್ ಆಗ್ಬಿಟ್ಟಿರತ್ತೆ, ಆ ಕೆಲಸ ಆಗ್ಬಿಟ್ಟಿರುತ್ತೆ, ಅವರು ಹ್ಯಾಂಡ್ ರೈಸ್ ಮಾಡ್ತೀರಿ. ಝೂಮ್ ಅಲ್ಲಿ ಹ್ಯಾಂಡ್ ರೈಸ್ ಆಪ್ಷನ್ ಇದೆ, ಆ ಹ್ಯಾಂಡ್ ರೈಸ್ ನ ಮಾಡ್ತೀರಿ. ಯಾರಿಗೆ ಆಗಿರುತ್ತೆ ಅವ್ರು ಹ್ಯಾಂಡ್ ರೈಸ್ ಮಾಡ್ತೀರಿ, ಯಾರಿಗೆ ಆಗಿಲ್ಲ ಅವರು ಅದನ್ನ ಫೀಲ್ ಮಾಡ್ತಾ ಹೋಗಿ. ಫ್ಯೂ ಮೋರ್ ಸೆಕೆಂಡ್ಸ್ ಜಸ್ಟ್ ಫೀಲ್ ಮಾಡ್ತಾ ಹೋಗಿ. ಜಸ್ಟ್ ಫೀಲ್ ಇಟ್, ಸ್ಟ್ರಾಂಗ್ಲಿ ಫೀಲ್ ಮಾಡಿ. ಮನಸ್ಸಿನ ಒಳಗಡೆ ಅದನ್ನ ನೋಡ್ತಾ ಹೋಗಿ. ಆ ಪಿಕ್ಚರ್ನ ಇನ್ನೂ ಕ್ಲಿಯರ್ ಮಾಡ್ತಾ ಹೋಗಿ. ಕ್ಲಿಯರ್ ಆಗಿ ಆ ಪಿಕ್ಚರ್ ನೋಡಿ. ನಿಮ್ಮ ಮಗ ಅಥವಾ ಮಗಳು ಅಥವಾ ಹಸ್ಬೆಂಡ್ ಅಥವಾ ವೈಫು ಅಥವಾ ಮನೇಲಿ ಯಾರಿದ್ದಾರೆ ಅವರು ನಿಮ್ಗೆ ನೀರಿನ ಲೋಟ ತಂದು ಕೊಟ್ಟಿದ್ದಾರೆ. ಜಸ್ಟ್ ಫೀಲ್ ಇಟ್, ಫೀಲ್ ಇಟ್, ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಾ. ಸ್ಪಷ್ಟವಾಗಿ ಅದನ್ನ ಮನಸ್ಸಿನ ಒಳಗಡೆ ನೋಡ್ತಾ ಹೋಗಿ. ಡೀಪ್ ಬ್ರೀತಿಂಗ್ ಮಾಡ್ತಾ ಹೋಗಿ, ಡೀಪ್ ಬ್ರೀತಿಂಗ್ ಮಾಡ್ತಾ ಹೋಗಿ. ಈಗ ಉಸಿರಾಟದ ಜೊತೆಗೆ ಅದನ್ನ ಸಿಂಕ್ರೊನೈಸ್ ಮಾಡಿ. ನಿಮ್ಮ ಫೀಲಿಂಗ್ ನ ನಿಮ್ಮ ಉಸಿರಾಟದ ಜೊತೆಗೆ ಸಿಂಕ್ರೊನೈಸ್ ಮಾಡಿ. ನೀವು ಉಸಿರಾಡ್ತಾ ಇದ್ದಂಗೆ ಆ ವ್ಯಕ್ತಿ ನನಗೆ ನೀರ್ ತಂದು ಕೊಟ್ಟಿದ್ದಾನೆ, ಆ ನೀರ್ ನಾನು ಕುಡಿತಾ ಇದ್ದೀನಿ. ಜಸ್ಟ್ ಫೀಲ್ ಇಟ್ ಸ್ಟ್ರಾಂಗ್ಲಿ ವಿತ್ ಯೋರ್ ಬ್ರೀದಿಂಗ್. ಆ ಥಾಟ್ ಇನ್ನೂ ಸ್ಟ್ರಾಂಗ್ ಆಗಲಿ, ಇನ್ನೂ ಪವರ್ಫುಲ್ ಆಗಲಿ. ಎಸ್, ಇಸ್ ಪಾಸಿಬಲ್. ಓ ಮೈ ಸಬ್ ಕಾನ್ಸಿಯಸ್ ಮೈಂಡ್, ಲೆಟ್ ದಿಸ್ ಹ್ಯಾಪನ್, ಲೆಟ್ ದಿಸ್ ಹ್ಯಾಪನ್. ಆ ವ್ಯಕ್ತಿ ನನಗೆ ನೀರಿನ ಲೋಟ ತಂದು ಕೊಡ್ತಿದ್ದಾರೆ, ನಾನು ಆ ನೀರನ್ನ ಕುಡಿತಾ ಇದ್ದೀನಿ. ನನ್ನ ಆ ಫ್ರೆಂಡ್ ಕಾಲ್ ಬರ್ತಾ ಇದೆ, ನಾನು ಕಾಲಲ್ಲಿ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಜಸ್ಟ್ ಫೀಲ್ ಇಟ್, ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ಕೊ, ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಾ ಹೋಗಿ. ಸ್ಪಷ್ಟವಾಗಿ ಮನಸ್ಸಿನ ಒಳಗಡೆ ನೋಡ್ತಾ ಹೋಗಿ. another 2-3 minutes ಜಸ್ಟ್ ಮಾಡ್ತಾ ಹೋಗಿ. ಕಂಪ್ಲೀಟ್ ಆಗಿ ಜಸ್ಟ್ ಬಿಕಮ್ ಒನ್ ವಿತ್ ದಟ್ ಥಾಟ್. ಆ ವಿಚಾರದ ಜೊತೆಗೆ ಸಂಪೂರ್ಣವಾಗಿ ಒಂದಾಗ್ಬಿಡ್ಬೇಕು. ಆ ವಿಚಾರ ನೀವು ಒಂದೇ ಇದ್ದೀರಿ, ಆ ತರ ಫೀಲ್ ಆಗ್ಬೇಕು. ಯು ಹ್ಯಾವ್ ಟು ಫೀಲ್ ಆಸ್ ಇಫ್ ದಟ್ ಥಾಟ್ ಅಂಡ್ ಯು ಆರ್ ಒನ್, ದಟ್ ವಿಜುವಲೈಸೇಷನ್ ಅಂಡ್ ಯು ಆರ್ ಒನ್. ಜಸ್ಟ್ ಬಿಕಮ್ ಒನ್ ವಿತ್ ದಟ್ ಥಾಟ್.
ಬಿಕಮ್ ಒನ್ ವಿತ್ ದಟ್ ವಿಜುವಲೈಸೇಷನ್. ಆ ವಿಜುವಲೈಸ್ ಏನ್ ಮಾಡ್ತಾ ಇದ್ದೀರಿ, ಅದನ್ನ ಸ್ಪಷ್ಟವಾಗಿ ನೋಡ್ತಾ ಇದ್ದೀರಿ, ಅದನ್ನ ಸ್ಪಷ್ಟವಾಗಿ ಫೀಲ್ ಮಾಡ್ತಾ ಇದ್ದೀರಿ. ಜಸ್ಟ್ ಆ ಫೀಲಿಂಗ್ ನ ಇನ್ನೂ ಇನ್ಕ್ರೀಸ್ ಮಾಡ್ತಾ ಹೋಗಿ. ಆ ಫೀಲಿಂಗ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಆ ವೈಬ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ ವೈಬ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ ವೈಬ್ರೇಷನ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ದಟ್ ವೈಬ್ರೇಷನ್ ವಿಲ್ ರೀಚ್ ಟು ದಟ್ ಪರ್ಸನ್, ಅಂಡ್ ದಟ್ ಪರ್ಸನ್ ವಿಲ್ ಇನ್ಸ್ಟೆಂಟ್ಲಿ ಐದರ್ ಕಾಲ್ ಯು, ಅಥವಾ ನೀರಿನ ಲೋಟ ತಂದು ಕೊಡ್ತಾರೆ, ಅಥವಾ ಡೋರ್ ಬೆಲ್ ನ ಪ್ರೆಸ್ ಮಾಡ್ತಾರೆ. ಜಸ್ಟ್ ಫೀಲ್ ಇಟ್, ಫೀಲ್ ಇಟ್, ಫೀಲ್ ಇಟ್. ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಾ ಹೋಗಿ, ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಾ ಹೋಗಿ, ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಾ ಹೋಗಿ. ಯಾರಿಗೆ ಮ್ಯಾನಿಫೆಸ್ಟ್ ಆಗಿದೆ ಅವರು ಹ್ಯಾಂಡ್ ರೈಸ್ ಮಾಡ್ತೀರಿ. ಯಾರಿಗಾಗಿಲ್ಲ ಇನ್ನು, ಜಸ್ಟ್ ಫೀಲ್ ಮಾಡ್ತಾ ಹೋಗಿ, ಜಸ್ಟ್ ಫೀಲ್ ಇಟ್. ಸ್ಪಷ್ಟವಾಗಿ ಫೀಲ್ ಮಾಡ್ತಾ ಹೋಗಿ. ಯು ಮೈಟ್ ಹವ್ ಮ್ಯಾನಿಫೆಸ್ಟೆಡ್ ಸಮಥಿಂಗ್ ಎಲ್ಸ್ ಆಲ್ಸೋ. ಸ್ಮಾಲ್ ಥಿಂಗ್ ಯಾವ್ದಾದ್ರು ಮ್ಯಾನಿಫೆಸ್ಟ್ ಮಾಡಿರ್ತೀರಿ. ಏನ್ ಮ್ಯಾನಿಫೆಸ್ಟ್ ಆಗಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಆಗಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಹೊತ್ತು ಫೀಲ್ ಮಾಡ್ತಾ ಹೋಗಿ. ಆ ಫೀಲಿಂಗ್ ನ ಇನ್ನೂ ಸ್ಟ್ರಾಂಗ್ ಮಾಡ್ತಾ ಹೋಗಿ, ಸ್ಟ್ರಾಂಗ್ ಆಗಿ ಅದನ್ನು ವಿಜುವಲೈಸ್ ಮಾಡ್ತಾ ಹೋಗಿ. ಡು ನಾಟ್ ಗೆಟ್ ಡಿಸ್ಟ್ರಾಕ್ಟೆಡ್. ಯಾವುದೇ ರೀತಿ ಡಿಸ್ಟ್ರಾಕ್ಷನ್ ಬೇಡ. ಪೂರ್ತಿ ಆ ಥಾಟ್ ಜೊತೆಗೆ ಒಂದಾಗಿ ಜಸ್ಟ್ ಕ್ರಿಯೇಟ್ ದಟ್ ಥಾಟ್ ಸ್ಟ್ರಾಂಗ್ಲಿ. ಇನ್ನು ಸ್ಟ್ರಾಂಗ್ ಆಗಿ ಥಾಟ್ ನ ಕ್ರಿಯೇಟ್ ಮಾಡಿ, ಸ್ಟ್ರಾಂಗ್ ಆಗಿ ಅದನ್ನು ಫೀಲ್ ಮಾಡಿ. ಎಸ್, ಇಟ್ ಇಸ್ ಮ್ಯಾನಿಫೆಸ್ಟಿಂಗ್. ರಿಲ್ಯಾಕ್ಸ್ ಆಗ್ತಾ ಹೋಗಿ, ರಿಲ್ಯಾಕ್ಸ್ ಆಗ್ತಾ ಹೋಗಿ. ಮನಸ್ಸಿನ ಒಳಗಡೆ ಸ್ಪಷ್ಟವಾಗಿ ನೋಡ್ತಾ ಹೋಗಿ, ಮನಸ್ಸಿನ ಒಳಗಡೆ ಸ್ಪಷ್ಟವಾಗಿ ನೋಡ್ತಾ ಹೋಗಿ, ಸ್ಪಷ್ಟವಾಗಿ ನೋಡ್ತಾ ಹೋಗಿ, ಸ್ಪಷ್ಟವಾಗಿ ನೋಡ್ತಾ ಹೋಗಿ. ಮನಸ್ಸಿನ ಒಳಗಡೆ ಸ್ಪಷ್ಟವಾಗಿ ಅದನ್ನ ನೋಡ್ತಾ ಹೋಗಿ, ಫೀಲ್ ಮಾಡ್ತಾ ಹೋಗಿ. ಎಸ್, ದಿಸ್ ಪರ್ಸನ್ ಇಸ್ ಕಮಿಂಗ್ ಅಂಡ್ ಗಿವಿಂಗ್ ಮೀ ಗ್ಲಾಸ್ ಆಫ್ ವಾಟರ್. ಈ ವ್ಯಕ್ತಿ ಬಂದು ನನಗೆ ನೀರಿನ ಲೋಟ ಕೊಡ್ತಿದ್ದಾರೆ. ವಂಡರ್ಫುಲ್. ಯಾರಿಗಾದ್ರೂ ಆಗಿದೆ ಅಂದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು, ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಯು ಕ್ಯಾನ್ ಓಪನ್ ಯೋರ್ ಐಸ್. ಯಾರಿಗಾಗಿಲ್ಲ, ಲಾಸ್ಟ್ 1 minute ಜಸ್ಟ್ ಫೀಲ್ ಮಾಡ್ತಾ ಹೋಗಿ, ಅದನ್ನ ಸ್ಪಷ್ಟವಾಗಿ ವಿಜುವಲೈಸ್ ಮಾಡ್ತಾ ಹೋಗಿ. One person has already got it. ನಿಮ್ಮಲ್ಲಿ ಇನ್ಯಾರಿಗಾದ್ರೂ ಆಗಿದ್ರೆ ಯು ಕ್ಯಾನ್ ಟೈಪ್ ಇಟ್ ಇನ್ ದ ಚಾಟ್ ಬಾಕ್ಸ್. Just 1 more minute. Keep feeling it. Keep visualizing it. Visualize ಮಾಡ್ತಾ ಹೋಗಿ, ಫೀಲ್ ಮಾಡ್ತಾ ಹೋಗಿ. ಆಲ್ರೈಟ್, ಯಾರಿಗೆ ಇನ್ನೂವರೆಗೆ ಆಗಿಲ್ಲ, ಜಸ್ಟ್ ಫ್ಯೂಚರ್ ಪೇಸ್ ಮಾಡಿ. ಜಸ್ಟ್ ಫೀಲ್ ಮಾಡ್ಕೊಳ್ಳಿ, ಈ ಕ್ಲಾಸ್ ಮುಗಿಯೋದ್ರ ಒಳಗಡೆ ನಾನು ಏನ್ ಇವಾಗ ಮ್ಯಾನಿಫೆಸ್ಟ್ ಮಾಡಿದ್ದೀನಿ, ದಟ್ ಶುಡ್ ಮ್ಯಾನಿಫೆಸ್ಟ್. ನಾನು ಈ ಕ್ಲಾಸ್ ಮುಗಿಯೋದ್ರ ಒಳಗಡೆ ಅದು ಮ್ಯಾನಿಫೆಸ್ಟ್ ಆಗ್ಬೇಕು ಅಂತ ಮನಸ್ಸಿನ ಒಳಗಡೆ ಆ ಥಾಟ್ ನ ಹಾಕೊಂಡು, ಇವಾಗ ಸ್ಲೋಲಿ ಕಮ್ ಬ್ಯಾಕ್ ಯೋರ್ ಬಾಡಿ. ದೇಹದ ಅರಿವಿಗೆ ಬನ್ನಿ. ಫೀಲ್ ಯೋರ್ ಬಾಡಿ. ಕೈ ಕಾಲು ಬೆರಳುಗಳನ್ನ ಅಲ್ಲಾಡಿಸಿ, ತಲೆಯನ್ನು ಸ್ವಲ್ಪ ಎಳೆದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಮೂವ್ ಮಾಡಿ. ಟೇಕ್ ಅ ಡೀಪ್ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಎರಡು ಕೈಗಳನ್ನು ಜೋಡಿಸಿ, ಎರಡು ಹಸ್ತಗಳನ್ನ ಪರಸ್ಪರ ಚೆನ್ನಾಗಿ ಉಜ್ಜಿ. ಕೀಪ್ ಯೋರ್ ಪಾಮ್ಸ್ ಆನ್ ಯೋರ್ ಐಸ್ and gently touch your eyes, touch your face, and slowly open your eyes, looking at your palms. ಹಸ್ತಗಳಲ್ಲಿ ನೋಡ್ತಾ ನಿಮ್ಮ ಕಣ್ಣುಗಳನ್ನು. All right, welcome back. So I just got one answer in the chat box. ಒಬ್ರಿಗೆ ಮಾತ್ರ ಆಯ್ತು. ಬೇರೆ ಯಾರಿಗಾದ್ರೂ ಆಯ್ತಾ? ಹಾಗಿದ್ರೆ ಯು ಕ್ಯಾನ್ ಪುಟ್ ಇಟ್ ಇನ್ ದ ಚಾಟ್ ಬಾಕ್ಸ್. ಆಗಿಲ್ಲ, ನಥಿಂಗ್ ಟು ವರಿ. ವಿ ಹ್ಯಾವ್ ಜಸ್ಟ್ ಮ್ಯಾನಿಫೆಸ್ಟೆಡ್. ಕ್ಲಾಸ್ ಮುಗಿಯೋದ್ರ ಒಳಗಡೆ ಏನಾದ್ರೂ ಆ ಮ್ಯಾನಿಫೆಸ್ಟ್ ಆಗತ್ತಾ ನೋಡೋಣ. ಯಾರ್ಯಾರು ನಿಮ್ಮಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗಿರ್ತೀರಿ ಅವ್ರಿಗೆ ಮಾತ್ರ ಆಗತ್ತೆ. ಅಂಡ್ ದಿಸ್ ಪ್ರಾಸೆಸ್ ಟೇಕ್ಸ್ ಟೈಮ್. ಆಕ್ಚುಲಿ ನಾವು ಒಂದು ಶಾರ್ಟ್ ಪ್ರಾಸೆಸ್ ಮಾತ್ರ ಮಾಡಿದ್ವಿ, ಬಟ್ ಲೆಟ್ ಸಿ, ಕೆಲವರು ತುಂಬಾ ಸ್ಟ್ರಾಂಗ್ ವೈಬ್ರೇಷನ್ಸ್ ಇರೋರಿಗೆ ಆಗ್ಬಿಡತ್ತೆ.
ಬಟ್ ಹೌ ಯು ಆರ್ ಫೀಲಿಂಗ್ ಅದನ್ನ ಹೇಳಿ. ಈ ಪ್ರಾಸೆಸ್ ಮಾಡಿದಾಗ ಅಟ್ ಲೀಸ್ಟ್ ಎಸ್, ಎಲ್ಲೋ ಒಂದ್ ಕಡೆ ಮೈಂಡ್ ಅಲ್ಲಿ ಪಾಸಿಟಿವಿಟಿ ಬಂತ, ಎಲ್ಲೋ ಒಂದ್ ಕಡೆ ಎಸ್ ಇದು ಆಗುವಂತ ಸಾಧ್ಯತೆ ಇದೆ ಅಂತ ಅನಿಸ್ತಾ, ಆರ್ ಹೌ ಡಿಡ್ ಯು ಫೀಲ್? ಫೀಲಿಂಗ್ ವೆರಿ ಗುಡ್. ಆಗುವಂತ ಪಾಸಿಟಿವಿಟಿ ಬಂತು. ಓಕೆ, ರಿಲ್ಯಾಕ್ಸ್ ಆಯ್ತು. ಹಾ, ಇಟ್ ಟೇಕ್ಸ್ ಟೈಮ್, ಬಟ್ ಜಸ್ಟ್ ಟ್ರೈ ಇಟ್. ಕಿ ಇನ್ಸ್ಟೆಂಟ್ ಆಗಿ ಏನೋ ಆಗತ್ತಾ ನೋಡೋಣ. ಓಕೆ, ರಿಲ್ಯಾಕ್ಸ್ ಆಯ್ತು, ಫೀಲಿಂಗ್ ಗುಡ್. ಆಲ್ ರೈಟ್. ಸೊ ಲೆಟ್ ಸಿ, ಈ ಕ್ಲಾಸ್ ಮುಗಿಯೋದ್ರ ಒಳಗಡೆ ಇನ್ಯಾರಿಗಾದ್ರೂ ಆ ಒಂದು ಏನ್ ಇವಾಗ ಮ್ಯಾನಿಫೆಸ್ಟ್ ಮಾಡಿದೀವಿ ಮ್ಯಾನಿಫೆಸ್ಟ್ ಆಗತ್ತಾ ನೋಡೋಣ. ಓಕೆ, ಎಸ್, ಇಟ್ ಡೆಫಿನೆಟ್ಲಿ ಹ್ಯಾಪನ್ಸ್, ಬಟ್ ಇಟ್ ಮೇ ಟೇಕ್ ಸಮ್ ಟೈಮ್. ಸೊ ಈ ಕ್ಲಾಸ್ ಮುಗಿಯೋದ್ರ ಒಳಗಡೆ ವೇಟ್ ಮಾಡಿ. ಇನ್ನ ಒಬ್ರಿಗೆ ಏನಾರು ಆಗತ್ತಾ? ನೀವು ಇವಾಗ ಏನ್ ಮ್ಯಾನಿಫೆಸ್ಟ್ ಮಾಡಿದ್ದೀರಿ, ನಾವು ಜಸ್ಟ್ ಫರ್ಗೆಟ್ ಇಟ್, ಅದನ್ನ ಮರ್ತ್ಬಿಡಿ. ಈಗ ನಿಮ್ಮ ಸಬ್ ಕಾನ್ಸಿಯಸ್ ಮೇಲೆ ಆ ಥಾಟ್ ನ ಹಾಕ್ಬಿಟ್ಟಿದ್ದೀರಿ. ನಾವು ಲೆಟ್ ಅಸ್ ವೇಟ್ ಟಿಲ್ ದ ಕ್ಲಾಸ್ ಎಂಡ್ಸ್. ಓಕೆ, ಆಲ್ ರೈಟ್. ಓಕೆ, ಸೊ ಲೆಟ್ ಸಿ. ಇವಾಗ ಈ ಪೂರ್ತಿ ಪ್ರಾಸೆಸ್ ನ ಫಸ್ಟ್ ಕಲಿಯೋಣ. ಕಲ್ತು ಆಮೇಲೆ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಮಾಡಿಸ್ತೀನಿ. ಸೊ ಹೌ ವಿ ಮ್ಯಾನಿಫೆಸ್ಟ್ ದಿಸ್, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಹೇಗೆ ಇದರದ್ದು 5 ಸ್ಟೆಪ್ಸ್ ಇದೆ. ನೀವು ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂದ್ರೆ, ನಿಮ್ಮ ಜೀವನದಲ್ಲಿ ಏನೇ ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ರೂ ಕೂಡ 1 or 2 ಎಕ್ಸಾಂಪಲ್ಸ್ ನಾನು ನಿಮ್ಗೆ ಕೊಡ್ತೀನಿ. ನನ್ನ ಫಸ್ಟ್ ಕಾರು ಆಲ್ಟೋ, ಮಾರುತಿ ಆಲ್ಟೋ ಇತ್ತು. 2012 ಅಲ್ಲಿ ನಾನು ಅದು ಪರ್ಚೇಸ್ ಮಾಡಿದ್ದೆ. 2012ರಲ್ಲಿ ನನ್ನ ಫಸ್ಟ್ ಕಾರ್ ಅಲ್ಲ, ದಟ್ ವಾಸ್ ಸೆಕೆಂಡ್ ಕಾರ್. ಆಕ್ಚುಲಿ ಫಸ್ಟ್ ಕಾರ್ ವಾಸ್ 800, ಮಾರುತಿ 800. ಅದಾದ್ಮೇಲೆ ಸೆಕೆಂಡ್ ಕಾರ್ ವಾಸ್ ಮಾರುತಿ ಆಲ್ಟೋ. ಸೊ ಆ ಸಮಯದಲ್ಲಿ ನನ್ನ ಬಜೆಟ್ ಕಡಿಮೆ ಇತ್ತು, ಬಟ್ ನನಗೆ ಒಂದು ಮಾರುತಿ ಆಲ್ಟೋ ಸಿಲ್ವರ್ ಕಲರ್ದು ಬೇಕು ಅಂತ ಮ್ಯಾನಿಫೆಸ್ಟೇಷನ್ ಹಾಕಿದ್ದೆ. ಐ ವಾಂಟ್ ಅ ಸಿಲ್ವರ್ ಕಲರ್ ಕಾರ್, ಮಾರುತಿ ಆಲ್ಟೋ ಇರಬೇಕು, ಮತ್ತೆ ನನ್ನ ಬಜೆಟ್ ಇದ್ದಿದ್ದು ಆ ಸಮಯದಲ್ಲಿ 2 ಲಕ್ಷ ರೂಪಾಯಿ ಒಳಗಡೆ, ಅಂದ್ರೆ ಸೆಕೆಂಡ್ ಹ್ಯಾಂಡ್ ಕಾರ್ ಒಂದು ತಗೋಬೇಕು ಅಂತ. ಮ್ಯಾನಿಫೆಸ್ಟೇಷನ್ ಮಾಡಿ ಶುರು ಮಾಡಿದಾಗ, ವೆನ್ ಐ ಸ್ಟಾರ್ಟೆಡ್ ಮ್ಯಾನಿಫೆಸ್ಟಿಂಗ್ ಇಟ್, ಐ ಥಿಂಕ್ ವಿದಿನ್ 2 or 3 months ಒಳಗಡೆ ನಾನು ಯಾವಾಗ ಅದನ್ನು ಶುರು ಮಾಡಿದೆ, ಶುರು ಮಾಡಿದಾಗ ನನ್ನ ಹತ್ರ ಆ 2 lakh rupees ಇರ್ಲಿಲ್ಲ. ಅವಾಗ ಹ್ಯಾಂಡ್ ಟು ಮೌತ್ ತರ ನನ್ನ ಸ್ಥಿತಿ ಇತ್ತು ಆ ಸಮಯದಲ್ಲಿ. ಸೊ ಬಟ್ ಐ ವಾಂಟೆಡ್ ಕಾರ್, ನನ್ಗೆ ಕಾರ್ ಬೇಕು, ಅದಕ್ಕೆ 2 ಲಕ್ಷ ರೂಪಾಯಿ ಎಲ್ಲಿಂದಾದ್ರೂ ವ್ಯವಸ್ಥೆ ಆಗ್ಬೇಕು, ಅಟ್ಲೀಸ್ಟ್ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೋಬೇಕು ಅಂತ. ಥ್ಯಾಂಕ್ ಯು, ನೋ ಪ್ರಾಬ್ಲಮ್. ಓಕೆ, ಸೊ ನಾನೇನ್ ಮಾಡಿದೆ, ಅದನ್ನ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಐ ಸ್ಟಾರ್ಟೆಡ್ ಸೇಮ್ ಈ ಪ್ರಾಸೆಸ್ ನ ಫಾಲೋ ಮಾಡಿದೆ. ಐ ಸ್ಟಾರ್ಟೆಡ್ ಮ್ಯಾನಿಫೆಸ್ಟಿಂಗ್ ಇಟ್, ಅಂಡ್ ಮ್ಯಾನಿಫೆಸ್ಟ್ ಮಾಡ್ತಾ ಮಾಡ್ತಾ ಆಫ್ಟರ್ 3 months ನನ್ನ ಹತ್ರ ಯಾವುದೋ ಒಂದು ಅಮೌಂಟ್ ಬರುವಂತ ಸಾಧ್ಯತೆ ಆಯ್ತು, ಇಲ್ಲಿಂದ ಅಮೌಂಟ್ ಬರುತ್ತೆ ಅಂತ. ಅಂಡ್ ನಾನು ಸೆಕೆಂಡ್ ಹ್ಯಾಂಡ್ ಕಾರ್ ಟ್ರೂ ವ್ಯಾಲ್ಯೂ ಅಲ್ಲಿ ಹೋದೆ. ಅಲ್ಲಿ ಹೋದ್ಮೇಲೆ ಅವ್ರು ಸುಮಾರು ಕಾರ್ ತೋರಿಸಿ, ಬೇರೆ ಬೇರೆ ತರದೆಲ್ಲ ಕಾರ್ ತೋರಿಸಿ, ನಮ್ಮ ಬಜೆಟ್ ಎಲ್ಲ ಕೇಳಿದ್ರು, ಹೇಗೆ ಏನು ಅಂತ ಸುಮಾರು ತರದ ಕಾರ್ ತೋರಿಸಿದ್ರು. ಯಾವ ಕಾರು ಕೂಡ ಇಷ್ಟ ಆಗಿಲ್ಲ. ಸರಿ ನೋಡೋಣ, ನಾಳೆ ನಾಳೆ ಮತ್ತೆ ಬರ್ತೀವಿ ಅಥವಾ ನೆಕ್ಸ್ಟ್ ವೀಕ್ ಮತ್ತೆ ಬರ್ತೀವಿ ಅಂತ ಇನ್ನೇನ್ ಬರ್ತಾ ಇದ್ದಾಗ ಅಲ್ಲಿ ನಿಲ್ಸಿರುವಂತ ಎಲ್ಲಾ ಕಾರ್ಗಳಲ್ಲಿ ನನಗೆ ಯಾವ ತರ ಕಾರ್ ಬೇಕಿತ್ತು, ಮಾರುತಿ ಆಲ್ಟೋ ಸಿಲ್ವರ್ ಕಲರ್ದು ಸೇಮ್ ತರದ ಕಾರಲ್ಲಿ ಕಾಣಿಸ್ತು. ಟಕ್ ಅಂತ ನನ್ನ ದೃಷ್ಟಿ ಹೋಯ್ತು ಅಲ್ಲಿಗೆ. ಅದೇನಿದು ಆ ಕಾರ್ ಇದೆಯಲ್ಲ ಅಂತ ಕೇಳಿದೆ. ಅದು ತೋರಿಸ್ಲಿವಲ್ಲ ಅಂತ. ಈ ಸೈಡ್ ಇಲ್ಲ ಸರ್, ಇದು ಇನ್ನು ಸಾರಿ, ಇನ್ನು ಇದು ಇವತ್ತಾನೆ ಬಂದಿದೆ. ಸೊ ಇನ್ನು ಇದರದ್ದು ರಿಜಿಸ್ಟ್ರೇಷನ್ ಆಗಿಲ್ಲ, ಅಥವಾ ಇಲ್ಲಿ ಏನು ಅವ್ರದ್ದು ಫಾರ್ಮಾಲಿಟಿ ಇದೆ ಅದು ಆಗಿಲ್ಲ, ಇದರದ್ದು ಪೇಪರ್ಸ್ ಎಲ್ಲ ಇದು ಬಂದಿಲ್ಲ ಅಂತ. ಸೊ ನಾನು ಹೇಳಿದೆ ಸರಿ ಹಾಗಾದ್ರೆ ನೋಡೋಣ ಅಂತ. ಬಟ್ ನೀವು ಇರಿ ಸರ್ 1 ನಿಮಿಷ, ನಾನು ಕೇಳ್ಬಿಡ್ತೇನೆ ಅಂತಂದ. ಅವ್ನು ಒಳಗಡೆ ಹೋಗಿ ಕೀ ತಗೊಂಬಂದ. ಸರ್ ನೀವು ಟೆಸ್ಟ್ ಡ್ರೈವ್ ನೋಡಿ, ಅಷ್ಟರಲ್ಲಿ ನನ್ನ ಅಪ್ಡೇಟ್ ಆಗ್ತಾ ಇದೆ, ಸ್ವಲ್ಪ ಹೊತ್ತಲ್ಲಿ ಆಗತ್ತೆ ಅಂತ. ವಿಲ್ ನಾಟ್ ಬಿಲೀವ್, ಆ ಕಾರ್ ನೋಡಿದ ತಕ್ಷಣ ನನಗೆ ಇಷ್ಟ ಆಯ್ತು, ಡ್ರೈವ್ ಮಾಡಿ ನೋಡಿದ ತಕ್ಷಣ ಇಷ್ಟ ಆಯ್ತು. ಐ ವಾಂಟ್ ದಿಸ್ ಕಾರ್ ಅಂತಂದೆ.
ಎಷ್ಟು ಅಂತ ಕೇಳಿದೆ. ಹಿ ಸೆಡ್ 2,10,000 rupees. ಸ್ವಲ್ಪ ಬಾರ್ಗೇನಿಂಗ್ ಮಾಡಿ 195 ಅದು ಫೈನಲ್ ಆಯ್ತು. ಅಂಡ್ ಐ ಬಾಟ್ ದಟ್ ಕಾರ್. ಎಕ್ಸಾಕ್ಟ್ಲಿ ನನಗೆ ಯಾವ ತರ ಕಾರ್ ಬೇಕಿತ್ತು ಆ ತರದ ಕಾರೇ ನನಗೆ ಸಿಕ್ತು. ಅದೇ ತರ ರೀಸೆಂಟ್ಲಿ ನನ್ನ ಮಗ ಕೂಡ 2-3 ಮೊನ್ನೆ ಒಂದ್ ದಿವಸ ಬಂದು ಒಂದು ವಿಷನ್ ಬೋರ್ಡ್ ಇತ್ತು. ಆ ವಿಷನ್ ಬೋರ್ಡ್ ತೋರಿಸ್ತಾ, ಪಾಪ ಈ ವಿಷನ್ ಬೋರ್ಡ್ ನೋಡಿ ಅಂತ. ಏನ್ ವಿಶೇಷ ಏನಿದೆಪ್ಪ ಇದ್ರಲ್ಲಿ, ನೀನ್ ಹಾಕಿದೆ 6 ತಿಂಗಳಿಂದ ನೋಡ್ತಾನೆ ಇದ್ದೀನಿ, ಏನ್ ವಿಶೇಷ ಇಲ್ಲ, ಇದನ್ನ ಕರೆಕ್ಟ್ ಆಗಿ ನೋಡಿ ಅಂತ ನೋಡ್ದೆ. ಅದ್ರಲ್ಲಿ ಒಂದು ಫೋಟೋ, ವಿಷನ್ ಬೋರ್ಡ್ ಅಲ್ಲಿ ಒಂದು ಫೋಟೋ ಅಲ್ಲಿ 2 ಲ್ಯಾಪ್ಟಾಪ್ ಇತ್ತು. ಒಂದೇ ಫೋಟೋಲಿ 2 ಲ್ಯಾಪ್ಟಾಪ್ ಇದೆ. ಅವ್ನು ಹೇಳಿದ, ಪಾಪ ನೋಡಿ ಇವತ್ತು ನನ್ನ ಹತ್ರ 2 ಲ್ಯಾಪ್ಟಾಪ್ ಇದೆ ಅಂತ. ಅಂದ್ರೆ ಒಂದು ಲ್ಯಾಪ್ಟಾಪ್ ಒಂದಿತ್ತು, ಇನ್ನೊಂದು ಲ್ಯಾಪ್ಟಾಪ್ ಒಂದು ಕಂಪ್ನಿ ಕಡೆಯಿಂದ, ಈಗ ಜಸ್ಟ್ 2 months ಆಯ್ತು ಒಂದು ಜಾಬ್ ಜಾಯ್ನ್ ಆಗಿದ್ದಾನೆ. ಸೊ ಆ ಕಂಪ್ನಿ ಕಡೆಯಿಂದ ಒಂದು ಲ್ಯಾಪ್ಟಾಪ್ ಕೊಟ್ರು. ಅವ್ನ ಟೇಬಲ್ ಮೇಲೆ 2 ಲ್ಯಾಪ್ಟಾಪ್ ಇದೆ ಇವಾಗ. ಅಂಡ್ ಹಿ ಸೆಡ್, ಪಾಪ ನಾನು ಇದು ಯೋಚನೆನೆ ಮಾಡಿರ್ಲಿಲ್ಲ ಈ 2 ಲ್ಯಾಪ್ಟಾಪ್ ಇದೆಯಲ್ಲ ಅಂತ. ಜಸ್ಟ್ ಲ್ಯಾಪ್ಟಾಪ್ ಇರ್ಬೇಕು, ಈ ತರ ನಾನು ಕೆಲಸ ಮಾಡ್ತಾ ಇರ್ಬೇಕು ಅಂತ ಒಂದು ಫೋಟೋ ಹಾಕಿದೆ. ಈ ಫೋಟೋಲಿ 2 ಲ್ಯಾಪ್ಟಾಪ್ ಇದೆ ಅಂಡ್ ಈ ಸಮಯದಲ್ಲಿ ನನ್ನ ಹತ್ರ 2 ಲ್ಯಾಪ್ಟಾಪ್ ಇದೆ ಅಂತ. ಅದೇ ತರ ಅವನ ಹತ್ರ ಇರುವಂತ ಬೈಕು, ಅವನ ಹತ್ರ ಇರುವಂತ ಮೊಬೈಲು, ಹಿ ಮ್ಯಾನಿಫೆಸ್ಟೆಡ್ ಆಲ್ ದಟ್. ಸೊ ಜಸ್ಟ್ ಬೈ ಪವರ್ ಆಫ್ ಮೈಂಡ್ ವಿ ಕ್ಯಾನ್ ಮ್ಯಾನಿಫೆಸ್ಟ್ ವಾಟ್ ಎವರ್ ವಿ ವಾಂಟ್ ಇನ್ ಅವರ್ ಲೈಫ್. ಸೊ ಹೇಗೆ ಅದನ್ನ ಮ್ಯಾನಿಫೆಸ್ಟ್ ಮಾಡ್ತೀವಿ ಮೈ ಡಿಯರ್ ಫ್ರೆಂಡ್ಸ್? ನೀವು ಕೂಡ ಆಸ್ ಐ ಟೋಲ್ಡ್ ಯು, ನಿಮ್ಮ ಲೈಫಲ್ಲಿ ಕೆಲವರು ನಿಮ್ ಈಗಾಗಲೇ ಮ್ಯಾನಿಫೆಸ್ಟೇಷನ್ ಕಲ್ತಿರ್ತೀರಿ, ಮ್ಯಾನಿಫೆಸ್ಟೇಷನ್ ಮಾಡಿರ್ತೀರಿ. ನಾನು ನನ್ನ ಲೈಫಲ್ಲಿ ಸಾಕಷ್ಟು ವಿಷಯಗಳನ್ನ ಇದೇ ತರ ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ನಾನು ಇವಾಗ ಇರುವಂತ ಮನೆ ಕೂಡ ನನ್ನ ಮನಸ್ಸಿನ ಮ್ಯಾನಿಫೆಸ್ಟೇಷನ್. ಈ ಮನೆಗೆ ಬರಕ್ ಮುಂಚೆ ನಾನು ಸುಮಾರು 50ಗಿಂತ 60 ಬೇರೆ ಬೇರೆ ಮನೆಗಳನ್ನ ನೋಡಿದೆ, ಯಾವ್ದು ಇಷ್ಟ ಆಗಿಲ್ಲ. ಈ ಮನೆಗೆ ಬಂದಿದ ತಕ್ಷಣ ಎಸ್, ಇದೇ ಮನೆ ನನ್ನ ಡ್ರೀಮ್ ಅಲ್ಲಿ ಇತ್ತು ಅಂಡ್ ಐ ಗಾಟ್ ದಿಸ್ ಹೌಸ್. ಸೊ ವಾಟ್ ಎವರ್ ವಿ ಸ್ಟಾರ್ಟ್ ಥಿಂಕಿಂಗ್ ಇನ್ ಅವರ್ ಮೈಂಡ್, ಅದು ನಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟ್ ಆಗ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಸೊ ಹೌ ಡು ವಿ ಮ್ಯಾನಿಫೆಸ್ಟ್ ದಟ್? ಫಸ್ಟ್ ಸ್ಟೆಪ್, ಮ್ಯಾನಿಫೆಸ್ಟೇಷನ್ 5 ಸ್ಟೆಪ್ ಇದೆ. ಫಸ್ಟ್ ಸ್ಟೆಪ್ ಏನು? ಯು ಹ್ಯಾವ್ ಟು ಹ್ಯಾವ್ ಡಿಸೈರ್ ಕಿ ದಿಸ್ ಇಸ್ ವಾಟ್ ಐ ವಾಂಟ್. ನಿಮ್ಗೆ ಒಂದು ಕ್ಲಿಯರ್ ಐಡಿಯಾ ಇರಬೇಕು ಕಿ ನನಗೆ ಇದು ಬೇಕು ಅಂತ. ದಿಸ್ ಇಸ್ ವಾಟ್ ಐ ವಾಂಟ್ ಅಂತ ಒಂದು ಕ್ಲಿಯರ್ ಐಡಿಯಾ ಇರಬೇಕು. ನಿಮ್ಗೆ ಏನ್ ಬೇಕು? ಎಷ್ಟೋ ಸತಿ ಏನಾಗಿದೆ, ನಾವು ಯಾರಿಗೆ ಮಕ್ಕಳಾಗೋದಿಲ್ಲ ಅವ್ರು ಸಾಮಾನ್ಯವಾಗಿ ಏನ್ ಕೇಳ್ತಾರೆ ಗೊತ್ತಾ? ಎಂತಾದ್ರೂ ಆಗ್ಲಿ ಒಂದು ಮಗು ಇದ್ರೆ ಸಾಕು ಅಂತ. ಅವ್ರಿಗೆ ಮಗು ಆಗತ್ತೆ, ಎಂತಾದ್ರೂ ಮಗು ಆಗತ್ತೆ, ಜೀವನ ಪರ್ಯಂತ ಅವ್ರಿಗೆ ನೋವು ಆಗತ್ತೆ. ಮದುವೆ ಆಗ್ತಾ ಇರೋದಿಲ್ಲ, ಎಂತಾದ್ರೂ ಇರ್ಲಿ ಒಂದು ಹೆಂಡತಿ ಅಥವಾ ಒಂದು ಹುಡುಗ ಅಥವಾ ಒಂದು ಹುಡುಗಿ ಸಿಕ್ಬಿಟ್ರೆ ಸಾಕು ಅಂತ ಜೀವನ ಪರ್ಯಂತ ನೋವಲ್ಲಿ ಬಳಲ್ತಾರೆ, ನೋವಲ್ಲಿ ಇರ್ತಾರೆ ಅವರು. ಸೊ ಯು ಹ್ಯಾವ್ ಟು ಹ್ಯಾವ್ ದಟ್ ಕ್ಲಾರಿಟಿ ಆಫ್ ಮೈಂಡ್ ಕಿ ದಿಸ್ ಇಸ್ ವಾಟ್ ಐ ವಾಂಟ್ ಅಂತ. ಸ್ಟೆಪ್ ನಂಬರ್ 1, ದಯವಿಟ್ಟು ಬರ್ಕೊಂಡ್ಬಿಡಿ ಇದನ್ನ. ನೀವು ಯಾರಾದ್ರೂ ಫಸ್ಟ್ ಟೈಮ್ ಜಾಯ್ನ್ ಆಗ್ತಾ ಇದ್ದೀರಾ ಅಥವಾ ಫಸ್ಟ್ ಟೈಮ್ ಇದನ್ನೆಲ್ಲ ಕೇಳಿಸ್ಕೊತಾ ಇದ್ದೀರಾ, ಜಸ್ಟ್ ರೈಟ್ ಇಟ್ ಡೌನ್. ಸೊ ದಿಸ್ ಇಸ್ ವಾಟ್ ಐ ವಾಂಟ್ ಅಂತ ಯು ಹ್ಯಾವ್ ಟು ಹ್ಯಾವ್ ದ ಕ್ಲಿಯರ್ ಥಾಟ್, ಕ್ಲಿಯರ್ ಐಡಿಯಾ ಕಿ ದಿಸ್ ಇಸ್ ವಾಟ್ ಐ ವಾಂಟ್. ಎಕ್ಸಾಂಪಲ್ಗೆ, ವೆನ್ ಐ ಮ್ಯಾನಿಫೆಸ್ಟೆಡ್ ಮೈ ಆಲ್ಟೋ ಕಾರ್, ಮಾರುತಿ ಆಲ್ಟೋ, ಸಿಲ್ವರ್ ಕಲರ್ ಅಂಡ್ ವಿದಿನ್ 2 lakh rupees, 7 ಲಕ್ಷದ ಒಳಗಡೆ ಇರಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿದೆ. ಕ್ಲಿಯರ್ ಆಗಿ ಅದನ್ನು ಬರ್ದೆ ಅಂಡ್ ಐ ಮ್ಯಾನಿಫೆಸ್ಟೆಡ್ ದಟ್. ರೈಟ್? Hemlata, I manifested my husband's call, sir, from Europe. I'm in Bangalore. Okay. Did you receive the call now? Did you receive right now? Wonderful. Great. So, Jorad Chappal. One person manifested water instantly. ಇನ್ನೊಬ್ರಿಗೆ ಕಾಲ್ ಬಂತು, ಯುರೋಪ್ ಇಂದ ಕಾಲ್ ಬರ್ಬೇಕಿತ್ತು ಇವ್ರಿಗೆ. ಕಾಲ್ ಮ್ಯಾನಿಫೆಸ್ಟ್ ಮಾಡಿದ್ರು ಅಂಡ್ ಹಿ ಕಾಲ್ಡ್ ರೈಟ್ ನೌ. ಗ್ರೇಟ್. ನಿಮ್ನ ಅವ್ರು ಕೇಳಿದ್ರ ಹೇಗೆ ಕಾಲ್ ಮಾಡ್ಬೇಕು ಅಂತ ಅನಿಸ್ತು ನಿಮ್ಗೆ? ಯಾಕೆ ಕಾಲ್ ಮಾಡಿದ್ರಿ ಅಂತ? ಗ್ರೇಟ್. ಲೆಟ್ ಸಿ, ಈ ಕ್ಲಾಸ್ ಮುಗಿಯೋದ್ರ ಒಳಗಡೆ ಇನ್ಯಾರಿಗಾದ್ರೂ ಏನಾದ್ರು ಮ್ಯಾನಿಫೆಸ್ಟೇಷನ್ ಆಗುತ್ತಾ? ನಿಮ್ಗೆ ಏನಾದ್ರು ನೀವು ಏನ್ ಮ್ಯಾನಿಫೆಸ್ಟ್ ಮಾಡಿದ್ರಿ ಇವಾಗ ಅದಾಯ್ತು ಅಂತ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೆ ಬಿಟ್ಟು ಲೆಟ್ ಮಿ ಆಲ್ಸೋ ನೋ, ಲೆಟ್ ಎವ್ರಿಬಡಿ ನೋ ಕಿ ಹೌ ದಿಸ್ ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ಅಂತ.
So great, Himlata. If you could manifest the call, you can manifest anything in your life. Clear? So step number one, just like that, he called. Yes. So when you send those thoughts, actually, that when you send that vibrations, ಆ vibration ಅವ್ರಿಗೆ ರೀಚ್ ಆಗತ್ತೆ and they will feel ಕಿ ಈ ಸಮಯದಲ್ಲಿ ಕಾಲ್ ಮಾಡೋಣ ಅಂತ ಅವ್ರು ಕಾಲ್ ಮಾಡ್ತಾರೆ. ಎಸ್, ಮಗನಿಗೆ ಮ್ಯಾರೇಜ್ ಆಗ್ಬೇಕು. ಎಸ್, ಮ್ಯಾರೇಜ್ ಇನ್ಸ್ಟೆಂಟ್ ಆಗಿ ಆಗಲ್ಲ. ಸೊ ನೀವು ಮ್ಯಾನಿಫೆಸ್ಟ್ ಮಾಡಬೇಕು. ನಾನು ಇವಾಗ ಪ್ರಾಸೆಸ್ ಹೇಳ್ಕೊಡ್ತೀನಿ, ಆ ಪ್ರಾಸೆಸ್ ಮಾಡಿ, ಇಟ್ ವಿಲ್ ಹೆಲ್ಪ್ ಯು. ಓಕೆ. ಓ, ವಂಡರ್ಫುಲ್, ವಂಡರ್ಫುಲ್, ಗ್ರೇಟ್. ಹೇಮಲತಾ, ವುಡ್ ಯು ಲೈಕ್ ಟು ಟಾಕ್? ನೀವು ವಿಡಿಯೋ ಆನ್ ಮಾಡಿ, ಐ ಕ್ಯಾನ್ ಅನ್ಮ್ಯೂಟ್ ಯು ಅಂಡ್ ಯು ಕ್ಯಾನ್ ಸೇ ಯುವರ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಸಂಜೆನೆ ಕಾಲ್ ಮಾಡಿ ಮಾತಾಡಿ ಮತ್ತೆ ಕಾಲ್ ಬಂದಿದೆ ಅಂದ್ರೆ she has manifested it by this process. Himlata, would you like to say something? You can start your video and talk. ನಿಮ್ಗೆ ಅನ್ಮ್ಯೂಟ್ ಮಾಡಿದ್ದೀನಿ ಇಲ್ಲಿಂದ. Yeah. Evening I received the call, sir. विमल जी नमस्ते, बहुत दिन हो गए आपसे मिलके. ನಮಸ್ತೆ, ನಮಸ್ತೆ. बोलिए, ಹೇಳಿ. So actually we spoke in the evening around 1 hour back, and he never knew, he didn't know that I'm in this call or something. I'm doing this, I'm attending this one, but he just called casually. Okay. Just now. Great. Yeah, because there is nobody at home, I didn't ask for a glass of water or anything. I thought I can understand that. if he Yes. calls, then I'll see. Yes. I tried to manifest his call. Great. And it That's got manifested. Yeah. Wonderful, Himlata. Thank you so much. Yeah. See, this is how it works. ಈವ್ನಿಂಗ್ ಕಾಲ್ ಬಂದಿತ್ತು, ಮತ್ತೆ ಕಾಲ್ ಬರೋ ಸಾಧ್ಯತೆ ಇರಲಿಲ್ಲ, ಬಟ್ ಶಿ ಮ್ಯಾನಿಫೆಸ್ಟೆಡ್ ಇಟ್. ಅದನ್ನ ಮೈಂಡ್ ಒಳಗೆ ಥಿಂಕ್ ಮಾಡಿದ್ದು, ದಟ್ ವೈಬ್ರೇಷನ್ ರೀಚ್ ಹಿಮ್ ಅಂಡ್ ಹಿ ಜಸ್ಟ್ ಫೆಲ್ಟ್ ಲೈಕ್ ಕಾಲಿಂಗ್ ಬ್ಯಾಕ್ ಅಂಡ್ ಹಿ ಕಾಲ್ಡ್. ಎಸ್, ಸೊ ಇಫ್ ಯು ಕ್ಯಾನ್ ಮ್ಯಾನಿಫೆಸ್ಟ್ ದಿಸ್, ಯು ಕ್ಯಾನ್ ಮ್ಯಾನಿಫೆಸ್ಟ್ ಎನಿಥಿಂಗ್ ಇನ್ ಯೋರ್ ಲೈಫ್, ರೈಟ್? ಸೊ ದಿಸ್ ಇಸ್ ಅ ಲೈವ್ ಎಕ್ಸಾಂಪಲ್ ಆಫ್ ಇನ್ಸ್ಟೆಂಟ್ ಮ್ಯಾನಿಫೆಸ್ಟೇಷನ್. ಬಟ್ ಎಲ್ಲವೂ ಇನ್ಸ್ಟೆಂಟ್ ಆಗಿ ಮ್ಯಾನಿಫೆಸ್ಟ್ ಆಗೋದಿಲ್ಲ. ಒಬ್ರಿಗೆ ಮಗನ್ ಮದುವೆ ಆಗ್ಬೇಕು, ಇವಾಗ ಮ್ಯಾನಿಫೆಸ್ಟ್ ಮಾಡಿದ ತಕ್ಷಣ ಆಗಲ್ಲ. ಇಟ್ ವಿಲ್ ಟೇಕ್ ಟೈಮ್, ಬಟ್ ಯು ಕ್ಯಾನ್ ಮ್ಯಾನಿಫೆಸ್ಟ್ ದಟ್. ಸೊ ಹೇಗ್ ಮಾಡಬೇಕು? I was explaining that, right? So first step is always you have to have that clarity of mind that this is what I want. You have to create a thought in your mind. First ನಿಮ್ಗೆ ಏನು ಬೇಕು ಸ್ಪಷ್ಟತೆ ಇರಬೇಕು. ಮನೆ ಬೇಕು, ಯಾವ ತರ ಮನೆ ಬೇಕು, ಎಷ್ಟು ಸೈಜಲ್ಲಿ ಇರಬೇಕು, ಯಾವ ಪ್ಲೇಸ್ ಅಲ್ಲಿ ಇರಬೇಕು, ಎಷ್ಟು ಬಜೆಟ್ ಅಲ್ಲಿ ಇರಬೇಕು, ಅದೆಲ್ಲಾನು ಕೂಡ ನೀವು ಹಾಕ್ಬೇಕು. ಡಿಟೇಲ್ಡ್ ಪೂರ್ತಿ ಡಿಟೇಲ್ಸ್ ಇರಬೇಕು ಅದರದ್ದು, ನಿಮ್ಗೆ ಏನೇನ್ ಬೇಕು ಅದರದ್ದು, ರೈಟ್? ಆರೋಗ್ಯ, ಯಾವ ತರ ಆರೋಗ್ಯ ಬೇಕು, ನಿಮ್ ದೇಹದಲ್ಲಿ ಏನೇನ್ ಕಾಯಿಲೆ ಇದೆ, ಕಾಯಿಲೆ ಬೇಡ, ಕಾಯಿಲೆ ಹೋಗಿ ಬೇಕಾಗಿರೋದನ್ನು ಆರೋಗ್ಯ. ನನ್ನ ದೇಹ ಸಂಪೂರ್ಣವಾಗಿ ಆರೋಗ್ಯಕರ ಆಗಿರ್ಬೇಕು, ನನ್ನ ಬಾಡಿ ವೇಟ್ ಇಷ್ಟಿರ್ಬೇಕು, ರೈಟ್? ಆತರ. ಅದಲ್ಲದೆ ಇಫ್ ಯು ವಾಂಟ್ ಟು ಮ್ಯಾನಿಫೆಸ್ಟ್ ಯುವರ್ ಲೈಕ್ ಮಗನ್ ಮದುವೆ ಆಗ್ಬೇಕು, ಸೊ ನಿಮ್ ಸೊಸೆ ಯಾವ ತರ ಇರ್ಬೇಕು, ನಿಮ್ ಮಗನ ಥಾಟು ನಿಮ್ ಥಾಟು. ಯಾಕಂದ್ರೆ ಮಗನ್ ಮದುವೆ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರೋದ್ರಿಂದ ಮಗನ್ ಥಾಟ್ಸ್ ನಿಮ್ ಥಾಟ್ಸ್ ಕೂಡ ಸಿಂಕ್ರನೈಸ್ ಆಗ್ಬೇಕು. ಬೇರೆ ಇದ್ರೆ ಮತ್ತೆ ಅದು ಕನ್ಫ್ಯೂಸ್ ಆಗತ್ತೆ, ಆಗ್ದೇನಿರ್ಬೋದು. ಸೊ ಮಗನಿಗೆ ಯಾವ ತರ ಬೇಕು, ಅವ್ನ್ ಮ್ಯಾನಿಫೆಸ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮ್ಯಾನಿಫೆಸ್ಟ್ ಆಗತ್ತೆ. ನಿಮ್ಗೆ ಹೆಂಡತಿ ಅಥವಾ ಗಂಡ, ಅಂದ್ರೆ ಮದುವೆ ಆಗ್ಬೇಕಾಗಿದೆ, ನಿಮ್ಗೆ ಹೆಂಡತಿ ಅಥವಾ ಗಂಡ ಯಾವ ತರ ಇರ್ಬೇಕು, ಈ ತರ ಹೈಟ್ ಇರ್ಬೇಕು, ಈ ತರ ನೋಡಕ್ ಇರ್ಬೇಕು, ಇಷ್ಟು ಏಜ್ ಅಲ್ಲಿ ಇರ್ಬೇಕು, ರೈಟ್? ನನ್ನ ಜೊತೆಗೆ ಸಂಪೂರ್ಣವಾಗಿ ಕಂಪ್ಯಾಟಿಬಲ್ ಆಗಿರ್ಬೇಕು, ನನ್ನ ಭಾವನೆಗಳ ಜೊತೆಗೆ ಸ್ಪಂದಿಸ್ಬೇಕು. ಈ ತರ ಎಲ್ಲ ಮೈನ್ಯೂಟ್ ಡಿಟೇಲ್ಸ್ ಕೂಡ ನೀವು ಹಾಕ್ಬೇಕು. ಸೊ ದಟ್ ಫಸ್ಟ್ ಸ್ಟೆಪ್ ವಿಲ್ ಬಿ ವಾಟ್ ಈಸ್ ದಟ್ ಯು ವಾಂಟ್. ಅದರ ಒಂದು ಕ್ಲಾರಿಟಿ ಇರಬೇಕು. ಯು ಹ್ಯಾವ್ ಟು ರೈಟ್ ಇಟ್ ಡೌನ್. ಅದನ್ನ ನೀವು ಬರಿಬೇಕು. ದಿಸ್ ಇಸ್ ವಾಟ್ ಐ ವಾಂಟ್ ಅಂತ ಬರೆಯುವಾಗ ನೆನಪಿರಲಿ, ಇಟ್ ಶುಡ್ ಬಿ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಅಂಡ್ ಪಾಸಿಟಿವ್ ವರ್ಡ್ಸ್. ಎಲ್ಲವೂ ಪಾಸಿಟಿವ್ ವರ್ಡ್ಸ್ ಅಲ್ಲಿ ಇರಬೇಕು. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಅಂದ್ರೆ ಈ ಸಮಯದಲ್ಲಿ ಇರಬೇಕು. ಈಗಾಗ್ಲೇ ನಿಮ್ಗೆ ಅದು ಸಿಕ್ಕಿದೆ ಅನ್ನೋ ತರ ಇರ್ಬೇಕು. ನನ್ಗೆ ಭವಿಷ್ಯದಲ್ಲಿ ಸಿಗ್ಲಿ ಅಂತ ಇರಬಾರ್ದು, ಅಥವಾ ಪಾಸ್ಟ್ ಅಲ್ಲಿ ಹೋಯ್ತು ಅಂತ ಇರಬಾರ್ದು. ಐ ಪ್ರೆಸೆಂಟ್ ಏನ್ ಹೇಳ್ತೀವಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇರ್ಬೇಕು. ನನ್ನ ಮದುವೆ ಇಂಥ ಹುಡುಗಿ ಜೊತೆಗೆ ಈ ಸಮಯದಲ್ಲೇ ಆಗ್ಬೇಕು ಅಂತ.
ರೈಟ್? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇರಬೇಕು. ಸೊ ಪ್ರೆಸೆಂಟ್ ಟೈಮ್ ಪಾಸಿಟಿವ್ ವರ್ಡ್ಸ್ ಇರಬೇಕು, ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಈಸ್ you have to create. First is this is what I want, clarity. And second step is you have to create that thought in your mind. ನಿಮ್ ಮನಸ್ಸಿನ ಒಳಗಡೆ ಆ ಥಾಟ್ ನ ಕ್ರಿಯೇಟ್ ಮಾಡ್ಬೇಕು. ಇವಾಗ ನಾವು ಏನ್ ಮಾಡಿದ್ವಿ, ಥಾಟ್ ನ ಈ ವ್ಯಕ್ತಿ ಈ ತರ ನೀರ್ ತಂದು ಕೊಡ್ಬೇಕು ಅಂತ, ಈ ವ್ಯಕ್ತಿ ಈ ತರ ನೀರ್ ತಂದು ಕೊಡ್ತಾ ಇದ್ದಾರೆ. ವೆನ್ ಯು ಕ್ರಿಯೇಟಿಂಗ್ ದಟ್ ಥಾಟ್, ಇಟ್ ಶುಡ್ ಕಮ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಅಂದ್ರೆ ದಿಸ್ ಇಸ್ ವಾಟ್ ಐ ವಾಂಟ್ ಅಂತ ನೀವು ಬರ್ದಿರ್ತೀರಿ. ನನಗೆ ಈ ತರ ವ್ಯಕ್ತಿ ಜೊತೆಗೆ ನನ್ನ ಮದುವೆ ಆಗ್ಲಿ, ಅಥವಾ ಈ ತರ ಜಾಬ್ ನನ್ ಸಿಗ್ಲಿ ಅಂತ ಇದನ್ನ ನೀವು ಡಿಸೈರ್ ಮಾಡಿರ್ತೀರಿ, ಒಂದು ಕನಸು ಕಂಡಿರ್ತೀರಿ. ಆಮೇಲೆ ವೆನ್ ಯುರ್ ಕ್ರಿಯೇಟಿಂಗ್ ಸೆಕೆಂಡ್ ಸ್ಟೆಪ್ ಅಲ್ಲಿ ನಿಮ್ ಮೈಂಡ್ ಒಳಗಡೆ ಥಾಟ್ ಕ್ರಿಯೇಟ್ ಮಾಡುವಾಗ ಇಟ್ ಶುಡ್ ಬಿ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಅಂಡ್ ಪಾಸಿಟಿವ್ ವರ್ಡ್ಸ್. ಅಂದ್ರೆ ಇಂಥ ಹುಡುಗಿಯ ಜೊತೆಗೆ ನನ್ನ ಮದುವೆ ಆಗಿದೆ, ನಾನು ಅವಳ ಜೊತೆಗೆ ನನ್ನ ಜೀವನವನ್ನ ಸುಖಕರವಾಗಿ ಚೆನ್ನಾಗಿ ಬಾಳ್ತಾ ಇದ್ದೀನಿ, ಬದುಕ್ತಾ ಇದ್ದೀನಿ. ಇಟ್ ಶುಡ್ ಬಿ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಅಥವಾ ನಾನು ಒಂದು ಒಳ್ಳೆ ಮನೆಯಲ್ಲಿ ನನ್ನ ಫ್ಯಾಮಿಲಿ ಜೊತೆಗೆ ಖುಷಿಯಿಂದ ಆರೋಗ್ಯದಿಂದ ಇರ್ತಾ ಇದ್ದೀನಿ. ರೈಟ್? ಸೊ ಯು ಆರ್ ಮ್ಯಾನಿಫೆಸ್ಟಿಂಗ್ ಯುವರ್ ಹೌಸ್. ಅಥವಾ ನಿಮ್ಮ ಕಾರ್ ಅಂತ ಅನ್ಕೊಳ್ಳಿ, ಕಾರ್, ಯು ವಾಂಟ್ ಟು ಬೈ ಎ ಕಾರ್, ಯು ವಾಂಟ್ ಟು ಮ್ಯಾನಿಫೆಸ್ಟ್ ಎ ಕಾರ್. ಸೊ ನಾನು ಒಂದು ಒಳ್ಳೆ ಈ ತರ ಯಾವ ಕಾರ್ ಬೇಕು, ಮಾರುತಿದೋ ಅಥವಾ ಏನೋ ಕಿಯಾದೋ, ವಾಟ್ ಎವರ್ ಇಟ್ ಈಸ್, ದಿಸ್ ಇಸ್ ದ ಕಾರ್. ಈ ತರದ ಕಾರು, ಈ ತರದ ಕಲರು, ಈ ತರದ ಕಾರು ನಾನು ತಗೊಂಡಿದ್ದೀನಿ. ಅಂಡ್ ಐ ಆಮ್ ಡ್ರೈವಿಂಗ್ ದಟ್ ಕಾರ್. ಐ ಆಮ್ ಗೋಯಿಂಗ್ ಫಾರ್ ಅ ಲಾಂಗ್ ಡ್ರೈವ್ ವಿತ್ ಮೈ ಫ್ಯಾಮಿಲಿ ಆರ್ ವಿತ್ ಮೈ ಫ್ರೆಂಡ್ಸ್. ಸೊ ಆ ತರ ಥಾಟ್ ಕ್ರಿಯೇಟ್ ಮಾಡ್ಬೇಕು. ಫಸ್ಟ್ ಯು ಶುಡ್ ಕ್ರಿಯೇಟ್, ಯು ಶುಡ್ ಹ್ಯಾವ್ ಡಿಸೈರ್. ಸೆಕೆಂಡ್ ಯು ಶುಡ್ ಕ್ರಿಯೇಟ್ ಅ ಥಾಟ್ ಇನ್ ಯೋರ್ ಮೈಂಡ್. ಥಾಟ್ ನ creating a thought is what, you know, it is like you're sending a message to your the universe ki this is what I want. You're asking ನನಗಿದು ಬೇಕು ಅಂತ ಯೂನಿವರ್ಸ್ಗೆ ನೀವು ಕೇಳ್ತಾ ಇದ್ದೀರಿ, ದಿಸ್ ಇಸ್ ವಾಟ್ ಐ ವಾಂಟ್ ಅಂತ. ರೈಟ್? ಸೊ ಯು ಹ್ಯಾವ್ ಟು ಆಸ್ಕ್, ದಿಸ್ ಇಸ್ ವಾಟ್ I want. Next, third step is you have to believe. This is most important. ಎಷ್ಟೋ ಸತಿ ನಾವು ಕನಸು ಕಾಣ್ಬಿಡ್ತೀವಿ ನಮ್ಗೆ ಇದು ಬೇಕು ಅಂತ, ಥಾಟ್ ಕ್ರಿಯೇಟ್ ಮಾಡ್ಬಿಡ್ತೀವಿ ಕಿ ಎಸ್ ಐ ಹ್ಯಾವ್ ರಿಸೀವ್, ಐ ಹ್ಯಾವ್ ಅಟ್ರಾಕ್ಟೆಡ್ ದಿಸ್, ಐ ಹ್ಯಾವ್ ಕ್ರಿಯೇಟೆಡ್ ದಿಸ್ ಅಂತ. ಆದ್ರೆ ಥರ್ಡ್ ಸ್ಟೆಪ್ ಅಲ್ಲಿ ವಿ ಲ್ಯಾಕ್, ಮೋಸ್ಟ್ ಆಫ್ ಅಸ್ ಲ್ಯಾಕ್ ಇನ್ ದ ಥರ್ಡ್ ಸ್ಟೆಪ್, ಅಂಡ್ ದಟ್ ಇಸ್ ಬಿಲೀವಿಂಗ್. ನಮ್ಗೆ ಬಿಲೀಫೇ ಬರಲ್ಲ, ನಂಬಕ್ಕೆ ಆಗೋದಿಲ್ಲ. ಆ ಬಿಲೀಫ್ ಬಂದಾಗ ಡೌಟ್ ಬರುತ್ತೆ, ಮ್ಯಾನಿಫೆಸ್ಟ್ ಮಾಡ್ಬೋದಾ, ಈ ತರ ಹುಡುಗಿ ಅಥವಾ ಈ ತರ ಹುಡುಗ ನನ್ಗೆ ಸಿಗ್ಬೋದಾ, ಈ ತರ ಜಾಬ್ ನನ್ಗೆ ಸಿಗ್ಬೋದಾ, ನನ್ನ ಹತ್ರ ಇಷ್ಟು ದುಡ್ಡಿಲ್ಲ, ಈ ತರ ಮನೆ ನಾನು ತಗೋಬೋದಾ. ರೈಟ್? ಸೊ ಯು ಆರ್ ಕ್ರಿಯೇಟಿಂಗ್ ದಟ್ ಡಿಸ್ಬಿಲೀಫ್, ಯು ಆರ್ ಕ್ರಿಯೇಟಿಂಗ್ ದಟ್ ಡೌಟ್. ಯಾವಾಗ ಡೌಟ್ ಕ್ರಿಯೇಟ್ ಮಾಡ್ತೀರಿ, ಆ ಡೌಟ್ ಇದ್ದಾಗ ಯು ಕ್ಯಾನಾಟ್ ಮ್ಯಾನಿಫೆಸ್ಟ್. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಹ್ಯಾವ್ ದಟ್ ಬಿಲೀಫ್. ಆ ಬಿಲೀಫ್ ಯಾವಾಗ ಬರುತ್ತೆ ಅಂದ್ರೆ ಇಟ್ ಶುಡ್ ಬಿ ರಿಯಲಿಸ್ಟಿಕ್ ಆಲ್ಸೋ. ಅನ್ರಿಯಲಿಸ್ಟಿಕ್ ಡ್ರೀಮ್ಸ್ ಗಳನ್ನ ನೀವು ಕಂಡ್ಬಿಟ್ರೆ ಅದನ್ನ ಮ್ಯಾನಿಫೆಸ್ಟ್ ಮಾಡಕ್ ಆಗಲ್ಲ. ನನ್ನ ಹತ್ರ ಒಬ್ರು ಲಾಂಗ್ ಬ್ಯಾಕ್ ಒಬ್ರು ಬಂದಿದ್ರು, ಸರ್ ನೀವು ಹೇಳ್ತಾ ಇರೋದೆಲ್ಲ ಸುಳ್ಳು, ಈ ತರ ಯಾವ್ದು ಆಗೋದಿಲ್ಲ, ಈ ತರ ಬರೀ ಅಂದ್ಕೊಂಡ್ರೆ ಹೇಗ್ ಆಗ್ಬಿಡತ್ತೆ, ಈಗ ನಾನು ಕುತ್ಕೊಂಡು ಅಂದ್ಕೊಳ್ತೀನಿ ನಾನು ದೇಶದ ಪ್ರಧಾನಮಂತ್ರಿ ಆಗ್ಬಿಡ್ತೀನಿ, ನಾನು ಆಗ್ತೀನಾ ಅಂತ. ಸರ್ ನೀನ್ ಏನ್ ಮಾಡ್ತಾ ಇದೀಯಪ್ಪ ಅಂತ. ಸರ್ ಒಂದು ಸ್ಟೀಲ್ ಪಾತ್ರೆ ಅಂಗಡಿ ಇದೆ ಅಂತ ಅಂದ. ಅಲ್ಲ ಪಾಲಿಟಿಕ್ಸ್ದು ಏನಾದ್ರು ಗೊತ್ತಿದ್ಯಾ? ಇಲ್ಲ ಸರ್ ಪಾಲಿಟಿಕ್ಸ್ ಏನು ಗೊತ್ತಿಲ್ಲ. ಮತ್ತೆ ಪಾಲಿಟಿಕ್ಸ್ ಏನು ಗೊತ್ತಿಲ್ಲ, ಸ್ಟೀಲ್ ಪಾತ್ರೆ ಅಂಗಡಿ ಇಟ್ಕೊಂಡು ನೀನ್ ಪ್ರಧಾನಮಂತ್ರಿ ಆಗ್ತೀನಿ ಅಂದ್ರೆ ಹೇಗ್ ಆಗ್ತೀಯ ಮರ ಅಂತ. ಆರ್ ಯು ಗೆಟಿಂಗ್? ಇಟ್ ಇಸ್ ನಾಟ್ ರಿಯಲಿಸ್ಟಿಕ್. ಇಟ್ ಶುಡ್ ಬಿ ರಿಯಲಿಸ್ಟಿಕ್. ಈಗ ನಿನ್ ಸ್ಟೀಲ್ ಪಾತ್ರೆ ಅಂಗಡಿ ಇದೆ, ಇವಾಗ ನಿಂದು ಸೇ ಫಾರ್ ಎಕ್ಸಾಂಪಲ್ 10,000 ರೂಪಾಯಿ ಬಿಸ್ನೆಸ್ ಆಗ್ತಾ ಇದೆ. ಇಫ್ ಯು ವಾಂಟ್ ಟು ಮ್ಯಾನಿಫೆಸ್ಟ್ ಕಿ ನನಗೆ ಡೈಲಿ 25,000 ರೂಪೀಸ್ ಬಿಸ್ನೆಸ್ ಆಗ್ಬೇಕು ಅಥವಾ 50,000 ರೂಪೀಸ್ ಬಿಸ್ನೆಸ್ ಆಗ್ಬೇಕು, ದಟ್ ಈಸ್ ಪಾಸಿಬಲ್. ಅದ್ ಸಾಧ್ಯ ಇದೆ. ರೈಟ್? ಬಟ್ ಇನ್ ಸ್ಟೀಲ್ ಪಾತ್ರೆ ಅಂಗಡಿಯಲ್ಲಿ ಕೂತ್ಕೊಂಡು ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತ ನಿನ್ ಕನಸು ಕಾಣ್ತಾ ಇದೆ, ಅದ್ ತಿರ್ಕೊಂಡು ಕಾಣಿಸ್ತಾರ ಆಗತ್ತೆ. ಆರ್ ಯು ಗೆಟಿಂಗ್ ಮೈ ಡಿಯರ್ ಫ್ರೆಂಡ್ಸ್? ಸೊ ಆ ರಿಯಲಿಸ್ಟಿಕ್ ಇದ್ದಾಗ ಬಿಲೀಫ್ ಕೂಡ ಬರುತ್ತೆ. ಯು ಕ್ಯಾನ್ ಬಿಲೀವ್ ಇಟ್. ಸೊ ದ ಥರ್ಡ್ ಸ್ಟೆಪ್ ಇಸ್ ಯು ಹ್ಯಾವ್ ಟು ಬಿಲೀವ್ ಇನ್ ಇಟ್ ಕಿ ಎಸ್ ದಿಸ್ ಇಸ್ ಪಾಸಿಬಲ್ ಅಂತ. ಆರ್ ಯು ಗೆಟಿಂಗ್? ಸೊ ವೆನ್ ಎವರ್ ಐ ಮ್ಯಾನಿಫೆಸ್ಟೆಡ್ ಎವ್ರಿಥಿಂಗ್, ವಾಟ್ ಎವರ್ ಐ ಮ್ಯಾನಿಫೆಸ್ಟೆಡ್, ಐ ಕಂಪ್ಲೀಟ್ಲಿ ಬಿಲೀವ್ಡ್ ಕಿ ಎಸ್ ದಿಸ್ ಇಸ್ ಪಾಸಿಬಲ್. And fourth step is receiving it. Receiving is what? Receiving is like visualizing in your mind. ನಿಮ್ಮ ಮನಸ್ಸಿನ ಒಳಗಡೆ ಅದನ್ನ ಸ್ಪಷ್ಟವಾಗಿ ವಿಜುವಲೈಸ್ ಮಾಡಬೇಕು. ಎಷ್ಟು ಕ್ಲಿಯರ್ ಮತ್ತೆ ಎಷ್ಟು ಮೈನ್ಯೂಟ್ ಡಿಟೇಲ್ಸ್ ಜೊತೆಗೆ ನೀವು ವಿಜುವಲೈಸ್ ಮಾಡ್ತೀರಿ, ಅಷ್ಟೇ ಫಾಸ್ಟ್ ಆಗಿ ನೀವು ಅದನ್ನ ಮ್ಯಾನಿಫೆಸ್ಟ್ ಮಾಡ್ತೀರಿ. ವಾಟ್ ಎವರ್ ಯು ವಾಂಟ್, ಯು ಹ್ಯಾವ್ ಟು ಕ್ರಿಯೇಟ್. ಈ ಕೆಲವ್ರಿಗೆ ಕಾಣಿಸೋದಿಲ್ಲಪ್ಪ, ನಮ್ಗೆ ವಿಜುವಲೈಸ್ ಆಗಲ್ಲ ಅಂತಾರೆ.
ಯು ಕ್ಯಾನ್ ಫೀಲ್ ಇಟ್ ಸ್ಪಷ್ಟವಾಗಿ. ಫಾರ್ ಎಕ್ಸಾಂಪಲ್ ಒಂದು ಕಾರ್ನ ತಗೋತಾ ಇದ್ದೀರಿ, ರೈಟ್? ಸೊ ಮ್ಯಾನಿಫೆಸ್ಟ್ ಮಾಡುವಾಗ ಕಾರ್, ನಾನು ಈ ತರ ಕಾರ್ ತಗೊಂಡಿದ್ದೀನಿ, ಸೇ ಫಾರ್ ಎಕ್ಸಾಂಪಲ್ ಕಿಯಾ ಸೆಲ್ಟೋಸ್ ಎಕ್ಸಾಂಪಲ್ ತಗೊಳ್ಳೋಣ, ಕಿಯಾ ಸೆಲ್ಟೋಸ್ ಅಂತ, ರೈಟ್? ಸೊ ಕಿಯಾ ಸೆಲ್ಟೋಸ್ ಕಾರ್ ತಗೊಂಡಿದ್ದೀನಿ, ಆ ಕಾರಲ್ಲಿ ನಾನು ಕೂತಿದ್ದೀನಿ, ಐ ಆಮ್ ಡ್ರೈವಿಂಗ್ ಅ ಕಾರ್, ಕೂತಿದ್ದೀನಿ, ಸ್ಟೇರ್ ಕಾರ್, ಐ ಮೀನ್ ಇದು ನನ್ನ ಕೈಯಲ್ಲಿದೆ, ಅಂಡ್ ನನ್ನ ಪಕ್ಕದಲ್ಲಿ ನನ್ನ ವೈಫ್ ಅಥವಾ ಹಸ್ಬೆಂಡ್ ಕೂತಿದ್ದಾರೆ, ಹಿಂದೆ ಮಕ್ಕಳು ಕೂತಿದ್ದಾರೆ, ಐ ಆಮ್ ಡ್ರೈವಿಂಗ್ ಅ ಕಾರ್, ಹೈವೇ ರೋಡಲ್ಲಿ ಹೋಗ್ತಾ ಇದ್ದೀನಿ ತುಂಬಾ ಖುಷಿಯಿಂದ, ಐ ಆಮ್ ಜಸ್ಟ್ ಡ್ರೈವಿಂಗ್ ಇಟ್, ಅಂಡ್ ಆ ಸಾಂಗ್ ಪ್ಲೇ ಆಗ್ತಾ ಇದೆ, ಆ ಹಾಡುಗಳನ್ನು ಕೇಳಿಸ್ತಾ ಇದ್ದೀನಿ, ಹಿಂದೆ ಮಕ್ಕಳು ಒಬ್ರಿಗೊಬ್ರಿಗೆ ಗುದ್ದಾಡ್ತಾ ಇದ್ದಾರೆ ಅಥವಾ ಆಟ ಆಡ್ತಾ ಇದ್ದಾರೆ, ವಾಟ್ ಎವರ್ ಇಟ್ ಈಸ್, ಅದನ್ನ ಪೂರ್ತಿ ಸ್ಪಷ್ಟವಾಗಿ ವಿಜುವಲೈಸ್ ಮಾಡಬೇಕು. ಎಷ್ಟು ಚೆನ್ನಾಗಿ, ಎಷ್ಟು ಮೈನ್ಯೂಟ್ ಡೀಟೇಲ್ಸ್ ಜೊತೆಗೆ ನೀವು ವಿಜುವಲೈಸ್ ಮಾಡ್ತೀರಿ. ಕಾರ್ನ ತಂದ್ರಿ, ಪಾರ್ಕಿಂಗ್ ಅಲ್ಲಿ ನಿಲ್ಸಿದ್ರಿ, ಪಾರ್ಕಿಂಗ್ ನಿಲ್ಲಿಸಿ ಹಂಗೆ ಹೋಗ್ತಾ ಇದ್ದೀರಿ, ಓ ಲಾಕ್ ಮಾಡಿಲ್ಲ, ಜಸ್ಟ್ ಲಾಕ್ ಇಟ್, ರೈಟ್? ಸೊ ವಾಟ್ ಎವರ್ ಯು ವಾಂಟ್ ಟು ಮ್ಯಾನಿಫೆಸ್ಟ್, ಅದನ್ನ ಸ್ಪಷ್ಟವಾಗಿ ನಿಮ್ಮ ಮನಸ್ಸಿನ ಒಳಗಡೆ ವಿಜುವಲೈಸ್ ಮಾಡಿ. ಎಷ್ಟು ಚೆನ್ನಾಗಿ ವಿಜುವಲೈಸ್ ಮಾಡ್ತೀರಿ, ಅಷ್ಟೇ ಫಾಸ್ಟ್ ಆಗಿ ನೀವು ಅದನ್ನ ಮ್ಯಾನಿಫೆಸ್ಟ್ ಮಾಡ್ತೀರಿ. ಅಂಡ್ ಲಾಸ್ಟ್ ಸ್ಟೆಪ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಗ್ರಾಟಿಟ್ಯೂಡ್. saying thank you to the universe, saying thank you to your God, saying thank you to Almighty or the whole universe, and ಆ ಒಂದು ಗ್ರಾಟಿಟ್ಯೂಡ್ ಫೀಲಿಂಗ್ ನ ನಿಮ್ಮ ಮನಸ್ಸಿನ ಒಳಗಡೆ ಕ್ರಿಯೇಟ್ ಮಾಡೋದು, ರೈಟ್? ಸೊ ಈ 5 ಸ್ಟೆಪ್ ಗಳನ್ನ ನಾವು ಫಾಲೋ ಮಾಡ್ತಾ ಇದ್ರೆ, ಅಂಡ್ ಇದೆಲ್ಲ ಎಲ್ಲಿ ಆಗ್ಬೇಕು? ಇದೆಲ್ಲ ಆಗ್ಬೇಕಾಗಿರೋದು ಹಿಪ್ನಾಟಿಕ್ ಸ್ಟೇಟ್ ಅಲ್ಲಿ. ಹಿಪ್ನಾಟಿಕ್ ಸ್ಟೇಟ್ ಅಂದ್ರೆ ರಿಲ್ಯಾಕ್ಸ್ ಸ್ಟೇಟ್ ಆಫ್ ಯರ್ ಮೈಂಡ್, ಮನಸ್ಸಿನ ಒಂದು ರಿಲ್ಯಾಕ್ಸ್ ಸ್ಟೇಟ್ ಅಲ್ಲಿ ಇದು ಆಗ್ಬೇಕು. ಕ್ಲಿಯರ್? ಸೊ ಈ ತರ 5 ಸ್ಟೆಪ್ಸ್ ಗಳನ್ನ ನೀವು ಫಾಲೋ ಮಾಡಿದಾಗ ಯು ಕ್ಯಾನ್ ಮ್ಯಾನಿಫೆಸ್ಟ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಇನ್ ಯೋರ್ ಲೈಫ್. ಎಸ್ ಅಪೇಕ್ಷಾ, ದಟ್ಸ್ ವಾಟ್ ಐ ಟೋಲ್ಡ್ ಯು, ಇಟ್ ಶುಡ್ ಬಿ ವೆರಿ ಕ್ಲಿಯರ್, ನೋ ಡೌಟ್ ಎಟ್ ಆಲ್. ಯಾವುದೇ ರೀತಿ ಡೌಟ್ ಇದ್ರೆ ಅದು ಮ್ಯಾನಿಫೆಸ್ಟ್ ಆಗಲ್ಲ. Yes, Ramesh ji, thank you so much. The call received from wife, it was manifested. Good. So, ಈ ಕ್ಲಾಸ್ ಮುಗಿಯೋದ್ರ ಒಳಗಡೆ ಆಲ್ರೆಡಿ 3 ಜನ ಮ್ಯಾನಿಫೆಸ್ಟ್ ಮಾಡಿದ್ದೀರಿ. ವಂಡರ್ಫುಲ್. ಥ್ಯಾಂಕ್ ಯು ರಮೇಶ್ ಜಿ, ಥ್ಯಾಂಕ್ ಯು ಸೊ ಮಚ್. ರಮೇಶ್ ಅವರು ಕೂಡ ವೈಫ್ ಇಂದ ಕಾಲ್ ಬರಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿದ್ದಾರೆ, ಅಂಡ್ ಇಟ್ ಹಸ್ ಗಾಟ್ ಮ್ಯಾನಿಫೆಸ್ಟೆಡ್. ಆಲ್ ರೈಟ್. ಸೊ ಇವಾಗ ಏನ್ ಮಾಡೋಣ ಅಂದ್ರೆ, ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್? ಎನಿ ಡೌಟ್? ಏನು ಡೌಟ್ ಇದೆಯಾ? ಕೀಪ್ ಯುವರ್ ವಿಡಿಯೋಸ್ ಆನ್ ಗೈಸ್, ಆದಷ್ಟು ವಿಡಿಯೋಸ್ ಆನ್ ಇಟ್ಕೊಳ್ಳಿ. ಆದಷ್ಟು ನಿಮ್ಮ ವಿಡಿಯೋಸ್ಗಳನ್ನ ಆನ್ ಇಟ್ಕೊಳ್ಳಿ. ಸರ್ ಯಾವ ತರ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಹೇಳಿ, ಅದೇ ಹೇಳಿದ್ದು ಇವಾಗ. ಸಿ, ಫಸ್ಟ್ ಸ್ಟೆಪ್ ಈಸ್ ನಿಮ್ಮ ಹತ್ರ ಫಸ್ಟ್ ಕ್ಲಾರಿಟಿ ಇರಬೇಕು, ದಿಸ್ ಇಸ್ ವಾಟ್ ಐ ವಾಂಟ್ ಅಂತ. ಅದನ್ನ ನೀವು ಬರೀಬೇಕು, ಬರ್ದ್ ಮಾಡ್ಬೇಕು. ಅದನ್ನ ಏನ್ ಬರೀಬೇಕು? ವಾಟ್ ಎವರ್ ಯು ವಾಂಟ್ ಟು ಮ್ಯಾನಿಫೆಸ್ಟ್. ಎಕ್ಸಾಂಪಲ್ಗೆ ಕಾರ್ ತಗೊಳ್ಳಿ. ಸೊ ಕಿಯಾ ಸೆಲ್ಟೋಸ್ ಕಾರ್, ಈ ತರ ಕಲರು, ಈ ಮಾಡೆಲ್ಲು, ಈ ತರ ಬೇಕು, ದಟ್ ಕ್ಲಾರಿಟಿ. ಜಾಬ್, ಇಂಥ ಕಂಪ್ನಿಯಲ್ಲಿ, ಇಂಥ ಹುದ್ದೆಯಲ್ಲಿ ಈ ತರ ಜಾಬ್ ಇರಬೇಕು, ಇಷ್ಟು ಸ್ಯಾಲರಿ ಇರಬೇಕು, ಈ ತರ ಟೀಮ್ ಇರಬೇಕು, ಆ ಟೀಮ್ ಜೊತೆಗೆ ನನ್ನ ಹೊಂದಾಣಿಕೆ ಚೆನ್ನಾಗಿರ್ಬೇಕು, ರೈಟ್? ಸೊ ದಿಸ್ ಇಸ್ ವಾಟ್ ಫಸ್ಟ್ ಸ್ಟೆಪ್, ದಿಸ್ ಇಸ್ ವಾಟ್ ಐ ವಾಂಟ್, ಇದು ನನಗೆ ಬೇಕು ಅಂತ. ಸೆಕೆಂಡ್ ಸ್ಟೆಪ್ ಅಲ್ಲಿ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು. ನಾನು ಇವಾಗ ಮಾಡಿಸ್ತೀನಿ, ಪ್ರಾಕ್ಟಿಕಲ್ ಆಗಿ ಮಾಡಿಸ್ತೀನಿ. ಫಸ್ಟ್ ಸ್ಟೆಪ್ ಇಸ್ ಕಾನ್ಸಿಯಸ್ ಸ್ಟೇಟ್ ಅಲ್ಲಿ ನೀವು ಬರೀತೀರಿ. ಮಿಕ್ಕಿರೋ 4 ಸ್ಟೆಪ್ ಸಬ್ ಕಾನ್ಸಿಯಸ್ ಸ್ಟೇಟ್ ಅಲ್ಲಿ ಆಗತ್ತೆ. ಸೊ ಒನ್ಸ್ ಯು ಹ್ಯಾವ್ ರಿಟರ್ನ್ ಇಟ್, ಅದಾದ್ಮೇಲೆ ಯು ಹ್ಯಾವ್ ಟು ಗೋ ಟು ಸಬ್ ಕಾನ್ಸಿಯಸ್ ಸ್ಟೇಟ್. ಸಬ್ ಕಾನ್ಸಿಯಸ್ ಸ್ಟೇಟ್ ಹೋಗೋದಂದ್ರೆ ಹೇಗೆ? ಇಟ್ಸ್ ವೆರಿ ಸಿಂಪಲ್. ಸ್ವಲ್ಪ ಆರಾಮ್ಸೆ ಕೂತ್ಕೊಂಡು ಬಾಡಿ ಮೈಂಡ್ ನ ರಿಲ್ಯಾಕ್ಸ್ ಮಾಡಿದ್ರೆ, ಸ್ವಲ್ಪ ಡೀಪ್ ಬ್ರೀದಿಂಗ್ ಗಳನ್ನು ಮಾಡಿದ್ರೆ, ಯು ವಿಲ್ ಗೆಟ್ ಇನ್ ಟು ಆಲ್ಫಾ ಸ್ಟೇಟ್. ಓಕೆ, ಆಲ್ಫಾ ಸ್ಟೇಟ್ ಅಂತ ಏನಂದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ಇಟ್ ವಿಲ್ ಟೇಕ್ ಅ ಲಾಂಗ್ ಟೈಮ್. ಸೊ ಮೇ ಬಿ ಅಡ್ವಾನ್ಸ್ ಲೆವೆಲ್ ನೀವು ಬಂದಾಗ, NLP ನಮ್ದು ನೆಕ್ಸ್ಟ್ ಕೋರ್ಸ್ ಏನು ಶುರು ಆಗ್ತಾ ಇದೆ, ಅದರಲ್ಲಿ ಡೀಟೇಲ್ ಆಗಿ ನಾವು ಅದನ್ನ ಮಾತಾಡೋಣ. ಓಕೆ,
ಸೊ ಇವತ್ತು ನಾನು ನಿಮ್ಗೆ ಮಾಡಿಸ್ತೀನಿ, ಅದನ್ನ ಪ್ರಾಕ್ಟಿಕಲ್ ಆಗಿ ಇವಾಗ ಮಾಡಿಸ್ತೀನಿ. ಓಕೆ, ಸೊ ಯು ಹ್ಯಾವ್ ಟು ಗೋ ಟು ಆಲ್ಫಾ ಸ್ಟೇಟ್. ಆಲ್ಫಾ ಸ್ಟೇಟ್ ಹೋಗ್ಬೇಕು. ಆ ಆಲ್ಫಾ ಸ್ಟೇಟ್ ಅಲ್ಲಿ ಆ ಥಾಟ್ ನ ಫಸ್ಟ್ ಕ್ರಿಯೇಟ್ ಮಾಡಬೇಕು. ಯು ಹ್ಯಾವ್ ಟು ಕ್ರಿಯೇಟ್ ದಟ್ ಥಾಟ್ ಇನ್ ಯೋರ್ ಮೈಂಡ್. ಕಿ ದಟ್ ಶುಡ್ ಬಿ ಪ್ರೆಸೆಂಟ್ ಮೂಮೆಂಟ್ ಅಂಡ್ ಪಾಸಿಟಿವ್. ಈ ತರ ಕಾರು ನಾನು ತಗೊಂಡಿದ್ದೀನಿ, ಆ ಕಾರಲ್ಲಿ ನಾನು ನನ್ನ ಫ್ಯಾಮಿಲಿ ಜೊತೆಗೆ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀನಿ, ಆ ಕಾರು ನನ್ನ ಕಾರ್ ಪಾರ್ಕಿಂಗ್ ಅಲ್ಲಿ ನಿಂತಿದೆ ಅಂಡ್ ಅದ್ರ ಮೇಲೆ ನಾನು ಒಳ್ಳೆ ಕವರ್ ಹಾಕಿದ್ದೀನಿ ನಿಂತಿರುವಾಗ, ಅಂಡ್ ಐ ಆಮ್ ಹ್ಯಾಪಿ, ಮೈ ಫ್ಯಾಮಿಲಿ ಇಸ್ ಹ್ಯಾಪಿ ವಿತ್ ದಟ್ ಕಾರ್. ಮನೆ ಆದ್ರೆ ಇಂಥ ಮನೆ ನಾನು ತಗೊಂಡಿದ್ದೀನಿ, ಇಂಥ ಮನೆಯಲ್ಲಿ ನಾನು ನನ್ನ ಫ್ಯಾಮಿಲಿ ಜೊತೆಗೆ ಖುಷಿಯಿಂದ ಆರೋಗ್ಯದಿಂದ ವಾಸ ಮಾಡ್ತಾ ಇದ್ದೀನಿ ಅಂಡ್ ವಿ ಆರ್ ಆಲ್ ಹ್ಯಾಪಿ ಇನ್ ದಟ್ ಹೌಸ್. ರೈಟ್? ಈ ತರ ಜಾಬ್ ಅಂದ್ರೆ ಇಂಥ ಜಾಬ್, ಇಂಥ ಹುದ್ದೆಯಲ್ಲಿ ಇಂಥ ಜಾಬ್ ನಾನು ಮಾಡ್ತಾ ಇದ್ದೀನಿ ಅಂಡ್ ಈ ಜಾಬ್ ಮಾಡ್ತಾ ನಾನು ಖುಷಿಯಿಂದ ಈ ಜಾಬ್ ಮಾಡ್ತಾ ಇದ್ದೀನಿ, ನಾನು ಖುಷಿಯಾಗಿದ್ದೀನಿ, ನನ್ನ ಜೊತೆಗಿರುವಂತ ಎಲ್ಲ ಜನನು ಖುಷಿಯಾಗಿದ್ದಾರೆ, ನನ್ನ ಬಾಸು ಕೂಡ ತುಂಬಾ ಖುಷಿಯಾಗಿದ್ದಾರೆ. ಲೈಫ್ ಪಾರ್ಟ್ನರ್ ಅಂದ್ರೆ ಸೊ ಅಂಡ್ ಸೊ ಲೈಫ್ ಪಾರ್ಟ್ನರ್ ಜೊತೆಗೆ ನನ್ನ ಮದುವೆ ಆಗಿದೆ, ಮದುವೆ ಆಗಿ ನನ್ನ ಆ ಲೈಫ್ ಪಾರ್ಟ್ನರ್ ಜೊತೆಗೆ ನನ್ನ ಜೀವನವನ್ನ ಖುಷಿಯಿಂದ ಆನಂದದಿಂದ ನಾನು ಬಾಳ್ತಾ ಇದ್ದೀನಿ, ಬದುಕ್ತಾ ಇದ್ದೀನಿ. Are you getting? So that will be your second step. You're creating that thought in your mind. Third step ಅಲ್ಲಿ you have started visualizing it. ಅದನ್ನ ಸ್ಪಷ್ಟವಾಗಿ ವಿಜುವಲೈಸ್ ಮಾಡಿ. So forcing on studies how to manifest. ಫೋರ್ಸ್ ಮಾಡಿ ಮ್ಯಾನಿಫೆಸ್ಟ್ ಮಾಡಕ್ಕಾಗಲ್ಲ ನಂದಿನಿ. ಯಾರನ್ನು ಫೋರ್ಸ್ ಮಾಡಿ ಮ್ಯಾನಿಫೆಸ್ಟ್ ಮಾಡಕ್ಕಾಗಲ್ಲ. ಇಟ್ ಶುಡ್ ಬಿ ಹ್ಯಾಪಿಲಿ ಬರ್ಬೇಕು, ಅದು ಸಹಜವಾಗಿ ಬರ್ಬೇಕು. ಓಕೆ, ಸೊ ಸೆಕೆಂಡ್ ಸ್ಟೆಪ್ ಯು ಹ್ಯಾವ್ ಕ್ರಿಯೇಟೆಡ್ ದ ಥಾಟ್. ಥರ್ಡ್ ಸ್ಟೆಪ್ ಅಲ್ಲಿ ಯು ಹ್ಯಾವ್ ಸ್ಟಾರ್ಟೆಡ್ ವಿಜುವಲೈಸಿಂಗ್ ಇಟ್. ಅದನ್ನ ಇವಾಗ ವಿಜುವಲೈಸ್ ಮಾಡಬೇಕು, ಸ್ಪಷ್ಟವಾಗಿ ನೋಡ್ಬೇಕು, ಕ್ಲಿಯರ್ ಆಗಿ ನೋಡ್ಬೇಕು. ಕಿ ದಿಸ್ ಇಸ್ ವಾಟ್ ಐ ಹ್ಯಾವ್ ಗಾಟ್ ಇಟ್. ಎಷ್ಟಾಗುತ್ತಷ್ಟು ಪೂರ್ತಿ ಪಿಕ್ಚರೈಸ್ ಮಾಡ್ಬೇಕು. ಮನಸ್ಸಿನ ಒಳಗಡೆ ನೀವು ಎಷ್ಟು ಚೆನ್ನಾಗಿ ಪಿಕ್ಚರೈಸ್ ಮಾಡ್ತೀರಿ, ಬ್ಯೂಟಿಫುಲ್ ಕಲರ್ ಇರ್ಬೇಕು ಅದರಲ್ಲಿ, ಒಳ್ಳೆ ಬ್ಯಾಕ್ ಗ್ರೌಂಡ್ ಸೌಂಡ್ ಇರ್ಬೇಕು ಅದರಲ್ಲಿ, ಆ ಫೀಲಿಂಗ್ ಚೆನ್ನಾಗಿರ್ಬೇಕು. ರೈಟ್? ಸೊ ಅದನ್ನ ನೀವು ಮಾಡಬೇಕು. ಅಂಡ್ ಲಾಸ್ಟ್ ಲೆವೆಲ್ ಅಲ್ಲಿ when you have created that, you have to feel gratitude for it. ಆ ಗ್ರಾಟಿಟ್ಯೂಡ್ ನ ಮನಸ್ಸಿನ ಒಳಗಡೆ ನೀವು ಫೀಲ್ ಮಾಡಬೇಕು. ಕ್ಲಿಯರ್? ಸೊ ಇವಾಗ ಏನ್ ಮಾಡೋಣ ಅಂದ್ರೆ, ಇನ್ಸ್ಟ್ ಆಫ್ ಅದನ್ನ ಬರೀ ಥಿಯರಿಯಲ್ಲೇ ಅರ್ಥ ಮಾಡ್ಕೊಳ್ಳೋದ್ರಿಂದ ಪ್ರಾಕ್ಟಿಕಲ್ ಆಗಿ ಮಾಡೋಣ. ರೈಟ್ ನಾವು ಮಲ್ಟಿಪಲ್ ಮಾಡ್ಬೋದು, ಬಟ್ ರೈಟ್ ನಾವು ಒನ್ ಬೈ ಒನ್ ಮಾಡಿ. ಎಲ್ಲ ಒಟ್ಟಿಗೆ ಮಾಡಿದಾಗ ಯುವರ್ ಮೈಂಡ್ ವಿಲ್ ಗೆಟ್ ಕನ್ಫ್ಯೂಸ್. ಸೊ ಒನ್ ಬೈ ಒನ್ ಅದನ್ನ ಮಾಡಿ. ಓಕೆ, ಸೊ ರೈಟ್ ನಾವು ಯಾವ್ದಾದ್ರು ಒಂದು ನೀವೇನ್ ಮ್ಯಾನಿಫೆಸ್ಟ್ ಮಾಡ್ಬೇಕಂತಿದ್ದೀರಿ, ಇದು ಇನ್ಸ್ಟೆಂಟ್ ಹೇಳ್ತಾ ಇಲ್ಲ ನಾನು. ಫಾರ್ ಎಕ್ಸಾಂಪಲ್, ಮಗನಿಗೆ ಮದುವೆ ಆಗ್ಬೇಕು, ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ ಸಿಗ್ಬೇಕು, ಅಥವಾ ನೀವು ಒಳ್ಳೆ ಜಾಬ್ ನ ನೋಡ್ಬೇಕಾಗಿದೆ, ಅಥವಾ ಒಳ್ಳೆ ಕಾರ್ ತಗೋಬೇಕು, ಅಥವಾ ಸ್ವಂತ ಮನೆ ಕಟ್ಟಬೇಕು, ಅಥವಾ ನೀವು ಇವಾಗ ಏನ್ ಯಾವ್ದು ಜಾಬ್ ಅಲ್ಲಿ ಇದ್ದೀರಿ ಪ್ರಮೋಷನ್ ಆಗ್ಬೇಕು, ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಬಿಸ್ನೆಸ್ ಇಂಪ್ರೂವ್ ಆಗ್ಬೇಕು, ಅಥವಾ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಇಂಪ್ರೂವ್ ಆಗ್ಬೇಕು, ಅಥವಾ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗ್ಬೇಕು. ವಾಟ್ ಎವರ್ ಯು ವಾಂಟ್ ಟು ಮ್ಯಾನಿಫೆಸ್ಟ್, ಟೇಕ್ ಎನಿ ಒನ್ ಥಿಂಗ್. ನಾನು ಪ್ರಾಸೆಸ್ ಮಾಡಿಸ್ತೀನಿ, ಆ ಪ್ರಾಸೆಸ್ ನ ಮಾಡಿ ಅದೇ ತರ ಬೇರೆ ಏನಾದ್ರು ಮ್ಯಾನಿಫೆಸ್ಟೇಷನ್ ಇತ್ತು ಅಂದ್ರೆ ಅದನ್ನ ಅದೇ ತರ ನೀವು ಪ್ರಾಸೆಸ್ ಅಲ್ಲಿ ಮಾಡ್ತಾ ಹೋಗ್ಬೋದು. ಕ್ಲಿಯರ್? ಸೊ ಇವಾಗ ಒಂದ್ಸತೆ ಪ್ರಾಕ್ಟಿಕಲ್ ಆಗಿ ನಾವೆಲ್ಲರೂ ಮಾಡೋಣ. ಅಗೇನ್ ಜಸ್ಟ್ 5 to 7 minutes ಪ್ರಾಸೆಸ್ ಮಾಡಿಸ್ತೀನಿ. ವೆನ್ ಯು ಆರ್ ಡೂಯಿಂಗ್ ಇಟ್ ಅಟ್ ಹೋಮ್, ನೀವು ಮನೇಲಿ ಮಾಡುವಾಗ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ಮಾಡಿ. ಸೊ ಲೆಟ್ಸ್ ಡೂ ದಿಸ್ ಪ್ರಾಕ್ಟಿಕಲ್ ಅಂಡ್ ದೆನ್ ವಿಲ್ ವೈಂಡ್ ಅಪ್. ಎಲ್ಲರೂ ರೆಡಿ ಆಗಿದ್ದೀರಾ? ಮಾಡೋಣ ಪ್ರಾಕ್ಟಿಕಲ್. ಆರ್ ಯು ಆಲ್ ರೆಡಿ ಗೈಸ್? All right. So let's do it practically ಮಾಡೋಣ and then let's see how you feel. So ಆರಾಮ್ಸೆ ಕೂತ್ಕೊಳ್ಳಿ, sit comfortable now, keep your back and neck erect. I'll take you to the alpha state now. ಓಕೆ, ಯಾವುದೋ ಒಂದು ಇವಾಗ ಏನ್ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ನೀವಿದ್ದೀರಿ, ಯಾವ್ದೋ ಒಂದು ವಸ್ತುನ, ಐದರ್ ಇಸ್
ಮನೆ ಅಥವಾ ಜಾಬ್ ಅಥವಾ ಪ್ರಮೋಷನ್ ಅಥವಾ ಮಗನ ಮದುವೆ ಅಥವಾ ಯಾವುದು ಪ್ರಯಾರಿಟಿಲಿದೆ ಅದು ಒಂದನ್ನ ಮಾತ್ರ ಕಂಪ್ಲೀಟ್ ಆಗಿ ಫೀಲ್ ಮಾಡಿ. ಓಕೆ, ಸೊ ಅದನ್ನ ಫಸ್ಟ್ ಸ್ಟೆಪ್ ಇಸ್ ದಿಸ್ ಇಸ್ ವಾಟ್ ಐ ವಾಂಟ್. ಇದು ನೀವು ಮನಸ್ಸಲ್ಲಿ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇದನ್ನ ಬರ್ದು ಮಾಡಬೇಕು ರೈಟ್ ನಾವು, ಹಾಗೆ ಮಾಡೋಣ. ಬಟ್ ಮನೇಲಿ ಮಾಡುವಾಗ ನೀವು ಬರ್ದು ಮಾಡಬೇಕು. ಸೊ ಬೆನ್ನು ಕತ್ತು ನೇರವಾಗಿರಿಸಿ ಆರಾಮ್ಸೆ ಕೂತ್ಕೊಳ್ಳಿ. ಕಣ್ಗಳನ್ನು ಮುಚ್ಚಿ, ಕ್ಲೋಸ್ ಯುವರ್ ಐಸ್. ಕಣ್ಣು ಮುಚ್ಚಿ ಮನಸ್ಸಿನ ಕಣ್ಣುಗಳಿಂದ ಒಂದ್ಸತಿ ಸಂಪೂರ್ಣ ದೇಹವನ್ನ ನೋಡ್ಕೊಳ್ಳಿ. ದೇಹದ ಯಾವುದೇ ಭಾಗದಲ್ಲಿ ಯಾವುದೇ ರೀತಿಯ ಬಿಗಿತನ ಅಡೆತಡೆ ಇದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ. ಮೇಕ್ ಯು ಬಾಡಿ ವೆರಿ ವೆರಿ ಕಂಫರ್ಟೇಬಲ್. ದೇಹವನ್ನ ಕಂಫರ್ಟಬಲ್ ಆಗಿ ಇಟ್ಕೊಂಡು ನಿಧಾನವಾಗಿ ನಿಮ್ಮ ಗಮನ ನಿಮ್ಮ ಉಸಿರಾಟದ ಮೇಲೆ ತಂದು 2-3 ಆಳವಾದ ಉಸಿರಾಟಗಳನ್ನ ಮಾಡಿ. ಡೀಪ್ ಬ್ರೀದಿಂಗ್ ಮಾಡಿ. ಪೂರ್ತಿ ಉಸಿರನ್ನ ನಿಧಾನವಾಗಿ ಒಳಗೆ ಎಳ್ಕೊಳ್ಳಿ. ಪೂರ್ತಿ ಉಸಿರನ್ನ ನಿಧಾನವಾಗಿ ಹೊರಬಿಡಿ. Just breathe in deep and breathe out completely. Relax your body, relax your mind. ನಿಮ್ಮ ದೇಹ ಮನಸ್ಸು ರಿಲ್ಯಾಕ್ಸ್ ಆಗಲಿ. ಪ್ರತಿಯೊಂದು ಉಸಿರಾಟದಲ್ಲಿ ದೇಹ ರಿಲ್ಯಾಕ್ಸ್ ಆಗ್ತಾ ಇದೆ, ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದೆ. Just diving into deeper and deeper, deeper and deeper, deeper and deeper relaxing. ಪೂರ್ತಿ ದೇಹವನ್ನ ಆಳವಾದ ವಿಶ್ರಾಂತಿಗೆ ಜಾರಲು ಬಿಡ್ತಾ ಹೋಗಿ. ದೇಹ ರಿಲ್ಯಾಕ್ಸ್ ಆಗ್ತಾ ಇದ್ದಂಗೆ ಮನಸ್ಸು ಕೂಡ ರಿಲ್ಯಾಕ್ಸ್ ಆಗ್ತಾ ಇದೆ. ದೇಹ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದೆ, ಆಳವಾದ ವಿಶ್ರಾಂತಿಗೆ ಜಾರ್ತಾ ಇದ್ರಿ. I'll just count from 10 to 1. With my each countdown, just feel that you're diving into deeper and deeper, deeper and deeper relaxed state. By the time I reach number 1, ಇವಾಗ ನಾನು ನಂಬರ್ 1 ರೀಚ್ ಆಗ್ತೀನಿ, ಅವಾಗ ನೀವು ಆಳವಾದ ವಿಶ್ರಾಂತಿಲಿ ಇರ್ತೀರಿ. ಆಳವಾದ ಹಿಪ್ನಾಟಿಕ್ ಸ್ಟೇಟ್ ಅಲ್ಲಿ, ಸಂಮೋಹಿನಿ ಸ್ಥಿತಿಲಿ ಇರ್ತೀರಿ. All right. 10, 9, 8. You're just diving into deeper and deeper relaxed state. 7, 6, 5. ಇನ್ನು ಆಳವಾದ ವಿಶ್ರಾಂತಿಗೆ ಜಾರ್ತಾ ಇದ್ದೀರಿ. 4, 3, 2, and 1. Deep sleep, deep sleep. ಈಗ ನೀವು ಆಳವಾದ ವಿಶ್ರಾಂತಿಲಿ, ಆಳವಾದ ಸಂಮೋಹಿನಿ ಸ್ಥಿತಿಲಿ ಇದ್ದೀರಿ ಅಂತ ಭಾವಿಸ್ಕೊಳ್ಳಿ. ಫೀಲ್ ಮಾಡ್ಕೊಳ್ಳಿ, ಮನಸ್ಸಿನ ಒಳಗಡೆ ಅಂದ್ಕೊಳ್ಳಿ, ನಾವು ಐ ಮೀನ್ ಡೀಪ್ ರಿಲ್ಯಾಕ್ಸ್ ಹಿಪ್ನಾಟಿಕ್ ಸ್ಟೇಟ್. ಈಗ ನಾನು ಆಳವಾದ ಸಂಮೋಹಿನಿ ಸ್ಥಿತಿಲಿದ್ದೀನಿ. And now, in this beautiful relaxed hypnotic state, now create that thought. ಆ ಒಂದು ಥಾಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಆ ಥಾಟ್ ನ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ಕೊಳ್ಳಿ. ಕ್ರಿಯೇಟ್ ದಟ್ ಥಾಟ್ ಇನ್ ಅ ಪ್ರೆಸೆಂಟ್ ಮೂಮೆಂಟ್ ಅಂಡ್ ಪಾಸಿಟಿವ್ ವರ್ಡ್ಸ್. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಪಾಸಿಟಿವ್ ವರ್ಡ್ಸ್ ಅಲ್ಲಿ, ನನಗೆ ಸೋ ಅಂಡ್ ಸೋ ವ್ಯಕ್ತಿ ಜೊತೆಗೆ ಮದುವೆ ಆಗಿದೆ, ಆ ಮದುವೆ ಜೀವನ ತುಂಬಾ ಖುಷಿಯಾಗಿದೆ, ನನಗೆ ಈ ತರ ಜಾಬ್ ಸಿಕ್ಕಿದೆ, ಆ ಜಾಬ್ ನಾನು ಖುಷಿಯಿಂದ ಮಾಡ್ತಾ ಇದ್ದೀನಿ, ನಾನು ಈ ತರ ಒಂದು ಒಳ್ಳೆ ಮನೆ ಕಟ್ಟಿದ್ದೀನಿ, ಆ ಮನೆಯಲ್ಲಿ ನಾನು ನನ್ನ ಫ್ಯಾಮಿಲಿ ಜೊತೆಗೆ ವಾಸ ಮಾಡ್ತಾ ಇದ್ದೀನಿ. Just create that thought in your mind. Allow that thought to be more stronger. ಅದರಲ್ಲಿ ಮೈನ್ಯೂಟ್ ಡೀಟೇಲ್ಸ್ ಕೂಡ ಹಾಕಿ. ಈ ತರದ ಮನೆ ಇರಬೇಕು, ಅಥವಾ ಈ ತರದ ಕಾರ್ ತಗೋಬೇಕು, ಅಥವಾ ಈ ತರದ ಲೈಫ್ ಪಾರ್ಟ್ನರ್ ಇರಬೇಕು, ಈ ತರದ ಜಾಬ್, ಈ ತರದ ಬಿಸ್ನೆಸ್, ವಾಟ್ ಎವರ್. ಜಸ್ಟ್ ಕ್ರಿಯೇಟ್ ದಟ್ ಮೈನ್ಯೂಟ್ ಡೀಟೇಲ್ಸ್ ಆಲ್ಸೋ ಇನ್ ದಟ್ ಥಾಟ್. ಸ್ಪಷ್ಟವಾಗಿ ಅದನ್ನ ಫೀಲ್ ಮಾಡ್ಕೊಳ್ಳಿ.
Create that clear thought in your mind. ಸ್ಪಷ್ಟವಾಗಿ ಆ ಥಾಟ್ ನ ಕ್ರಿಯೇಟ್ ಮಾಡಿ. ಆ ಥಾಟ್ ನ ಕ್ರಿಯೇಟ್ ಮಾಡ್ತಾ ಇದ್ದಂಗೆ ನಾವು ಸ್ಟಾರ್ಟ್ ಪಿಕ್ಚರೈಸಿಂಗ್ ಇಟ್, ವಿಜುವಲೈಸಿಂಗ್ ಇಟ್ ಇನ್ ಯೋರ್ ಮೈಂಡ್. ಮನಸ್ಸಿನ ಒಳಗಡೆ ಅದನ್ನ ನಿಧಾನವಾಗಿ ವಿಜುವಲೈಸ್ ಮಾಡ್ಲಿಕ್ಕೆ ಶುರು ಮಾಡಿ. ನೀವು ಏನ್ ಪಡಿಬೇಕು ಅಂತಿದ್ದೀರಿ ಅದನ್ನ ಈಗಾಗಲೇ ಪಡೆದಿರೋ ತರ ಮನಸ್ಸಿನ ಒಳಗಡೆ ನೋಡ್ಲಿಕ್ಕೆ ಶುರು ಮಾಡಿ. ಆ ನೋಡ್ತಾ ಇದ್ದಂಗೆ ನಿಮ್ಮ ಭಾವನೆಗಳನ್ನ ಅದರ ಜೊತೆಗೆ ಸಿಂಕ್ರನೈಸ್ ಮಾಡಿ. ಅದು ಸಿಕ್ಕಿದಾಗ ನೀವು ಯಾವ ತರ ಫೀಲ್ ಮಾಡ್ತೀರಿ ಅದನ್ನ ಫೀಲ್ ಮಾಡ್ಲಿಕ್ಕೆ ಶುರು ಮಾಡಿ. ಎಕ್ಸಾಂಪಲ್ಗೆ ನೀವು ಕಾರ್ ತಗೊಂಡಾಗ, ಕಾರ್ ತಗೊಂಡಿದ್ದೀರಿ ಅಂತ ಅನ್ಕೊಂಡಾಗ ನೀವು ಹೇಗ್ ಖುಷಿ ಆಗ್ತೀರಿ, ಖುಷಿ ಪಡ್ತೀರಿ, ಆ ಖುಷಿನ ಫೀಲ್ ಮಾಡ್ಕೊಳ್ಳಿ. ಆ ಕಾರ್ನ ನೀವು ತಗೊಂಡಿದ್ದೀರಿ ಅಥವಾ ಆ ಜಾಬ್ ನಿಮ್ಗೆ ಸಿಕ್ಕಿದೆ, ಸಿಕ್ಕಿದಾಗ ನೀವು ಎಷ್ಟು ಖುಷಿಯಾಗಿರ್ತೀರಿ. ಜಸ್ಟ್ ಕ್ರಿಯೇಟ್ ದಟ್ ಹ್ಯಾಪಿನೆಸ್. ಆ ಖುಷಿನ ಮನಸ್ಸಿನ ಒಳಗಡೆ ಕ್ರಿಯೇಟ್ ಮಾಡ್ಕೊಳ್ಳಿ. ಫೀಲಿಂಗ್ ನ ಸ್ಪಷ್ಟವಾಗಿ ಆ ಫೀಲ್ ನ ನಿಮ್ಮ ಮನಸ್ಸಿನ ಒಳಗಡೆ ಕ್ರಿಯೇಟ್ ಮಾಡಿ. ವೆನ್ ಯು ಗೆಟ್ ಇಟ್, ಹೌ ವಿಲ್ ಯು ಫೀಲ್ ಇಟ್? ನೀವು ಹೇಗೆ ಫೀಲ್ ಮಾಡ್ತೀರಿ, ನೀವು ಹೇಗೆ ಅದನ್ನ ನೋಡ್ತೀರಿ? ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಗಂಡ ಏನ್ ಹೇಳ್ತಿದ್ದಾರೆ ಅದ್ರ ಬಗ್ಗೆ, ನಿಮ್ ಸುತ್ತಮುತ್ತ ಇರುವಂತ ಜನ ಅದ್ರ ಬಗ್ಗೆ ಏನ್ ಮಾತಾಡ್ತಿದ್ದಾರೆ, ಅದನ್ನೆಲ್ಲ ಫೀಲ್ ಮಾಡ್ಕೊಳ್ಳಿ. ಎಷ್ಟಾಗತ್ತಷ್ಟು ಪೂರ್ತಿ ಸ್ಪಷ್ಟವಾಗಿ ನೋಡಿ. ಆ ಸಂಪೂರ್ಣ ಫೀಲಿಂಗ್ ನ ಫೀಲ್ ಮಾಡ್ಕೊಳ್ಳಿ. ಸ್ಪಷ್ಟವಾಗಿ ನೋಡಿ, ಅದನ್ನ ಫೀಲ್ ಮಾಡ್ಕೊಳ್ಳಿ. ಕ್ರಿಯೇಟ್ ದಟ್ ಫೀಲಿಂಗ್ ಆಫ್ ಹ್ಯಾಪಿನೆಸ್. ಅದ್ ನಿಮ್ಗೆ ಸಿಕ್ಕಿದಾಗ ನೀವು ಹೇಗ್ ಫೀಲ್ ಮಾಡ್ತೀರ ಅದನ್ನ ಫೀಲ್ ಮಾಡ್ಕೊಳ್ಳಿ. ನಿಮ್ ಸುತ್ತಮುತ್ತ ಇರುವಂತ ಜನ ಏನ್ ಮಾತಾಡ್ತಾ ಇದಾರೆ ನೋಡಿ, ನೀವು ಅದ್ರ ಬಗ್ಗೆ ಏನ್ ಮಾತಾಡ್ತಾ ಇದ್ದೀರಿ, ನಿಮ್ ಹೆಂಡತಿ ಅಥವಾ ಗಂಡನ್ಗೆ, ಮಕ್ಳಿಗೆ ಏನ್ ಹೇಳ್ತಾ ಇದ್ದೀರಿ, ನೀವು ಇವಾಗ ಏನ್ ಮ್ಯಾನಿಫೆಸ್ಟ್ ಮಾಡಿದೀರಿ ಅದ್ರ ಬಗ್ಗೆ, ನಿಮ್ಮ ತಂದೆ ತಾಯಿಗೆ, ನಿಮ್ಗೆ ಇನ್ಲಾಸ್ ನೀವು ಏನ್ ಮಾತಾಡ್ತಾ ಇದ್ದೀರಿ, ನಿಮ್ ಕಲೀಗ್ಸ್ ಅದ್ರ ಬಗ್ಗೆ ಏನ್ ಮಾತಾಡ್ತಾ ಇದ್ದಾರೆ. ಜಸ್ಟ್ ಲಿಸನ್ ಟು ದೋಸ್ ವರ್ಡ್ಸ್. ಅವ್ರು ಏನ್ ಹೇಳ್ತಾರೆ. ಅಕ್ಕಪಕ್ಕದ ಜನ ಕಾಂಗ್ರೆಚುಲೇಟ್ ಮಾಡ್ತಾರೆ, ವಾವ್ ಹೊಸ ಕಾರ್ ತಗೊಂಡಿದ್ದೀರಿ, ತುಂಬಾ ಚೆನ್ನಾಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ, ಅಥವಾ ಹೊಸ ಮನೆ ತಗೊಂಡಿದ್ದೀರಿ, ಕಾಂಗ್ರೆಚುಲೇಷನ್ಸ್, ಅಥವಾ ಹೊಸ ಜಾಬ್ ಸಿಕ್ಕಿದೆ, ಕಾಂಗ್ರೆಚುಲೇಷನ್ಸ್ ಅಂತ ಹೇಳ್ತಿದ್ದಾರೆ. ಜಸ್ಟ್ ಲಿಸನ್ ಟು ದೋಸ್ ವರ್ಡ್ಸ್. ನಿಮ್ ಸುತ್ತಮುತ್ತ ಇರುವಂತ ಜನ, ನಿಮ್ಮ ಹಿತೈಷಿರು ಅದ್ರ ಬಗ್ಗೆ ಏನ್ ಮಾತಾಡ್ತಿದ್ದಾರೆ, ಆ ವರ್ಡ್ಸ್ ಗಳನ್ನ ಕೇಳಿಸ್ಕೊಳ್ಳಿ. ಆ ಫೀಲಿಂಗ್ ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಎಸ್, ಐ ಹ್ಯಾವ್ ಗಾಟ್ ದಿಸ್ ಅಂತ. ಆ ಫೀಲಿಂಗ್ ನ ಸ್ಟ್ರಾಂಗ್ ಮಾಡ್ತಾ, ಅದನ್ನು ವಿಜುವಲೈಸ್ ಮಾಡ್ತಾ, ನಾವು ಲಿಟ್ರಲಿ ಯು ಹ್ಯಾವ್ ಗಾಟ್ ಇಟ್. ಅದನ್ನ ಸಂಪೂರ್ಣವಾಗಿ ಜಸ್ಟ್ ರಿಸೀವ್ ಇಟ್ ಆಸ್ ಇಫ್ ಐ ಆಲ್ರೆಡಿ ಗಾಟ್ ಇಟ್. ಅದು ನಿಮ್ಗೆ ಸಿಕ್ಕಿರೋ ತರ ಅದನ್ನ ರಿಸೀವ್ ಮಾಡ್ಕೊಳ್ಳಿ. ಕಾರ್ ತಗೊಂಡಿದ್ರೆ ಆ ಕಾರಲ್ಲಿ ಒಂದು ಲಾಂಗ್ ಡ್ರೈವ್ ಹೋಗ್ತಾ ಇದೀರಿ ನಿಮ್ ಫ್ಯಾಮಿಲಿ ಜೊತೆಗೆ ಅಥವಾ ಫ್ರೆಂಡ್ಸ್ ಜೊತೆಗೆ. ಮನೆ ಇದ್ರೆ ಆ ಮನೆ ಕಟ್ಟಿ ರೆಡಿ ಆಗಿದೆ, ಗೃಹ ಪ್ರವೇಶ ಆಗಿದೆ, ನೀವು ಆ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಖುಷಿಯಿಂದ ಆರೋಗ್ಯದಿಂದ ವಾಸ ಮಾಡ್ತಾ ಇದ್ದೀರಿ. ಲೈಫ್ ಪಾರ್ಟ್ನರ್ ಆಗಿದ್ರೆ ಆ ಲೈಫ್ ಪಾರ್ಟ್ನರ್ ಜೊತೆಗೆ ನಿಮ್ ಮದುವೆ ಆಗಿದೆ, ಮದುವೆ ಆಗಿ ನೀವು ಮ್ಯಾರಿಡ್ ಲೈಫ್ ತುಂಬಾ ಚೆನ್ನಾಗಿ ಬಾಳ್ತಾ ಇದ್ದೀರಿ, ಬದುಕ್ತಾ ಇದ್ದೀರಿ. ಸೊ ವಾಟ್ ಎವರ್ ಯು ವಾಂಟೆಡ್, ಯು ಹ್ಯಾವ್ ಆಲ್ರೆಡಿ ಮ್ಯಾನಿಫೆಸ್ಟೆಡ್ ಇಟ್. ಜಸ್ಟ್ ಫೀಲ್, ಜಸ್ಟ್ ಬಿ ಒನ್ ವಿತ್ ಇಟ್. ಸಂಪೂರ್ಣ ನಿಮ್ ಜೊತೆಗೆ ಅದನ್ನ ಒನ್ ಮಾಡ್ಕೊಳ್ಳಿ. ಅದನ್ನ ಸ್ಪಷ್ಟವಾಗಿ ಫೀಲ್ ಮಾಡ್ಕೊಳ್ಳಿ. ಅದನ್ನ ರಿಸೀವ್ ಮಾಡ್ಕೊಳ್ಳಿ. ಯು ಹ್ಯಾವ್ ಗಾಟ್ ಇಟ್. ಅದನ್ನ ಸಂಪೂರ್ಣವಾಗಿ ಎಂಜಾಯ್ ಮಾಡಿ ಮೈಂಡ್ ಒಳಗಡೆ. ಸಂಪೂರ್ಣ ಫೀಲಿಂಗ್ ಜೊತೆಗೆ, ಭಾವನೆಗಳ ಜೊತೆಗೆ ಅದನ್ನ ಸ್ಪಷ್ಟವಾಗಿ ಮನಸ್ಸಿನ ಒಳಗಡೆ ನೋಡಿ. ಆ ಪಿಕ್ಚರ್ನ ಸ್ಪಷ್ಟವಾಗಿ ಮನಸ್ಸಿನ ಒಳಗಡೆ ನೋಡ್ತಾ, ಎಸ್ ಐ ಹ್ಯಾವ್ ಗಾಟ್ ದಿಸ್ ಅಂತ ಫೀಲ್ ಮಾಡ್ತಾ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಹೇಳಿ. ಜಸ್ಟ್ ಸೇ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಯೂನಿವರ್ಸ್ ಧನ್ಯವಾದಗಳು, ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ. ಆ ಪಿಕ್ಚರ್ನ ಮನಸ್ಸಿನ ಒಳಗಡೆ ನೋಡ್ತಾ ಜಸ್ಟ್ ಸೇ ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು, ಧನ್ಯವಾದಗಳು ಓ ನನ್ನ ಪ್ರೀತಿಯ ದೇವರೇ, ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ. ನಿಮ್ಮ ಎಲ್ಲ ಗುರು ಹಿರಿಯರಿಗೆ ಧನ್ಯವಾದಗಳನ್ನು ಹೇಳಿ. ಜಸ್ಟ್ ಸೇ ಥ್ಯಾಂಕ್ ಯು ಆಲ್ ದ ಗುರುಸ್, ಆಲ್ ದ ಮಾಸ್ಟರ್ಸ್, ಏಂಜಲ್ಸ್, ಗೈಡ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ತಂದೆ ತಾಯಿಗೆ ಕೂಡ ಧನ್ಯವಾದಗಳನ್ನು ಹೇಳಿ. ಸೇ ಥ್ಯಾಂಕ್ಸ್ ಟು ಯುವರ್ ಪೇರೆಂಟ್ಸ್. ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ.
ನಿಮಗ್ ನೀವು ಧನ್ಯವಾದಗಳು ಹೇಳಿ. ಸೇ ಥ್ಯಾಂಕ್ಸ್ ಟು ಯೋರ್ ಸೆಲ್ಫ್, ಯೋರ್ ಬಾಡಿ ಅಂಡ್ ಮೈಂಡ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ. Take a deep breath in. Slowly as you breathe out. Slowly now come back to your body awareness. Dedari with bunny. Move your fingers and toes. Move your head to your left and right, right and left. Take another deep breath in. Slowly as you breathe out, come back to complete body awareness. And when you feel comfortable, slowly join your hands. Rub your palms nicely. Keep your palms on your eyes. Gently give the eye massage, facial massage. Slowly open your eyes, looking at your palms. ಹಸ್ತಗಳಲ್ಲಿ ನೋಡ್ತಾ ಕಣ್ಗಳನ್ನು ತೆಗಿ. All right. Welcome back, everybody. How's the experience? Great. Wonderful. So this is how you can manifest. 5 ಸ್ಟೆಪ್ ನೆನ್ಪಿಟ್ಕೊಳ್ಳಿ. ಫಸ್ಟ್ ಸ್ಟೆಪ್ ಕ್ಲಿಯರ್ ಆಗಿ ದಿಸ್ ಇಸ್ ವಾಟ್ ಐ ವಾಂಟ್, ನಿಮ್ಮ ಡಿಸೈರ್ ಕ್ಲಿಯರ್ ಆಗಿರ್ಬೇಕು. 2ನೇ ಸ್ಟೆಪ್ ಮೈಂಡ್ ಒಳಗಡೆ, ಮನಸ್ಸಿನ ಒಳಗಡೆ ಆ ಥಾಟ್ ನ ಕ್ರಿಯೇಟ್ ಮಾಡಬೇಕು. 3ನೇ ಸ್ಟೆಪ್ ಅದನ್ನ ಸ್ಪಷ್ಟವಾಗಿ ವಿಜುವಲೈಸ್ ಮಾಡಬೇಕು, ವಿತ್ ಮೈನ್ಯೂಟ್ ಡೀಟೇಲ್ಸ್ ವಿಜುವಲೈಸ್ ಮಾಡಬೇಕು. ಅಂಡ್ 4th ಸ್ಟೆಪ್ ಆಸ್ ಇಫ್ ಯು ಆಲ್ರೆಡಿ ಗಾಟ್ ಇಟ್, ನಿಮ್ಗದು ಈಗಾಗಲೇ ಸಿಕ್ಕಿದೆ ಆ ತರ ಫೀಲ್ ಮಾಡಬೇಕು. ಆ ಫೀಲಿಂಗು, ಭಾವನೆಗಳು, ನಿಮ್ಮ ಸುತ್ತಮುತ್ತ ಇರುವಂತಹ ಜನ ಅದ್ರ ಬಗ್ಗೆ ಏನ್ ಮಾತಾಡ್ತಿದ್ದಾರೆ, ನೀವು ಅದ್ರ ಬಗ್ಗೆ ಏನ್ ಮಾತಾಡ್ತಾ ಇದ್ದೀರಿ ಅದನ್ನ, ಮತ್ತೆ ಆ ಪಿಕ್ಚರ್ ಮೈಂಡ್ ಅಲ್ಲಿ ಕ್ಲಿಯರ್ ಪಿಕ್ಚರ್ ಇರಬೇಕು. ಅದನ್ನ ಸ್ಪಷ್ಟವಾಗಿ ನೋಡಿ, ನಿಮ್ಗೆ ಈಗಾಗಲೇ ಸಿಕ್ಕಿದೆ ಅನ್ನೋ ತರ ಅದನ್ನ ನೋಡ್ಕೊಂಡು. ಲಾಸ್ಟ್ ಸ್ಟೆಪ್ ಇಸ್ ಗ್ರಾಟಿಟ್ಯೂಡ್. ಎಕ್ಸ್ಪ್ರೆಸ್ ಯುವರ್ ಗ್ರಾಟಿಟ್ಯೂಡ್ಸ್ ಫಾರ್ ರಿಸೀವಿಂಗ್ ಇಟ್. ಆ ಗ್ರಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಿ, ಯು ಕ್ಯಾನ್ ಓಪನ್ ಯುವರ್ ಐಸ್. ರೈಟ್? ಎಸ್, ಹೇಮಲತಾ, ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ಮ್ಯಾನಿಫೆಸ್ಟೇಷನ್ ಎಲ್ಲ ಒಂದೇನೆ. They are different words for the same thing. Okay? Law of attraction ಕೂಡ we are manifesting whatever we want, and ಇದರಲ್ಲೂ ಕೂಡ ನಾವು manifest ಮಾಡ್ತಾ ಇದ್ದೀವಿ. ಕ್ಲಿಯರ್? ಸೊ ದಿಸ್ ವಾಸ್ ಪವರ್ ಆಫ್ ಮ್ಯಾನಿಫೆಸ್ಟೇಷನ್. ಇದೇ ತರ ನಿಮ್ಮ ಲೈಫಲ್ಲಿ ನಿಮ್ಗೆ ಏನೇನ್ ಬೇಕಾಗಿದೆ ಅದನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ನಾವು ಇದು ಇಟ್ ವಾಸ್ ಜಸ್ಟ್ ವೆರಿ ವೇಗವಾಗಿ ಒಂದು ಸ್ಮಾಲ್ ಟೈಮ್ ಅಲ್ಲಿ ಇದನ್ನ ನಾವು ಕಲ್ತ್ವಿ. ಬಟ್ ಆಸ್ ಯು ಆಲ್ ನೋ, ಯಾವುದೇ ಒಂದು ವಿದ್ಯೆಯನ್ನು ಕಲಿಬೇಕು ಅಂದ್ರೆ ಇಟ್ ಟೇಕ್ಸ್ ಟೈಮ್. ಸೊ ಇದರಲ್ಲಿ ಸಾಕಷ್ಟು ಇನ್ನು ಗೂಢ ರಹಸ್ಯಗಳು ಕೂಡ ಇದಾವೆ. ಇನ್ನು ಡೀಪ್ ಆಗಿ ಇದನ್ನ ಒಂದೊಂದು ಸ್ಟೆಪ್ ನ ಡೀಪ್ ಆಗಿ ಅರ್ಥ ಮಾಡ್ಕೊಂಡು ನಾವು ಮಾಡಿದಾಗ ಇನ್ನೂ ಚೆನ್ನಾಗಿ ಇದನ್ನ ನಾವು ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಇನ್ನು ಅಡ್ವಾನ್ಸ್ ಲೆವೆಲ್ ಕಲಿಬೇಕು ಅಂತಿದ್ರೆ, ಮಂಡೆಯಿಂದ NLP ಮೈಂಡ್ ಟ್ರೈನಿಂಗ್ ಅಂತ ನಮ್ದು ಒಂದು 15 ದಿನದ ಆನ್ಲೈನ್ ಕೋರ್ಸ್ ಶುರು ಆಗ್ತಾ ಇದೆ. ನಿಮ್ಮಲ್ಲಿ ಈಗಾಗಲೇ ಸುಮಾರು ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ. ಯಾರಾದ್ರೂ ಸರ್ ಅಡ್ವಾನ್ಸ್ ಲೆವೆಲ್ ಬರಬೇಕು ಅಂತಿದ್ದೀನಿ, ಎನಿಬಡಿ ವಾಂಟ್ ಟು ಲರ್ನ್ ದಿಸ್ ಇನ್ನು ಡಿಟೇಲ್ ಆಗಿ? If anybody want to learn this, just type me in the chat box. ಚಿದಂಬರ್ ಕುಲಕರ್ಣಿ ಜಿ, ಓಕೆ. ಆಮೇಲೆ ಇನ್ಯಾರಾದ್ರು? ರೂಪಾ. ಇದು ಯಾವಾಗ ಮಾಡಬೇಕು, ಯಾವಾಗ ಬರೀಬೇಕು, ಎಲ್ಲಾನು ಕೂಡ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇನ್ ಡಿಟೇಲ್ ವಿಲ್ ಲರ್ನ್ ಇಟ್. ಸೊ ಇದರಲ್ಲಿ ಅಫರ್ಮೇಶನ್ಸ್, ವಿ ಲರ್ನ್ ಅಫರ್ಮೇಶನ್ಸ್, ವಿ ಲರ್ನ್ ವಿಜುವಲೈಸೇಷನ್ ಕಲಿತೀವಿ, ಅಫರ್ಮೇಶನ್ಸ್ ಕಲಿತೀವಿ, ಯಾವ ಸಮಯದಲ್ಲಿ ಯಾವ ತರ ಬರೀಬೇಕು, ಗೋಲ್ಡನ್ ಬುಕ್ ಯಾವ ತರ ಬರೀಬೇಕು ಅದನ್ನ ಕಲಿತೀವಿ. ಜೊತೆಗೆ ಯಾವ ಸಮಯದಲ್ಲಿ ಇದನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅದನ್ನ ಕಲಿತೀವಿ. ಅದರ ಜೊತೆಗೆ NLP ಸಾಕಷ್ಟು ಟೆಕ್ನಿಕ್ಗಳನ್ನ, ಫಸ್ಟ್ ಮನ್ಸನ್ನ ಇನ್ ಡಿಟೇಲ್ಡ್ ಆಗಿ ನಾವು ಅರ್ಥ ಮಾಡ್ಕೋತೀವಿ. ಓಕೆ, ಆಳವಾಗಿ ಮನ್ಸನ್ನ ಅರ್ಥ ಮಾಡ್ಕೊಂಡು ಈ ಮೈಂಡ್ ಯಾವ ತರ ಕೆಲಸ ಮಾಡ್ತಾ ಇದೆ. ಸೊ ಐ ಕಂಬೈನ್ NLP ಅಂಡ್ ಮೈಂಡ್ ಟ್ರೈನಿಂಗ್. ಅಂದ್ರೆ ಹಿಪ್ನಾಸಿಸ್ ಬೇರೆ, NLP ಸ್ವಲ್ಪ ಬೇರೆ. NLP ಅಲ್ಲಿ ಸಾಕಷ್ಟು ಲಾಜಿಕಲ್ ಟೆಕ್ನಿಕ್ಗಳಿದ್ರೆ, ಹಿಪ್ನಾಸಿಸ್ ಅಲ್ಲಿ
ಬಿಲೀಫ್ ಮಾಡುವಂತ ಟೆಕ್ನಿಕ್ಗಳು ಜಾಸ್ತಿ ಇರುತ್ತೆ. ಸೊ ಹಿಪ್ನೋಸಿಸ್ ಮತ್ತೆ NLP ಎರಡು ಕಂಬೈನ್ ಮಾಡಿ ಕೊಡ್ತಾ ಇದ್ದೀನಿ. NLP ಮೈಂಡ್ ಟ್ರೈನಿಂಗ್ ಅಂತ 15 ದಿನದ ಈ ಕೋರ್ಸ್ ಇರುತ್ತೆ. ಸುಮಾರು 35 40 ಅವರ್ದು ಈ ಕೋರ್ಸ್ ಇರುತ್ತೆ. ಡೈಲಿ 8 to 10:30 ಈ ಕ್ಲಾಸ್ ಇರುತ್ತೆ. ಮಂಡೆಯಿಂದ ಶುರು ಮಾಡ್ತಾ ಇದ್ದೀವಿ. ವಾರದಲ್ಲಿ 5 ಕ್ಲಾಸ್ ಮ್ಯಾಕ್ಸಿಮಮ್, ಮಿನಿಮಮ್ 3 ಅಥವಾ 4 ಕ್ಲಾಸ್ ಇದ್ದೇ ಇರುತ್ತೆ. ಈ ತರ 3 ಇಂದ 4 ವಾರದಲ್ಲಿ 15 ಕ್ಲಾಸಸ್ ಗಳನ್ನ ನಾವು ಕವರ್ ಮಾಡ್ತೀವಿ. ಸೊ ದಿಸ್ ಇಸ್ ಕಂಪ್ಲೀಟ್ ಕೋರ್ಸ್ ಅಂಡ್ ಸರ್ಟಿಫಿಕೇಶನ್ ಕೋರ್ಸ್. ಇದು ಮಂಡೆಯಿಂದ ಶುರು ಮಾಡ್ತಾ ಇದೀವಿ. ಯಾರ್ಯಾರು ನಿಮ್ಮಲ್ಲಿ ಜಾಯಿನ್ ಆಗ್ಬೇಕು ಅಂತಿದ್ದೀರಿ, ಸ್ವಲ್ಪ ಇದರ ಡೀಟೇಲ್ಸ್ ಕೊಟ್ಬಿಡ್ತೀನಿ ಅಂಡ್ ದೆನ್ ವಿಲ್ ಕ್ಲೋಸ್. ಸೊ NLP ಮೈಂಡ್ ಟ್ರೈನಿಂಗ್ ಅಡ್ವಾನ್ಸ್ ಲೆವೆಲ್ ಕೋರ್ಸ್ ಇರುತ್ತೆ. 15 ದಿನದ ಈ ಕೋರ್ಸ್ 30 ಇಂದ 35 ಅಥವಾ 40 ಅವರ್ಸ್ ತನಕ ಈ ಒಂದು ಆನ್ಲೈನ್ ಕೋರ್ಸ್ ಇರುತ್ತೆ. ಕಂಪ್ಲೀಟ್ ಕೋರ್ಸ್ ಫಾರ್ ಸೆಲ್ಫ್ ಟ್ರಾನ್ಸ್ಫಾರ್ಮೇಶನ್ ಅಂಡ್ ಪ್ರಾಕ್ಟೀಸಿಂಗ್ ಆನ್ ಅದರ್ಸ್. ನೀವು ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಬೇಕಂದ್ರೂ ಕೂಡ ಈ ಕೋರ್ಸ್ ನಿಮ್ಗೋಸ್ಕರ ಇದೆ. ಅಂಡ್ ನೀವೇನಾದ್ರೂ ಹೀಲರ್ ಆಗಿದ್ದೀರಿ, ಈಗಾಗಲೇ ಯಾವುದೇ ಒಂದು ಹೀಲಿಂಗ್ ಅಲ್ಲಿ, ಯೋಗ ಫೀಲ್ಡ್ ಅಲ್ಲಿ ಇದ್ದೀರಿ ಅಂದ್ರೆ ನಿಮ್ಮ ಕ್ಲೈಂಟ್ಸ್ ಗಳ ಮೇಲೂ ಕೂಡ ಈ ಟೆಕ್ನಿಕ್ ಗಳನ್ನು ಅಪ್ಲೈ ಮಾಡಿ ಅವ್ರು ಕೂಡ ಹೆಲ್ಪ್ ಮಾಡಬಹುದು. ಜೊತೆಗೆ ಕಂಪ್ಲೀಟ್ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ನಿಮ್ಗೆ ಸಿಗುತ್ತೆ. ಜೊತೆಗೆ ನೀವು ಈ ಕೋರ್ಸ್ ನ ಅಟೆಂಡ್ ಮಾಡಿದ್ರೆ ಒಂದು ಮೆಂಟರಿಂಗ್ ಸೆಷನ್ ಫ್ರೀ ಸಿಗುತ್ತೆ. ಅಂದ್ರೆ ಒನ್ ಸೆಷನ್ ಐದರ್ ಆನ್ಲೈನ್ ಅಥವಾ ಆಫ್ಲೈನ್ ಬಂದು ಮೀಟ್ ಮಾಡಬಹುದು. ಸೊ ನಿಮ್ಗೆ ಏನ್ ಚಾಲೆಂಜಸ್ ಇದೆ ಲೈಫ್ ಅಲ್ಲಿ, ಆ ಚಾಲೆಂಜಸ್ ಗಳನ್ನ ನೀವು ಹೇಗೆ ಓವರ್ಕಮ್ ಮಾಡಬಹುದು. ಇಲ್ಲಿ ಸಾಕಷ್ಟು ಟೆಕ್ನಿಕ್ ಗಳನ್ನು, ಸುಮಾರು 20 ಇಂದ 30 ಬೇರೆ ಬೇರೆ ರೀತಿಯ ಟೆಕ್ನಿಕ್ ಗಳನ್ನು ಕಲಿತೀವಿ. ಸೊ 20 ಇಂದ 30 ಟೆಕ್ನಿಕ್ ಗಳಲ್ಲಿ ನೀವು ಎಲ್ಲ ಟೆಕ್ನಿಕ್ ಗಳನ್ನ ಅಪ್ಲೈ ಮಾಡಕ್ ಆಗೋದಿಲ್ಲ. ಸೊ ನಿಮ್ಗೆ ಏನ್ ಚಾಲೆಂಜಸ್ ಇದೆ ಅದನ್ನ ಸರಿ ಮಾಡ್ಲಿಕ್ಕೆ, ಮತ್ತೆ ನಿಮ್ಗೆ ಏನ್ ಬೇಕು ಅದನ್ನ ಪಡಿಲಿಕ್ಕೆ ನೀವು ಯಾವ್ಯಾವ ಟೆಕ್ನಿಕ್ ಗಳನ್ನ ಅಪ್ಲೈ ಮಾಡ್ಬೋದು, ಯಾವ ತರ ಮಾಡ್ಬೋದು ಅದನ್ನ ನಾನು ಪರ್ಸನಲ್ ಆಗಿ ನಿಮ್ಗೆ ಗೈಡ್ ಮಾಡ್ತೀನಿ. ಸೊ ಪೂರ್ತಿ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಒಂದು ಫ್ರೀ ಮೆಂಟರಿಂಗ್ ಸೆಷನ್ ಇರುತ್ತೆ ವರ್ತ್ ಆಫ್ ₹6,000. ಅದು ಕಂಪ್ಲೀಟ್ ಆಗಿ ಫ್ರೀ ಕೊಡ್ತೀನಿ. ಅಂಡ್ ಇದು ಸ್ಟಾರ್ಟಿಂಗ್ ಫ್ರಮ್ 17th, ಆಕ್ಚುಲಿ 14th ಇಂದ ಮಾಡ್ಬೇಕಿತ್ತು, ಬಟ್ 2-3 ದಿನ ಪೋಸ್ಟ್ಪೋನ್ ಆಗಿದೆ. ಸೊ 17ನೇ ತಾರೀಕು ಸೋಮವಾರದಿಂದ ಇದನ್ನ ನಾವು ಶುರು ಮಾಡ್ತಾ ಇದ್ದೀವಿ. ಇದರಲ್ಲಿ ಸಾಕಷ್ಟು ಬೇರೆ ಬೇರೆ ವಿಷಯಗಳನ್ನು ಕಲಿತೀವಿ. ಇಫ್ ಯು ವಾಂಟ್ ಇದೆಲ್ಲ ಡೀಟೇಲ್ ಹೋಗೋದು ಬೇಡ ಅನ್ಸುತ್ತೆ. ಸೊ 15ನೇ ಕೋರ್ಸ್ ಇರುತ್ತೆ. ಕಂಪ್ಲೀಟ್ NLP ಅಂಡ್ ಕಂಪ್ಲೀಟ್ ಮೈಂಡ್ ಟ್ರೈನಿಂಗ್ ಇದರಲ್ಲಿ ಇರುತ್ತೆ. ಸಾಕಷ್ಟು ವಿಷಯಗಳನ್ನು ಕಲಿತೀವಿ. ಲೆಟ್ ಮಿ ನಾಟ್ ಗೋ ಇನ್ ಆಲ್ ದೀಸ್ ಡೀಟೇಲ್ಸ್. ಸೊ ಇದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ. ಯು ಕ್ಯಾನ್ ಜಸ್ಟ್ ಟೇಕ್ ದ ಸ್ಕ್ರೀನ್ ಶಾಟ್ ಫಾರ್ ಆಲ್ ದಿಸ್. ಬೆನಿಫಿಟ್ಸ್ ಏನೇನಿದೆ ಅದು ಕೂಡ ಇದರಲ್ಲಿದೆ. ಯು ಮೈಟ್ ಹ್ಯಾವ್ ಗಾಟ್ ದ ಮೆಸೇಜ್ ಆಲ್ಸೋ ಇನ್ ದ ಗ್ರೂಪ್. ಇನ್ನೊಂದ್ಸತಿ ಮೆಸೇಜ್ ನಾಳೆ ಬೆಳಿಗ್ಗೆ ಕೂಡ ಬರುತ್ತೆ ನಿಮಗೆ. So what is the fees for this? The actual cost of this whole course is 27,600. But right now we are giving offer. So ಈ ಆಫರ್ ಪ್ರೈಸ್ ಬಂದು 9,999 ಇದೆ. 9,999 rupees ಅಲ್ಲಿ ಈ ಕಂಪ್ಲೀಟ್ ಕೋರ್ಸ್ ನಿಮ್ಗೆ ಸಿಗ್ತಾ ಇದೆ. 15 ದಿನದ ಆನ್ಲೈನ್ ಕೋರ್ಸ್, ಒಂದು ಮೆಂಟರಿಂಗ್ ಸೆಷನ್ ಪ್ಲಸ್ ರಿಪಿಟೇಷನ್ ಫ್ರೀ ಇರುತ್ತೆ. ಸೊ ಮುಂದೆ ನಾನು ಯಾವತ್ತೇ ಈ ಕೋರ್ಸ್ ಮಾಡಿದಾಗ ಯು ಕ್ಯಾನ್ ಅಟೆಂಡ್ ಇಟ್ ಫಾರ್ ಫ್ರೀ. ರಿಪಿಟೇಷನ್ ಯಾವಾಗ್ಲೂ ನಿಮ್ಗೆ ಫ್ರೀ ಇರುತ್ತೆ. ಜೊತೆಗೆ ನೀವು ಒಂದೇ ಫ್ಯಾಮಿಲಿಯಿಂದ ಇಬ್ರು ಏನಾದ್ರು ಜಾಯ್ನ್ ಆಗ್ತೀರಂದ್ರೆ, ಅಣ್ಣ ತಮ್ಮ ಇದ್ದೀರಿ ಅಥವಾ ಹಸ್ಬೆಂಡ್ ವೈಫ್ ಇದ್ದೀರಿ ಅಥವಾ ತಂದೆ ಮಗ ಇದ್ದೀರಿ ಅಥವಾ ತಾಯಿ ಮಗ ಅಥವಾ ತಂದೆ ಮಗಳು, ಈ ತರ ಏನಾದ್ರು ಇದ್ದೀರಿ ಅಂದ್ರೆ ಒಂದೇ ಫ್ಯಾಮಿಲಿಯಿಂದ ಇಬ್ರು ಜಾಯ್ನ್ ಆದ್ರೆ ಜಸ್ಟ್ 2,600 ಎಕ್ಸ್ಟ್ರಾ ಕೊಟ್ಟು ಒನ್ ಮೋರ್ ಪರ್ಸನ್ ವಿತ್ ಯು ಕ್ಯಾನ್ ಜಾಯಿನ್. ಸೊ ಇಬ್ರು ಒಂದೇ ಫ್ಯಾಮಿಲಿಯಿಂದ ಇದ್ರೆ 12,600 rupees ವಿತ್ ಆಲ್ ದ ಬೆನಿಫಿಟ್ಸ್. ಅಂದ್ರೆ ಒನ್ ಮೆಂಟರಿಂಗ್ ಸೆಷನ್ ಇಬ್ರಿಗೂ ಸಪರೇಟ್ ಆಗಿ ಸಿಗತ್ತೆ, ರಿಪಿಟೇಷನ್ ಇಬ್ರಿಗೂ ಸಿಗತ್ತೆ, ಸರ್ಟಿಫಿಕೇಶನ್ ಕೂಡ ಇಬ್ರಿಗೂ ಆಗತ್ತೆ. ಸೊ ಈ ತರ ನೀವೇನಾದ್ರು ಒಂದೇ ಫ್ಯಾಮಿಲಿಯಿಂದ ಇಬ್ರು ಜಾಯ್ನ್ ಆಗ್ತೀರಂದ್ರೆ 12,600 ಫೀಸ್ ಇರುತ್ತೆ. ಒಬ್ರಿಗೆ 9,999 rupees ಫೀಸ್ ಇದೆ. ಯಾರ್ಯಾರು ಜಾಯಿನ್ ಆಗ್ಬೇಕು ಅಂತಿದ್ದೀರಿ ಇದರದೊಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. 9886922501 ಈ ನಂಬರ್ಗೆ ನೀವು ಪೇಮೆಂಟ್ ಮಾಡಿ ಇದೇ ನಂಬರ್ಗೆ ವಾಟ್ಸ್ಆಪ್ ಇಂದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಆಯ್ತು. So just take the screenshot of this and ಇದರದ್ದು ಕೂಡ ನೀವು ಸ್ಕ್ರೀನ್ ಶಾಟ್ ತಗೋಬಹುದು. ನನ್ನ 2 ನಂಬರ್ ಇದೆ, ನಮ್ಮ ಇಮೇಲ್ ಐಡಿ ಇದೆ, ನಮ್ಮ ವೆಬ್ಸೈಟ್ ಇದೆ. ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್. ಸೊ ನಿಮ್ಮಲ್ಲಿ ಯಾರ್ಯಾರು ಈ ಕೋರ್ಸ್ ನ ಅಟೆಂಡ್ ಮಾಡ್ಬೇಕು ಅಂತಿದ್ದೀರಿ, ಯು ಕ್ಯಾನ್ ಜಸ್ಟ್ ರಿಜಿಸ್ಟರ್ ಫಾರ್ ದಿಸ್ ಕೋರ್ಸ್. ತುಂಬಾ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಲಾಸ್ಟ್ ಐ ಥಿಂಕ್ 3 or 4 ಸೀಟ್ಸ್ ಆರ್ ಅವೈಲೇಬಲ್ ಅಷ್ಟೇ. ಸೊ ಹಂಗಾಗಿ 3-4 ಜನ ಇವಾಗ ಹೇಳಿದ್ದೀರಿ. ಇಫ್ ಯು ವಾಂಟ್ ಟು ರಿಜಿಸ್ಟರ್
ಯು ಕ್ಯಾನ್ ರಿಜಿಸ್ಟರ್ ಇಮಿಡಿಯೇಟ್ಲಿ 9999 ಪೇಮೆಂಟ್ ಮಾಡಿ ಸೇಮ್ ನಂಬರ್ಗೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಯು ಆರ್ ಇನ್. ಏನಾದ್ರು ಡೌಟ್ ಪ್ರಶ್ನೆ ಇದ್ರೆ ಕೇಳ್ಬೋದು ನನಗೆ. ಇಫ್ ಯು ಹ್ಯಾವ್ ಎನಿ ಡೌಟ್ ಆರ್ ಎನಿ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್ ಮಿ. ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ಎಸ್ ರೂಪ ಅನ್ಮ್ಯೂಟ್ ಮಾಡಿದ್ದೀನಿ, ಮಾತಾಡಿ. ನಿಮ್ಮನ್ನು ನೀವು ಅನ್ಮ್ಯೂಟ್ ಮಾಡಿ ಮಾತಾಡಿ. ಇಲ್ಲ, ಅನ್ಮ್ಯೂಟ್ ಆಗಿಲ್ಲ ರೂಪ ನೀವು. ಇವಾಗ ಹೇಳಿ. ಸರ್ ಇದು NLPL ಕೋರ್ಸ್ ನೀವು 99 ಅಂತ ಹೇಳಿದ್ರಿ, ಅದು ನಾವು ಲೈಫ್ ಟೈಮ್ ಅಲ್ಲಿ ಇರುತ್ತಾ ಅಥವಾ 15 ಡೇಸ್ ಅಷ್ಟೇ ಇರುತ್ತೆ ಸರ್? ಅದು ಏನು ಕೋರ್ಸ್ ಅದು 15 ಡೇಸ್ ಅಂತ ಹೇಳಿದಲ್ಲ ಸರ್? ಹೌದು. ಸರ್ ಅದು ಲೈಫ್ ಟೈಮ್ ಅಲ್ಲೂ ಸಿಗುತ್ತಾ ನಮ್ಗೆ ಆಫರ್ಸ್ ಏನು? ಇದು ಕೋರ್ಸ್ ಕೋರ್ಸ್ ಆದ್ಮೇಲೆ 15 ಡೇಸ್ ಅಲ್ಲಿ ಮುಗಿಯುತ್ತೆ. ಅದಾದ್ಮೇಲೆ ಪ್ರತಿದಿನ ರೆಕಾರ್ಡಿಂಗ್ ಕೂಡ ನಿಮ್ಗೆ ಕೊಡ್ತೀನಿ. ಆ ರೆಕಾರ್ಡಿಂಗ್ ನಿಮ್ಮ ಹತ್ರ ಇರುತ್ತೆ. ಅದಕ್ಕೆ ಒಂದು 3 ಇಂದ 6 ತಿಂಗಳ ತನಕ ಎಕ್ಸೆಸ್ ಇರುತ್ತೆ ನಿಮ್ಗೆ. ಅಷ್ಟರಲ್ಲಿ ಮತ್ತೆ ಏನಾದ್ರು ಕೋರ್ಸ್ ಮಾಡಿದ್ರೆ ಮತ್ತೆ ನೀವು ರಿಪೀಟ್ ಫ್ರೀ ಆಗಿ ಅಟೆಂಡ್ ಮಾಡ್ಬೋದು. ರಿಪೀಟರ್ಸ್ಗೆ ರೆಕಾರ್ಡಿಂಗ್ ಸಿಗೋದಿಲ್ಲ, ಬಟ್ ಲೈವ್ ಕ್ಲಾಸ್ ಇದ್ದಾಗ ನೀವು ರಿಪೀಟೆಡ್ ಆಗಿ ಅಟೆಂಡ್ ಮಾಡ್ಬೋದು. ದಟ್ ವಿಲ್ ಬಿ ಫ್ರೀ ಫಾರ್ ಯು. ಸರ್ ನಂದು ಮೇನ್ ಪ್ರಾಬ್ಲಮ್ ಅಂದ್ರೆ ನಂದು ಥೈರಾಯ್ಡ್ ಪ್ರಾಬ್ಲಮ್ ಸರ್. ಆಮೇಲೆ ಬೇಗ ಡಿಪ್ರೆಷನ್ ಹೋಗ್ತೀನಿ, ಬೇಗ ಯಾರು ಹೇಳಿದ್ರೆ ತುಂಬಾ ಮನ್ಸಿಗೆ ನೋವು ಮಾಡ್ಕೊಂಡಿರ್ತೀನಿ. ಅದು ನನಗೆ ಮೇನ್ ಅದು ಸರಿ ಆಗ್ಬೇಕು ಅನ್ನೋದೇ ನನಗೆ. ಅಲ್ಲ, ಡೆಫಿನೆಟ್ ಈ ಕೋರ್ಸ್ ಅಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ ರೂಪ. ಈ ಕೋರ್ಸ್ ಅಲ್ಲಿ ಸಾಕಷ್ಟು ವಿಷಯಗಳನ್ನ ಕಲಿತೀವಿ. ಅಂದ್ರೆ ಓವರ್ ಆಲ್ ನಮ್ಮ ದೇಹ, ಮನಸ್ಸು, ಬ್ರೈನ್ ಯಾವ ತರ ಕೆಲಸ ಮಾಡ್ತಾ ಇದೆ, ನಿಮ್ಗೆ ಈಗ ಥೈರಾಯ್ಡ್ ಇದೆ ಅಥವಾ ಡಿಪ್ರೆಷನ್ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ, ಅದರಿಂದ ಏನ್ ಕಾರಣ ಇದೆ, ಸೊ ಅದು ಕೂಡ ನಿವಾರಣೆ ಆಗುತ್ತೆ. ಜೊತೆಗೆ ಓವರ್ ಆಲ್ ಲೈಫ್ ನ ಲೀಡ್ ಮಾಡೋದು ಹೇಗೆ ಅದನ್ನ ನಾವು ಕಲಿತೀವಿ ಈ ಒಂದು ಕೋರ್ಸ್ ಅಲ್ಲಿ. ಸೊ ಡೆಫಿನೆಟ್ಲಿ ಈ ಕೋರ್ಸ್ ಎಲ್ರಿಗೂ ಇದೆ. ಡೆಫಿನೆಟ್ಲಿ ಅಟೆಂಡ್ ಮಾಡಿ. ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್. ಓಕೆ ಸರ್, ಥ್ಯಾಂಕ್ ಯು. ಸೊ ಡೆಫಿನೆಟ್ಲಿ ಈ ಕೋರ್ಸ್ ಎಲ್ರಿಗೂ ಹೆಲ್ಪ್ ಆಗುವಂತದ್ದಿದೆ. ಓಕೆ, ಅಂಡ್ ಎವ್ರಿಬಡಿ ಶುಡ್ ಅಟೆಂಡ್ ದಿಸ್ ಕೋರ್ಸ್. ಯಾಕಂದ್ರೆ ಈ ಕೋರ್ಸ್ ಅಲ್ಲಿ ಸಾಕಷ್ಟು ವಿಷಯಗಳನ್ನ ನಾವು ಅರ್ಥ ಮಾಡ್ಕೋತೀವಿ, ಸಾಕಷ್ಟು ಹೊಸ ಹೊಸ ವಿಷಯಗಳನ್ನ ನಾವು ಇಲ್ಲಿ ಕಲಿತೀವಿ. ಓವರ್ ಆಲ್ ಜೀವನವನ್ನ ಹೇಗೆ ನಾವು ಬದುಕ್ತಾ ಇದ್ದೀವಿ ಆ ತರ ಕಲಿತೀವಿ. ಟ್ರಾನ್ಸ್ಫಾರ್ಮೇಶನ್ ಈಸ್ ಗ್ಯಾರಂಟಿ ಅಂತಂದಾಗ ಚಿದಂಬರಂ ನಾನ್ ಟ್ರಾನ್ಸ್ಫರ್ ಮಾಡೋದಿಲ್ಲ. ಐ ವಿಲ್ ಟೀಚ್ ಯು ದ ಟೆಕ್ನಿಕ್ಸ್. ನೀವು ಅದ್ರ ಮೇಲೆ ವರ್ಕ್ ಮಾಡಬೇಕು. ಓಕೆ, ಇಟ್ ಈಸ್ ನಾಟ್ ದಟ್ ನೀವು ಹತ್ರ ಬಂದು ತಲೆ ಮೇಲೆ ಕೈ ಇಟ್ಟೆ ಎಲ್ಲ ಸರಿ ಹೋಯ್ತು, ಆ ತರ ಅಲ್ಲ. ಯು ಹ್ಯಾವ್ ಟು ವರ್ಕ್ ಆನ್ ಇಟ್. ಇವಾಗ ಫಾರ್ ಎಕ್ಸಾಂಪಲ್ ಮ್ಯಾನಿಫೆಸ್ಟೇಷನ್ ಇವತ್ತು ನಾನು ಹೇಳ್ಕೊಟ್ಟಿದ ತಕ್ಷಣ ಮ್ಯಾನಿಫೆಸ್ಟೇಷನ್ ಆಗೋಯ್ತಾ? ಇಲ್ಲ, ಯು ಹ್ಯಾವ್ ಟು ವರ್ಕ್ ಆನ್ ಇಟ್. ನೀವು ಯಾವಾಗ ರೆಗ್ಯುಲರ್ ಆಗಿ ವರ್ಕ್ ಮಾಡ್ತೀರಿ, ಹೌದು, ಮನಿ ಬ್ಲಾಕೇಜ್ ತೆಗೆಯೋದು ಕೂಡ ಡೆಫಿನೆಟ್ ಆಗಿ ಈ ಒಂದು ಕೋರ್ಸ್ ಅಲ್ಲಿ ಕಲಿತೀವಿ. ಹೌ ಟು ರಿಮೂವ್ ದ ಮನಿ ಬ್ಲಾಕೇಜಸ್, ಅದು ಕೂಡ ಈ ಕೋರ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಕವರ್ ಆಗುತ್ತೆ ಅಮೃತ್. ಓಕೆ, ಇಸ್ ದೇರ್ ಎನಿ ಪರ್ಟಿಕ್ಯುಲರ್ ಟೈಮ್ ಟು ಮ್ಯಾನಿಫೆಸ್ಟ್ ಸರ್? ಇದನ್ನ ಯಾವಾಗ ಬೇಕಾದ್ರೆ ಮ್ಯಾನಿಫೆಸ್ಟ್ ಮಾಡಬಹುದು. ಇದಕ್ಕೇನು ಪರ್ಟಿಕ್ಯುಲರ್ ಟೈಮ್ ಏನಿಲ್ಲ ಅಪೇಕ್ಷೆ. ಯು ಕ್ಯಾನ್ ಮ್ಯಾನಿಫೆಸ್ಟ್ ಇಟ್ ಎನಿ ಟೈಮ್. ಎಸ್ ರೂಪ ಹೇಳಿ. ಯು ಕ್ಯಾನ್ ಟೈಪ್ ಅಥವಾ ಅನ್ಮ್ಯೂಟ್ ಮಾಡ್ಲಾ ಮತ್ತೆ? ಸರ್ ನೀವು ಟೈಮಿಂಗ್ಸ್ ಮಾರ್ನಿಂಗ್ ಆರ್ ಈವ್ನಿಂಗ್? ಈ ಕೋರ್ಸ್ ಟೈಮಿಂಗ್ ಈವ್ನಿಂಗ್ ಇರುತ್ತೆ 8 to 10:30. 8 to 10:30. ಹೌದು, 8 ಇಂದ 10:00. 8 ಗಂಟೆಗೆ ಶುರು ಮಾಡ್ತೀವಿ, 10:00ವರೆಗೆ ಇದು ಕಂಪ್ಲೀಟ್. ವಾರಕ್ಕೆ ಒಂದು 5 ಕ್ಲಾಸಸ್ ಇರುತ್ತೆ ಮ್ಯಾಕ್ಸಿಮಮ್. ಮಂಡೇ ಟು ಫ್ರೈಡೆ ಮಧ್ಯದಲ್ಲಿ ಇರುತ್ತೆ, ಸ್ಯಾಟರ್ಡೆ ಸಂಡೇ ಇರೋದಿಲ್ಲ. ಅಂಡ್ ವಾರಕ್ಕೆ ಮಿನಿಮಮ್ 3 ಕ್ಲಾಸ್ ಇದ್ದೇ ಇರುತ್ತೆ. ಟೋಟಲ್ 15 ಕ್ಲಾಸ್ ಬರುತ್ತೆ. ಈ 15 ಕ್ಲಾಸ್ಗಳನ್ನ ನಾವು ಸುಮಾರು 4 ವಾರದಲ್ಲಿ, ಅಂದ್ರೆ 1 ತಿಂಗಳಲ್ಲಿ ಕವರ್ ಮಾಡ್ತೀವಿ. ಸರ್ ಚೇಂಜಸ್ ಆಗಲ್ವಾ ಟೈಮಿಂಗ್ಸ್? ಅಲ್ಲ, ಟೈಮ್ ಅದೇ ಇರುತ್ತೆ. ಯಾವತ್ತೇ ಇದ್ರೂ ಕೂಡ ಟೈಮ್ ಸೇಮ್ 8 ಇಂದ 10:00ವರೆಗೆ ಇರುತ್ತೆ. ಓಕೆ ಸರ್. ಅಲ್ಲ ಸಾಮಾನ್ಯವಾಗಿ ಏನಾಗುತ್ತೆ ನನ್ ಮಗ ಏನೋ ಚಿಕ್ಕವನು, ಒಂದು ಸ್ವಲ್ಪ ಅದು ಮಾಡ್ಲಿಕ್ಕಲ್ಲ, ಸೊ ಅದಕ್ಕೆ ಕೇಳಿ ಸರ್. ಅಲ್ಲ, ಬಟ್ ಆ ಟೈಮ್ ಎಲ್ರಿಗೂ ಅನುಕೂಲ ಆಗುವಂತ ಟೈಮು. ಓಕೆ ಸರ್. 3 years kids ಮ್ಯಾಕ್ಸಿಮಮ್ ಜನರಿಗೆ ದಿನನಿತ್ಯದೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು, ಹೆಣ್ಮಕ್ಳು ಮನೇಲಿ ಇದ್ರೆ ಮನೆ ಕೆಲಸಗಳನ್ನು ಮುಗಿಸ್ಕೊಂಡು, ಅದಕ್ಕೆ ಸರ್ ಆಫೀಸ್ ನಂದು ಕೆಲಸ 3 years ಮುಗಿಸ್ಕೊಂಡು ಬೇಬಿ ಇದೆ. 3 years ಬೇಬಿ, ಸೊ ಮ್ಯಾನೇಜ್ ಮಾಡಕ್ ಕಷ್ಟ ಅಲ್ಲ, ಸೊ ಅದಕ್ಕೆ ಕೇಳಿ. ಮಾಡ್ಬೋದು ಅನ್ಸುತ್ತೆ ರೂಪ. ಮನ್ಸ್ ಮಾಡಿದ್ರೆ ಎಲ್ಲ ಆಗತ್ತೆ, ಆಗಲ್ಲ ಅನ್ನೋದೇನಿಲ್ಲ. ಎರಡನೇದೇನಂದ್ರೆ ರೆಕಾರ್ಡಿಂಗ್ ನಿಮ್ಗೆ ಸಿಗುತ್ತೆ. ಬೈ ಚಾನ್ಸ್ ನೀವು ಕರೆಕ್ಟ್ ಆಗಿ ಅಟೆಂಡ್ ಮಾಡಕ್ ಆಗಿಲ್ಲ ಅಂದ್ರೆ ಆ ರೆಕಾರ್ಡಿಂಗ್ ನೀವು ಪದೇ ಪದೇ ನೋಡ್ಬೋದು. ನಿಮ್ಗೆ ಯಾವಾಗ ಟೈಮ್ ಇರುತ್ತೆ ಅವಾಗ ಆ ರೆಕಾರ್ಡಿಂಗ್ ನೋಡ್ಬೋದು. ಓಕೆ ಸರ್, ಥ್ಯಾಂಕ್ ಯು. ರೆಕಾರ್ಡಿಂಗ್ ಸಿಗುತ್ತೆ ನಿಮ್ಗೆ, ನಥಿಂಗ್ ಟು ವರಿ. ಡೆಫಿನೆಟ್ಲಿ ಕ್ಯಾನ್ ಜಾಯಿನ್ ರೂಪ. ಓಕೆ ಸರ್, ಥ್ಯಾಂಕ್ ಯು. ಎಸ್ ಚಿದಂಬರ್ಜಿ, ಅನ್ಮ್ಯೂಟ್ ಮಾಡಿದ್ದೀನಿ, ನಿಮ್ಗೆ ಅನ್ಮ್ಯೂಟ್ ಮಾಡಿ ಮಾತಾಡಿ. ಸರ್ ಆಕ್ಚುಲಿ ಟ್ರಾನ್ಸ್ಫಾರ್ಮೇಶನ್ ಅಂತ ಏನ್ ಕೇಳಿದ್ನಲ್ಲ,
ಬಟ್ ಹ್ಮ್. ನಾವು ಸರಿಯಾಗಿ ಕರೆಕ್ಟ್ ಆಗಿ ಮಾಡಿದ್ರೆ ಇಸ್ ಇಟ್ ಪಾಸಿಬಲ್ ಅಂತ ನನ್ನ ಡೌಟ್. ಎಸ್ ಯಾಕಂದ್ರೆ ಸರಿ ಕೆಲ ಪಾಸಿಬಲ್, ಯು ಹ್ಯಾವ್ ಟು ವರ್ಕ್ ಆನ್ ಇಟ್. ಬಟ್ ಆ ಲೆವೆಲ್ಗೆ ನೀವು ನಮ್ಮನ್ನ ತರ್ತೀರಾ ಅಂತ. 100% ಸರ್, ಐ ವಿಲ್ ಟೀಚ್ ಯು ಈಚ್ ಅಂಡ್ ಎವ್ರಿ. ನಾನು ಅದೇ ಹೇಳಿದ್ನಲ್ಲ, ಈ 15 ದಿನದಲ್ಲಿ ಸಾಕಷ್ಟು ಪ್ರಾಕ್ಟಿಕಲ್ ಪ್ರಾಸೆಸ್ ಗಳನ್ನ ನಿಮ್ಮ ಹತ್ರ ಮಾಡಿಸ್ತೀನಿ, ಸಾಕಷ್ಟು ಅಸೈನ್ಮೆಂಟ್ ಗಳನ್ನ ಕೊಡ್ತೀನಿ, ಅದನ್ನು ಕೂಡ ನೀವು ಮನೇಲಿ ಮಾಡಬೇಕು. ಆಮೇಲೆ ಈ ಪೂರ್ತಿ ಕೋರ್ಸ್ ಆದ್ಮೇಲೆ ಒನ್ ಮೆಂಟರಿಂಗ್ ಸೆಷನ್ ಮಾಡಿ ನೀವು ಯಾವ ತರ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು, ನೀವ್ ಏನೇನ್ ಪ್ರಾಕ್ಟೀಸ್ ಮಾಡ್ಬೇಕು ಅದನ್ನೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ಆದ್ಮೇಲೆ ಪ್ರಾಕ್ಟೀಸ್ ಮಾಡ್ಬೇಕಿರುವಂತ ಕೆಲಸ ನಿಮ್ದು. ಅದನ್ನೇ ಸರ್, ನಾವು ಬಂದಿದೀವಿ ಅಂತಂದ್ರೆ ಮಾಡ್ಬೇಕಂತಾನೆ ಇರ್ತದೆ. ಬಟ್ Yes. ಅದಕ್ಕೆ ನೀವು ನಿಮ್ದು ಆನ್ಲೈನ್ ಅಂತ ಹೇಳ್ಬಿಟ್ಟು ಸರಿಯಾಗಿ ಕೇರ್ ಮಾಡ್ತಿರಲ್ಲ ಅಂತ ನನ್ನ ಡೌಟ್ ಸರ್. ಸರ್ 100% ಕೇರ್ ಮಾಡ್ತೀನಿ. ನನ್ನ ಕ್ಲಾಸಸ್ಗಳಲ್ಲಿ ತುಂಬಾ ಮಿನಿಮಮ್ ಜನರನ್ನ ನಾನು ತಗೊಳ್ಳೋದು, ಜಾಸ್ತಿ ಜನ ತಗೊಳ್ಳೋದೇ ಇಲ್ಲ. ಸೊ ಡೆಫಿನೆಟ್ಲಿ 100% ನಾನು ಏನ್ ಕೊಡ್ಬೇಕು ಅದನ್ನ ಕೊಡ್ತೀನಿ. ಜೊತೆಗೆ ಈ ಆನ್ಲೈನ್ ಕ್ಲಾಸ್, ಪೇಯ್ಡ್ ಕ್ಲಾಸಸ್ ಏನಿರುತ್ತೆ, ಯು ವಿಲ್ ಬಿ ಕಂಪ್ಲೀಟ್ಲಿ ಅನ್ಮ್ಯೂಟೆಡ್. ಕೊನೆಯದಾಗಿ ನಿಮ್ಮ ಎಲ್ಲ ಕ್ವಶನ್ ಗಳನ್ನ ಕ್ಲಿಯರ್ ಮಾಡಿ ನಾವು ಸೆಷನ್ ನ ಕ್ಲೋಸ್ ಮಾಡ್ತೀವಿ. ಎಷ್ಟೋ ಸತಿ 8 ಇಂದ 10 ಹೇಳಿರ್ತೀನಿ, ಬಟ್ 10:15 ಆಗುತ್ತೆ, 11 ಆಗುತ್ತೆ, ಕೆಲವೊಂದ್ಸತಿ 12 ಗಂಟೆ ತನಕ ಕೂಡ ಕ್ಲಾಸ್ ತಗೊಂಡಿದ್ದೀನಿ. ಯಾಕಂದ್ರೆ ಕೆಲವರು ಡೌಟ್ಸ್ ಅಷ್ಟಿರತ್ತೆ. ಸೊ ನಿಮ್ ಎಲ್ಲರ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡಿ ನಾನು ಎಂಡ್ ಮಾಡೋದು. ನಮ್ಮ ಹಳೆ ಕೆಲವೊಂದು ಪಾರ್ಟಿಸಿಪೆಂಟ್ಸ್ ಇಲ್ಲಿ ಜಾಯಿನ್ ಆಗಿರ್ತಾರೆ ಮೋಸ್ಟ್ಲಿ. ಇಫ್ ಎನಿಬಡಿ ವಾಂಟ್ ಟು ಶೇರ್ ದೇರ್. ಪುಷ್ಪಲತಾ, ನೀವು ನನ್ನ ಕ್ಲಾಸ್ ಅಟೆಂಡ್ ಮಾಡಿದ್ದೀರಿ, ನಿಮ್ಮ ಅನುಭವ ಹೇಳಿ ಬೇರೆಯವ್ರಿಗೆ, ಸೊ ದಟ್ ಬೇರೆಯವ್ರು ಕೂಡ ನನ್ನ ಕ್ಲಾಸ್. ಇನ್ನೊಂದು ಕ್ವಶನ್ ಸರ್. ಎಸ್ ಪುಷ್ಪಲತಾ. ಚೆನ್ನಾಗಿದೆ ಸರ್, ನಿಮ್ಮ ಇದು ಕೇಳಿ ನಮ್ಗೆ ತುಂಬಾ ಚೆನ್ನಾಗಿದೆ. ಮತ್ತೆ ನೀವು ಮಾಡಿರೋದನ್ನ ನಾವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ನಮ್ಗೆ ರೇಖಿ ಮತ್ತೆ ಚಕ್ರ ಈ ಲಿಂಗ ಎಲ್ಲ ಮಾಡ್ಕೊಂಡಿದೀವಿ ಮೇಡಮ್ ಸರ್. ತುಂಬಾ ಚೆನ್ನಾಗಿದೆ ಸರ್. ಸೊ ಎಲ್ಲ ನಿಮ್ ಡೌಟ್ಸ್ ಕ್ಲಿಯರ್ ಮಾಡಿದ್ದೀನಿ. ಅಂಡ್ ನನ್ನ ಕ್ಲಾಸಸ್ ಗಳನ್ನ ಅಟೆಂಡ್ ಮಾಡಿ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ ಅಲ್ವಾ? ಎಸ್, ವಂಡರ್ಫುಲ್. ಸರ್ ಇನ್ನೊಂದು ಕ್ವಶನ್. ಏನಂದ್ರಿ ಸರ್, ಇದು ನೀವು ಸಮ್ಟೈಮ್ಸ್ ನಮ್ದು ಏನಾದ್ರು ಕ್ಲಾಸ್ ಮಿಸ್ ಆಯ್ತು, ಅವಾಗ ಹೆಂಗ್ ಸರ್ ಅದು? ರೆಕಾರ್ಡಿಂಗ್ ಸಿಗತ್ತೆ ನಿಮ್ಗೆ, ಎವ್ರಿ ಡೇದು ರೆಕಾರ್ಡಿಂಗ್ ಸಿಗತ್ತೆ. ನಾನು ರೆಕಾರ್ಡಿಂಗ್ ಏನ್ ಮಾಡಿದೆ ಅಂದ್ರೆ ಗೂಗಲ್ ಡ್ರೈವ್ ಹಾಕ್ಬಿಟ್ಟು ಅದರ ಲಿಂಕ್ ನ ನಿಮ್ಗೆ ಮೇಲ್ ಮಾಡಿರ್ತೀನಿ. ಸೊ ನೀವು ಅದನ್ನ ಡೌನ್ಲೋಡ್ ಮಾಡಕ್ಕಾಗಲ್ಲ, ಬಟ್ ಗೂಗಲ್ ಡ್ರೈವ್ ಅಲ್ಲಿ ನಿಮ್ಗೆ ಯಾವಾಗ ಬೇಕೋ ಅವಾಗ ಮತ್ತೆ ಅದನ್ನ ನೋಡ್ಬೋದು. ಮಿನಿಮಮ್ 3 months, ಮ್ಯಾಕ್ಸಿಮಮ್ ಅಪ್ ಟು 6 months ತನಕ ಕೂಡ ನಿಮ್ಗೆ ಅದಕ್ಕೆ ಎಕ್ಸೆಸ್ ಇರುತ್ತೆ. ಓಕೆ, ಸೊ ನೀವು ಯಾವುದೇ ಕ್ಲಾಸ್ ಮಿಸ್ ಆದ್ರೂ ಕೂಡ, ಎಲ್ಲಾ ಕ್ಲಾಸ್ ಮಿಸ್ ಆದ್ರೂ ಕೂಡ ಎಲ್ಲಾ ಕ್ಲಾಸಸ್ ರೆಕಾರ್ಡಿಂಗ್ ಸಿಗತ್ತೆ. ಆ ರೆಕಾರ್ಡಿಂಗ್ ನ ನೋಡಿ ನೀವು ಅಪ್ಡೇಟ್ ಆಗುತ್ತೆ. 17th ಅಂದ್ರೆ ಮಂಡೇ ಇಂದ ಸ್ಟಾರ್ಟ್ ಸರ್ ಇದು? ಮಂಡೆಯಿಂದ ಶುರು ಆಗ್ತಿದೆ. ಎಸ್, ರೈಟ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವಿಜೇಂದ್ರ, ನೀವೇನಾರು ಹೇಳ್ತೀರಾ? ನೀವು ಕೂಡ ರೆಗ್ಯುಲರ್ ಸಾಕಷ್ಟು ಕ್ಲಾಸಸ್ ಅಟೆಂಡ್ ಮಾಡಿದಿರಿ. ನಮ್ ಕ್ಲಾಸಸ್ ಹೇಗಿರುತ್ತೆ ಬೇರೆಯವ್ರಿಗೆ ನೀವು ಹೇಳ್ಬೋದು. ಸರ್ ನಿಮ್ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಹಲೋ ಹಾ ಹೇಳಿ ವಿಜೇಂದ್ರ. ಸರ್, ನಿಮ್ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಚೆನ್ನಾಗಿ ಇದು ಕೊಡ್ತೀವಿ ಸರ್, ಎಲ್ಲಾ ಕ್ವಶನ್ಸ್ಗೂ ಡೌಟ್ ಕ್ಲಿಯರ್ ಮಾಡ್ತೀವಿ ಸರ್. 16 ಗಂಟೆ ಆಗಿರುತ್ತೆ ಸರ್ ಕಂಪ್ಲೀಟ್ ಆಗೋದು. ನೀವು ಎಷ್ಟು ಪೇಷನ್ಸ್ ಆಗಿ ಬರ್ತದೆ ಸರ್, ಕ್ಲಿಯರ್ ಆಗಿರುತ್ತೆ ಸರ್. ಎಲ್ಲ ಏನ್ ಕೇಳಿದ್ರು ಕ್ಲಿಯರ್ ಆಗಿ ಮಾಡ್ಕೊಡ್ತೀವಿ. ನಾವು ಬೇರೆ ಬೇರೆ ಇದು ಅಟೆಂಡ್ ಮಾಡಿದ್ರೆ ಬಟ್ ನಿಮ್ಮಷ್ಟು ಕ್ಲಿಯರೆನ್ಸ್ ಯಾರು ಕೊಡೋದಿಲ್ಲ ಸರ್. ತುಂಬಾ ಇದ್ರಾಗಿ ಕೊಡ್ತೀವಿ ಸರ್. ಥ್ಯಾಂಕ್ ಯು ವಿಜೇಂದ್ರ, ಥ್ಯಾಂಕ್ ಯು ಸೋ ಮಚ್. ಒಂದ್ಸಲ ನಾವು ಅಟೆಂಡ್ ಆದಾಗೆ ಮತ್ತೆ ಯಾಕೆ ನಿಮ್ಮದು ಅಟೆಂಡ್ ಆಗುದು ಅವಶ್ಯ ಬೀಳುತ್ತಾ ನಮ್ಗೆ? ಅಲ್ಲ, ಡಿಪೆಂಡ್ಸ್ ಆನ್ ಯು ಸರ್. ಏನಾಗತ್ತೆ ಅಂದ್ರೆ ಒಬ್ರು ಒಂದೇ ಸತಿಲಿ ಎಲ್ಲ ಕಲ್ತ್ ಬಿಡ್ತಾರೆ. ಕರೆಕ್ಟ್. ಒಂದು ಕ್ಲಾಸ್ ಅಲ್ಲಿ 40 ಜನ ಮಕ್ಕಳು ಇರ್ತಾರೆ. ಒಂದು ಮಗು ಒಂದ್ಸತಿ ಟೀಚರ್ ಹೇಳಿದ ತಕ್ಷಣ ಎಲ್ಲ ಅರ್ಥ ಆಗ್ಬಿಡುತ್ತೆ. ಇನ್ನೊಂದು ಮಗು 2 ಸತಿ ಹೇಳಿದಾಗ ಅರ್ಥ ಆಗತ್ತೆ. ಕೆಲವು ಮಕ್ಕಳಿಗೆ 16 ಸತಿ ಹೇಳಿದ್ರು ಕೂಡ ಅರ್ಥ ಆಗಲ್ಲ ಅಲ್ವಾ? ಸೊ ನಮ್ಮ ಕೆಪಾಸಿಟಿ ಬೇರೆ ಬೇರೆ ತರ ಇರುತ್ತೆ. ನೀವು ಪದೇ ಪದೇ ಅಟೆಂಡ್ ಮಾಡ್ಬೇಕಂತ ನಾನು ಹೇಳಲ್ಲ. ನನ್ನ ಕಡೆಯಿಂದ ಫ್ರೀ ಇರುತ್ತೆ, ಬಟ್ ಫ್ರೀ ಎಲ್ಲರೂ ಅಟೆಂಡ್ ಮಾಡೋದಿಲ್ಲ. ಈಗ ಫಸ್ಟ್ ಟೈಮ್ ನೀವು ಅಟೆಂಡ್ ಮಾಡಿರ್ತೀರಿ, ಸೆಕೆಂಡ್ ಟೈಮ್ ನಾನು ಮಾಡುವಾಗ ಅದೇ ಗ್ರೂಪ್ ಅಲ್ಲಿ ಹೊಸ ಜನರಿಗೂ ಕೂಡ ಆಡ್ ಮಾಡಿ ಅದೇ ಗ್ರೂಪ್ ಅಲ್ಲಿ ನಾನು ಲಿಂಕ್ ಕೂಡ ಕಳ್ಸಿರ್ತೀನಿ. ಬಟ್ ಎಲ್ಲರೂ ಹಳಬ್ರು ಅಟೆಂಡ್ ಮಾಡೋದಿಲ್ಲ. ಕಾರಣ ಅಂತ ಇರ್ತದೆ, ಕೆಲವ್ರ ಹತ್ರ ಟೈಮ್ ಇರೋದಿಲ್ಲ, ಕೆಲವರು ಎಲ್ಲ ಕಲ್ತಿರ್ತಾರೆ, ಅದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ, ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಅವಶ್ಯಕತೆ ಇರೋದಿಲ್ಲ. ಬಟ್ ಕೆಲವರು ಯಾಕಂದ್ರೆ ಪದೇ ಪದೇ ಅಟೆಂಡ್ ಮಾಡಿದಾಗ ಏನಾದ್ರು ಒಂದು ಹೊಸದ್ ಕಲಿಯೋದಕ್ಕೆ ಸಿಗತ್ತೆ ಅಂತಾನು ಅಟೆಂಡ್ ಮಾಡ್ತಾರೆ ಕೆಲವರು. ಸೊ ಖಂಡಿತ ಅಟೆಂಡ್ ಮಾಡಬಹುದು, ಬಟ್ ಪದೇ ಪದೇ ಅಟೆಂಡ್ ಮಾಡ್ಬೇಕು ಅಂತ ಏನಿಲ್ಲ. ಒಂದ್ಸತಿ ಕಲ್ತ್ರು ಕೂಡ ಕಲ್ತಂಗೇನದು. ಓಕೆ ಸರ್, ಥ್ಯಾಂಕ್ ಯು ಸರ್. ರೈಟ್ ಸರ್, ಥ್ಯಾಂಕ್ ಯು ಸೊ ಮಚ್. ಆಲ್ರೈಟ್ ಗೈಸ್, ಸೊ ಇನ್ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ?
ಅಪೇಕ್ಷಾ ಸರ್, ಆಫ್ಟರ್ ರೈಟಿಂಗ್ ವಿ ಶುಡ್ ಮ್ಯಾನಿಫೆಸ್ಟ್. ಅಪೇಕ್ಷಾ ರೈಟಿಂಗ್ ನಾನು ಅದನ್ನ ಹೇಳಿದ್ನಲ್ಲ, ದಟ್ ಈಸ್ ಅಫರ್ಮೇಶನ್ಸ್ ಆಕ್ಚುಲಿ. ಸೊ ಅಫರ್ಮೇಶನ್ಸ್ ಆ ಕ್ಲಾಸಲ್ಲಿ ನಾವು ಕಲಿತೀವಿ. ಅಫರ್ಮೇಶನ್ಸ್ ಗಳನ್ನ ಯಾವ ತರ ಬರೆಯೋದು, ಯಾವ ತರ ಪ್ರೆಸೆಂಟ್ ನಮ್ಮ, ಆಸ್ ಐ ಟೋಲ್ಡ್ ಯು, ಈ ಪೂರ್ತಿ ಕೋರ್ಸ್ ಆದ್ಮೇಲೆ ಒನ್ ಮೆಂಟರಿಂಗ್ ಸೆಷನ್ ಕೂಡ ನಿಮ್ಗೆ ಗೈಡ್ ಮಾಡ್ತೀನಿ. ನಿಮ್ಮ ಅಫರ್ಮೇಶನ್ಸ್ ಗಳನ್ನ ನೀವು ಯಾವ ತರ ಬರೀಬೇಕು ಅದನ್ನೆಲ್ಲ ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ಓಕೆ, ಸೊ ನಥಿಂಗ್ ಟು ವರಿ. ಅಫರ್ಮೇಶನ್ಸ್ ಬರೆಯೋದು ಹೇಗೆ, ಗೋಲ್ಡನ್ ಬುಕ್ ನ ಹೇಗೆ ಮೇಂಟೈನ್ ಮಾಡೋದು, ಇದರಲ್ಲಿ ನಮ್ಗೆ ಬೇಡದಿರೋದನ್ನ ಹೇಗೆ ನಾವು ಡಿಕ್ಲಟರ್ ಟೆಕ್ನಿಕ್ ಇಂದ ಕ್ಲೀನ್ಸ್ ಮಾಡೋದು, ವಿಲ್ ಲರ್ನ್ ಮೆನಿ ಟೆಕ್ನಿಕ್ಸ್. Thank you very much, sir. Your positive thoughts and vibes and energy is visible in your personality. Thank you, Amrita ji. Thank you so much. ಸೊ ಗೈಸ್, ಇದರಲ್ಲಿ ಈ ಕೋರ್ಸ್ ಅಲ್ಲಿ ಏನ್ ಕಲಿತೀವಿ ಅಥವಾ ಏನ್ ಮಾಡ್ತೀವಿ, ಒಂದ್ ಅಥವಾ 2 ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ, ನಮ್ಮ ಮೈಂಡ್ ಇಂದ ನಮ್ಮ ಜೀವನದಲ್ಲಿ ನಾವು ಏನೇನ್ ಮಾಡ್ತಾ ಇದೀವಿ ಅಥವಾ ಏನೇನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದೀವಿ ಅದೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ. ನಾವು ಏನ್ ನೆಗೆಟಿವ್ ಪ್ರೋಗ್ರಾಮಿಂಗ್ ಮಾಡಿದೀವಿ ಸಬ್ ಕಾನ್ಶಿಯಸ್ ಮೈಂಡ್, ಅದನ್ನ ಹೇಗೆ ಡಿಲೀಟ್ ಮಾಡೋದು ಅಥವಾ ಅಂಡು ಮಾಡೋದು ಅದನ್ನು ಕೂಡ ಈ ಕೋರ್ಸ್ ಅಲ್ಲಿ ಕಲಿತು, ನಮ್ಗೆ ಏನ್ ಬೇಕು ಅದನ್ನ ಯಾವ ತರ ಮ್ಯಾನಿಫೆಸ್ಟ್ ಮಾಡೋದು ಅದೆಲ್ಲನೂ ಕೂಡ ಈ ಕೋರ್ಸ್ ಅಲ್ಲಿ ಕಲಿತೀವಿ. ಜೊತೆಗೆ ಈ ಕೋರ್ಸ್ ಅಲ್ಲಿ ನಮ್ಮ ದೇಹ, ನಮ್ಮ ಮೆದುಳು, ನಮ್ಮ ಮನಸ್ಸು ಯಾವ ತರ ಕೆಲಸ ಮಾಡ್ತಾ ಇದೆ, ನಮ್ಮ ಮೆದುಳು ನಮ್ಮ ಮನಸ್ಸು ಹೇಗೆ ಒಂದಕ್ಕೊಂದು ಕಮ್ಯುನಿಕೇಟ್ ಮಾಡ್ತಾ ಇದೆ, ಅಂಡ್ ಈ ಕಮ್ಯುನಿಕೇಶನ್ ಹೇಗ್ ಆಗ್ತಾ ಇದೆ, ಆ ಕಮ್ಯುನಿಕೇಶನ್ ನಮ್ಮ ದೇಹದಲ್ಲಿ, ನಮ್ಮ ಜೀವನದಲ್ಲಿ ಹೇಗೆ ನಾವು ಮ್ಯಾನಿಫೆಸ್ಟೇಷನ್ ಗಳನ್ನ ಮಾಡ್ತಾ ಇದೀವಿ ಅದನ್ನೆಲ್ಲ ಕಲಿತು ಸಾಕಷ್ಟು ಬೇರೆ ಬೇರೆ ರೀತಿಯ ಟೆಕ್ನಿಕ್ ಗಳನ್ನ ಕಲಿಯೋದರ ಜೊತೆಗೆ ಓವರ್ ಆಲ್ ನಮ್ಮ ಲೈಫ್ ಹೇಗೆ ಕೆಲಸ ಮಾಡ್ತಾ ಇದೆ, ನಮ್ಮ ಬ್ರೈನ್ ಹೇಗೆ ಕೆಲಸ ಮಾಡ್ತಾ ಇದೆ, ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡ್ತಾ ಇದೆ, ನಮ್ಮ ಜೀವನ ಹೇಗೆ ಕೆಲಸ ಮಾಡ್ತಾ ಇದೆ, ಅದನ್ನ ಎಲ್ಲಾನು ಕೂಡ ನಾವು ಈ ಒಂದು ಕೋರ್ಸ್ ಅಲ್ಲಿ ಕಲಿತೀವಿ. ಸೊ ದಿಸ್ ಕೋರ್ಸ್ ಇಸ್ ಗೋಯಿಂಗ್ ಟು ಬಿ ಅ ಲೈಫ್ ಟ್ರಾನ್ಸ್ಫಾರ್ಮೇಟಿವ್ ಕೋರ್ಸ್, ಪ್ರೊವೈಡೆಡ್ ಯು ಆರ್ ವರ್ಕಿಂಗ್ ಫಾರ್ ಇಟ್. ನೀವು ನನ್ನ ಈ ಕ್ಲಾಸ್ ಅಟೆಂಡ್ ಮಾಡ್ಬಿಡ್ತೇನೆ ನಿಮ್ ಲೈಫ್ ಟ್ರಾನ್ಸ್ಫಾರ್ಮ್ ಆಗ್ಬಿಡುತ್ತೆ ಆ ತರ ಅಲ್ಲ. ಇಲ್ಲಿ ನೀವು ಕಲ್ತು ಆ ಕಲ್ತಿರೋದನ್ನ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಳ್ಬೇಕು. ಯು ಹ್ಯಾವ್ ಟು ವರ್ಕ್ ಆನ್ ಇಟ್. ಎಸ್, ಐ ವರ್ಕ್ ಆನ್ ಇಟ್ ಅಂತ ಇದ್ರೆ ಮಾತ್ರ ಈ ಕೋರ್ಸಿಗೆ ಬನ್ನಿ ಅಂಡ್ ಯು ಕ್ಯಾನ್ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್. ಡೆಫಿನೆಟ್ಲಿ ನನ್ನ ಗೈಡೆನ್ಸ್ ನಿಮ್ಗೆ ಯಾವಾಗ್ಲೂ ಇರುತ್ತೆ. ಓಕೆ, ಆಲ್ ರೈಟ್. ಪ್ರೈಸ್ ಗೀತಾ 9,999 rupees ಇದರ ಪ್ರೈಸ್ ಇದೆ. ಓಕೆ, ಸೊ ಇನ್ನೊಂದ್ಸತಿ ಸ್ಕ್ರೀನ್ ತೋರಿಸ್ಬಿಡ್ತೀನಿ. ದಿಸ್ ಇಸ್ ದ ನಂಬರ್ ಫಾರ್ ದ ಪೇಮೆಂಟ್ ಅಂಡ್ ದಿಸ್ ಇಸ್ ದ ಫೀಸ್. ಮನೆಯಿಂದ ಒಬ್ರಿಗೆ 9,999, ಒಂದೇ ಫ್ಯಾಮಿಲಿಯಿಂದ ಇಬ್ರು ಜಾಯಿನ್ ಆದ್ರೆ ಮಾತ್ರ 12,600 rupees ಫೀಸ್ ಇರುತ್ತೆ. ಅಂಡ್ ಈ ನಂಬರ್ಗೆ ನೀವು ಪೇಮೆಂಟ್ ಮಾಡಬೇಕಾಗಿದೆ 9886922501. ಸೊ ಆಸ್ ಐ ಟೋಲ್ಡ್ ಯು, ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಡು ನಾಟ್ ಥಿಂಕ್ ಮಚ್. ಸಾಮಾನ್ಯವಾಗಿ ನಾನು ಎಷ್ಟು ರಿಸೀವ್ ಮಾಡ್ತೀನಿ ಅದರಿಂದ ಜಾಸ್ತಿ ಕೊಡೋ ಪ್ರಯತ್ನ ಮಾಡ್ತಾನೆ. ಸೊ ಯು ಆರ್ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್, ಯು ಆರ್ ಗೋಯಿಂಗ್ ಟು ಗೆಟ್ ಮೆನಿ ಥಿಂಗ್ಸ್. ಯಾವುದೇ ರೀತಿ ಹೆಸಿಟೇಷನ್ ಇಲ್ಲದೆ, ಯಾವುದೇ ರೀತಿ ಜಾಸ್ತಿ ಆಲೋಚನೆ ಮಾಡದೆ, ಡೆಫಿನೆಟ್ಲಿ ಯು ಕ್ಯಾನ್ ರಿಜಿಸ್ಟರ್ ಫಾರ್ ದಿಸ್ ಕೋರ್ಸ್ and you can join this course. ಮಂಡೆಯಿಂದ ಬರುವ ಸೋಮವಾರದಿಂದ 17ನೇ ತಾರೀಕಿಂದ ಈ ಕೋರ್ಸ್ನ ಶುರು ಮಾಡ್ತಾ ಇದೀವಿ. 15 ಕ್ಲಾಸಸ್ಗಳು ಸುಮಾರು 1 ತಿಂಗಳ ಒಳಗಡೆ, 4 ವಾರದ ಒಳಗಡೆ ಇದನ್ನ ಕಂಪ್ಲೀಟ್ ಮಾಡ್ತೀವಿ. ಅಂಡ್ ದಿಸ್ 1 month is going to be a life transformative month of your life. ಇಷ್ಟನ್ನು ಮಾತ್ರ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಐ ಥಿಂಕ್ ಎಲ್ಲರ ಪ್ರಶ್ನೆಗಳನ್ನ ನಾನು ಉತ್ತರ ಕೊಟ್ಟಿದ್ದೀನಿ. 17th ಇಂದ ಶುರು ಮಾಡ್ತೀವಿ ಚಿದಂಬರಂ, ಅಂಡ್ ಒಂದು 4 ವಾರದ ಒಳಗಡೆ ಕಂಪ್ಲೀಟ್ ಆಗುತ್ತೆ. ಸೊ 17 ನವೆಂಬರ್ ಇಂದ ಶುರು ಮಾಡಿ 15 ಡಿಸೆಂಬರ್ ಒಳಗಡೆ ಕಂಪ್ಲೀಟ್ ಆಗುತ್ತೆ ಅಂತ ಅನ್ಕೊಳ್ಳೋದು. ಸೊ 4 ವಾರದಲ್ಲಿ 15 ಕ್ಲಾಸಸ್ಗಳನ್ನ ಕಂಪ್ಲೀಟ್ ಮಾಡ್ತೀವಿ. ಆಲ್ ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದಿಸ್ ಈವ್ನಿಂಗ್. ಇವತ್ತು ಏನ್ ನಾವು ಮ್ಯಾನಿಫೆಸ್ಟೇಷನ್ ಕಲ್ತಿದೀವಿ, ಅಡ್ವಾನ್ಸ್ ಲೆವೆಲ್ಗೆ ಯಾರ್ಯಾರು ಬರ್ತಾ ಇಲ್ಲ, ಇವತ್ತು ಕಲ್ತಿರೋದನ್ನು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಡೆಫಿನೆಟ್ಲಿ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಸಾಕಷ್ಟು ಪಾಸಿಟಿವ್ ಚೇಂಜಸ್ಗಳು ಬರುತ್ತೆ. ಅಂಡ್ ಯು ಕ್ಯಾನ್ ಮ್ಯಾನಿಫೆಸ್ಟ್ ವಾಟ್ ಎವರ್ ಯು ವಾಂಟ್ ಇನ್ ಯೋರ್ ಲೈಫ್. ಇವತ್ತಿನ ರೆಕಾರ್ಡಿಂಗ್ ಕೂಡ ನಾವು ಯೂಟ್ಯೂಬ್ ಹಾಕಿರ್ತೀವಿ. ನಾಳೆ ಅಥವಾ ನಾಳೆ ನಿಮಗೆ ಯೂಟ್ಯೂಬ್ ಲಿಂಕ್ ಕೂಡ ಸಿಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನಲ್ ಬುದ್ಧತ್ವ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಈ ಎಲ್ಲ ವಿಡಿಯೋಸ್ಗಳ ನಿಮಗೆ ಸಿಗ್ತಾನೆ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಹ್ಯಾವ್ ಅ ಗ್ರೇಟ್ ನೈಟ್ ಅಂಡ್ ಅ ಗ್ರೇಟ್ ಲೈಫ್ ಹೆಡ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಯಾರ್ಯಾರು ಅಡ್ವಾನ್ಸ್ ಲೆವೆಲ್ ಬರ್ತಾ ಇದ್ರಿ, ಮಂಡೆಯಿಂದ 1 ತಿಂಗಳದ್ದು ಅದ್ಭುತವಾದಂಥ ಯಾತ್ರೆನ ಜೊತೆಗೆ ಶುರು ಮಾಡೋಣ. ಯಾರು ಬರ್ತಾ ಇಲ್ಲ, ಮುಂದೆ ಇದೇ ತರ ಯಾವುದೋ ಒಂದು ಕ್ಲಾಸಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಅಪ್ ವೆರಿ ಗುಡ್ ಕೇರ್ ಆಫ್ ಯೋರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಶುಭರಾತ್ರಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. Take care. Bye-bye.